Okay. So hi everyone, welcome back to my channel. So welcome back to SSLC Science Final Examination Revision video series. So already ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಗಿವ್ ರೀಸನ್ಸ್ ಕ್ವೆಶ್ಚನ್ ಅನ್ನ ನಾನು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಏನ್ ಗಿವ್ ರೀಸನ್ಸ್ ಕ್ವೆಶ್ಚನ್ ಅನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ ದೀಸ್ ಗಿವ್ ರೀಸನ್ಸ್ ಆರ್ ಆಸ್ಕ್ಡ್ ಫ್ರಮ್ ಪಾಸ್ಟ್ 2018 ಇಂದ ಇಲ್ಲಿವರೆಗೂ ನಡೆದಂತ ಎಕ್ಸಾಮಿನೇಷನ್ಸ್ ಅಲ್ಲಿ ಗಿವ್ ರೀಸನ್ ಕ್ವೆಶ್ಚನ್ಸ್ ಅನ್ನ ಏನ್ ಕೇಳಿದ್ದಾರೆ, ಸೊ ಆ ಕ್ವೆಶ್ಚನ್ಸ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಇದರಲ್ಲೇ ಯಾವ್ದಾದ್ರು ಪ್ರಶ್ನೆ ಡೆಫಿನೆಟ್ಲಿ ಬರುತ್ತೆ. ಓಕೆನಾ? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಗಿವ್ ರೀಸನ್ ಕ್ವೆಶ್ಚನ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ ಥಿಂಗ್, ನಾನು ನಿಮ್ಗೆ ತುಂಬಾ ಜನ ಕಾಮೆಂಟ್ ಮಾಡಿದ್ದೀರಾ ನನಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ, ದಟ್ ಮೀನ್ಸ್ ಮೆಸೇಜ್ ಮಾಡಿದ್ದೀರಾ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಏನೇ ಮಾಡಿದ್ರು ಬರ್ತಾ ಇಲ್ಲ ಮ್ಯಾಮ್ ಅಂತ. ಸೊ ನಿಮ್ಗೊಂದು ಸ್ವಲ್ಪ ಈಸಿ ಆಗ್ಲಿ ಅಂತ ಒಂದ್ಸಲಿ ರಿವೈಸ್ ಮಾಡ್ತೀನಿ. ಅಂಡ್ ಯಾರಿಗೆ ಹ್ಯೂಮನ್ ಹಾರ್ಟ್ ಮತ್ತೆ ಬ್ರೈನ್ ಬರ್ತಿಲ್ಲ, ನೀವು ಕೂಡ ಸ್ಟೇ ಬ್ಯಾಕ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಸೊ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಈ ಸೆಷನ್ ಅಲ್ಲಿ ಹೇಳ್ತೀನಿ. ಸೊ ಪೇಪರ್ ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಬಟ್ ನಿಮ್ಗೊಂದಷ್ಟು ಹಿಂಟ್ಸ್ ಕೊಡ್ತೀನಿ, ಪೇಪರ್ ನ ಯಾವ ರೀತಿ ಬರಿಬೇಕು, 80 ಸ್ಕೋರ್ ಮಾಡೋರು ಯಾವ ರೀತಿ ಬರಿಬೇಕು. ಅಂಡ್ ದೆನ್ ನಾನು ಪಾಸ್ ಮಾರ್ಕ್ಸ್ ಮಾತ್ರ ಪ್ರಿಪೇರ್ ಆಗಿದ್ದೀನಿ. ಸೊ ನಾನು ಯಾವ ರೀತಿ ಪೇಪರ್ ನ ಪ್ರೆಸೆಂಟ್ ಮಾಡಬೇಕು, ಬಿಕಾಸ್ ಬೀಯಿಂಗ್ ಅನ್ ಇವ್ಯಾಲ್ಯೂಯೇಟರ್, ನಾನು ಇವ್ಯಾಲ್ಯೂಯೇಟರ್ ಆಗಿ ಸೊ ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ನನ್ನ ಫೀಲಿಂಗ್ಸ್ ಹಾಗೂ ನನ್ನ ಜೊತೆಲಿರುವಂತ ಕೋ ಟೀಚರ್ಸ್ ಫೀಲಿಂಗ್ಸ್ ನ ನಾನು ನಿಮ್ ಜೊತೆ ಹೇಳ್ತೀನಿ. ಸೊ ಯಾವ ರೀತಿ ಪೇಪರ್ ನ ಪ್ರೆಸೆಂಟ್ ಮಾಡಿದ್ರೆ ಟೀಚರ್ಸ್ಗೆ ಕರೆಕ್ಷನ್ ಮಾಡಕ್ಕೆ ಇಷ್ಟ ಆಗುತ್ತೆ, ಇದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಶುರು ಮಾಡೋಣ. ಯಾರು ಭಯ ಪಡುವಂತ ಅಗತ್ಯ ಇಲ್ಲ. ನಿಮ್ ಮೇಲೆ ನಿಮಗೆ ನಂಬಿಕೆ ಇರಲಿ, ಬಿಕಾಸ್ ನಾನು ಸತತವಾಗಿ ಲಾಸ್ಟ್ 1.5 ಮಂತ್ ಇಂದ ನಿಮ್ಮನ್ನ ಟ್ರೈನ್ ಮಾಡ್ತಾ ಬಂದಿದ್ದೀನಿ. ಓಕೆ, ತುಂಬಾನೇ ಟ್ರೈನ್ ಮಾಡ್ತಾ ಬಂದಿದ್ದೀನಿ. ಓಕೆನಾ? ಸೊ ಅದರಿಂದ ಸೊ ಜಸ್ಟ್ ಹ್ಯಾವ್ ಅ ಕಾನ್ಫಿಡೆನ್ಸ್. ನೀವ್ ಏನ್ ಓದಿದ್ದೀರಾ ರಿಕಾಲ್ ಮಾಡ್ಕೊಳ್ಳಿ ಬೆಳಗ್ಗೆ. ಸೊ ಮಾರ್ನಿಂಗ್ ಅಷ್ಟೇ 5 to 7 o'clock ಮತ್ತೆ ನಾನು ನಿಮ್ ಜೊತೆ ಲೈವ್ ಬರ್ತೀನಿ. ಸೊ ಯಾರು ಓದಿದ್ದೀರಾ ಡೆಫಿನೆಟ್ಲಿ 5 o'clock ಎದ್ದು ಮತ್ತೆ ನೀವು ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಬಟ್ ಯಾರಿಗೆ ಮ್ಯಾಮ್ ನಾನು ಇನ್ನೂ ಒಂದ್ಸಲಿ ರಿವೈಸ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿದೆ, ಡೆಫಿನೆಟ್ಲಿ ನೀವು ಖಂಡಿತವಾಗ್ಲೂ ಮಾರ್ನಿಂಗ್ ಲೈವ್ಗೂ ಜಾಯಿನ್ ಆಗಿ ಮತ್ತೆ ಒಂದೆಲ್ಲ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲಾನು ನಾನು ಒಂದ್ಸತಿ ರಿಕಾಲ್ ಮಾಡ್ತೀನಿ. ಓಕೆನಾ? ಸೊ ಭಯ ಪಡುವಂತ ಅಗತ್ಯ ಇಲ್ಲ. ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗ್ಲಿ ಇದು. ಅಂಡ್ ಯಾರು ಈಗ ಈ ಲೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅನ್ಕಂಫರ್ಟಬಲ್ ಆಗಿದೆ, ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದ ಲೈವ್ ಅಂಡ್ ಟೇಕ್ ರೆಸ್ಟ್ ಫಾರ್ ದ ಟುಮಾರೋಸ್ ಎಕ್ಸಾಮಿನೇಷನ್. ಈಗ ಗಿವ್ ರೀಸನ್ ಕ್ವೆಶನ್ಸ್ ಏನೇನ್ ಕೇಳಿದರೆ ಇಷ್ಟು ವರ್ಷದ ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಇದು. ನೀವು ಇದನ್ನ ಎಕ್ಸಾಮ್ಗೆ ಓದ್ಕೊಂಡು ಹೋಗ್ಲೇಬೇಕು 100%. ನೋಡಿ, ಅಂಡ್ ಫುಡ್ ಚೈನ್ ಬಗ್ಗೆ ಒಂದು ಸ್ಟೂಡೆಂಟ್ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಕೇಳ್ತಿದ್ರಿ, ಅದನ್ನು ಕೂಡ ನಾನು ನಿಮ್ಗೆ ಡೌಟ್ ನ ಈ ಒಂದು ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಕ್ವೆಶನ್ ಏನಿದೆ, ಸಿ ದ ಫುಡ್ ಚೈನ್ ಇನ್ ಅ ಪಲ್ಯೂಟೆಡ್ ಅಕ್ವಾಟಿಕ್ ಎಕೋಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ಅ ಫುಡ್ ಚೈನ್ ಇನ್ ದ ಪಲ್ಯೂಟೆಡ್ ಅಕ್ವಾಟಿಕ್ ಎಕೋಸಿಸ್ಟಮ್ ಈಸ್ ಗಿವನ್. ಸೊ ಪಲ್ಯೂಟ್ ಆಗಿರುವಂತ ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್ ನ ಒಂದು ಫುಡ್ ಚೈನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಬ್ಸರ್ವ್ ಇಟ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಕೇಳಿರುವಂತ ಕ್ವಶನ್ಗೆ ಆನ್ಸರ್ ಮಾಡಿ. ನೋಡಿ, ಈ ರೀತಿನೇ ನಿಮ್ಮ ಎಕ್ಸಾಮ್ ಅಲ್ಲೂ ಕೂಡ ಕ್ವೆಶನ್ಸ್ ಅನ್ನ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಏನ್ ಫುಡ್ ಚೈನ್ ಕೊಟ್ಟಿದ್ದಾರೆ ಇಲ್ಲಿ? ಸೊ ಇಲ್ಲಿ ಕೊಟ್ಟಿರುವಂತ ಫುಡ್ ಚೈನ್ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಏನ್ ಫುಡ್ ಚೈನ್ ಕೊಟ್ಟಿದ್ದಾರೆ? ಫ್ರೆಶ್ ವಾಟರ್ ಇದೆ, ಆಲ್ಗೆ ಇದೆ, ಫಿಶಸ್ ಇದೆ, ಬರ್ಡ್ಸ್ ಇದೆ. ಸೊ ಕ್ವೆಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ವಿಚ್ ಆರ್ಗಾನಿಸಮ್ಸ್ ಆರ್ ಡಿಸ್ಟರ್ಬ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್. ರೀಸೆಂಟ್ ಆಗಿ ಪ್ರಿಪರೇಟರಿ ನಲ್ಲಿ ನಡೆದಂತ ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ರು. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು, ಅಲ್ಲಿ ಕೇಳಿದ್ದು ಕ್ವಶನ್ ನಿಮ್ಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ರೀಸೆಂಟ್ ಅಲ್ಲಿ ಆದಂತ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ದು. ಓಕೆನಾ? ಬಟ್ ತುಂಬಾ ಜನ ಮಿಸ್ಟೇಕ್ ಮಾಡಿದ್ರಿ. ಬಟ್ ಆ ಕ್ವಶನ್ಗೂ ಈ ಕ್ವಶನ್ಗೂ ಡಿಫರೆನ್ಸ್ ಇದೆ. ಏನು ಅಂತ ಹೇಳ್ತೀನಿ, ಜಸ್ಟ್ ಮೇಕ್ ಶೋರ್ ದಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ವಿಚ್ ಆರ್ಗ್ಯಾನಿಸಮ್ ಆರ್ ಡಿಸ್ಟರ್ಬ್ಡ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್. ಒಂದು ಕ್ಲಾರಿಟಿ ಇಲ್ಲಿ, ಫುಡ್ ಚೈನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅಂದ್ರೆ ಫ್ರೆಶ್ ವಾಟರ್ ಅಲ್ಲಿ ಆಲ್ಗೆ ಇದೆ, ಈ ಆಲ್ಗೆನ ಫಿಶಸ್ ಕನ್ಸ್ಯೂಮ್ ಮಾಡ್ತಾ ಇದೆ, ಫಿಶಸ್ ಅನ್ನ ಬರ್ಡ್ಸ್ ಕನ್ಸ್ಯೂಮ್ ಮಾಡ್ತಾ ಇದೆ. ಇದು ಏನಾಗಿದೆ, ಇದೊಂದು ಫುಡ್ ಚೈನ್. ಅರ್ಥ ಆಯ್ತಾ? ಇದೊಂದು ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಇರುವಂತ ಫುಡ್ ಚೈನ್. ಏನಪ್ಪಾ ಕ್ಲಾರಿಟಿ ಇಲ್ಲಿ ಅಂತಂದ್ರೆ, ಯಾವ ಆರ್ಗ್ಯಾನಿಸಮ್ ಅಲ್ಲಿ ಬಯೋಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು.
ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಈ ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಏನಾಗಿರುತ್ತೆ ಅಂದ್ರೆ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಫ್ರೆಶ್ ವಾಟರ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಕೆಮಿಕಲ್ಸ್ ಇತ್ತು. ಈ ಕೆಮಿಕಲ್ಸ್ ನ ಕನ್ಸ್ಯೂಮ್ ಮಾಡ್ಕೊಂಡು ಡೆವಲಪ್ ಆದಂತ ಆಲ್ಗೆ ಬಾಡಿನಲ್ಲಿ ಸಮ್ ಅಮೌಂಟ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇದೆ. ಈಗ ಆಲ್ಗೆ ಲೈಫ್ ಪ್ರೋಸೆಸ್ ನ ಪರ್ಫಾರ್ಮ್ ಮಾಡುತ್ತೆ, ಲೈಕ್ ರೆಸ್ಪಿರೇಷನ್, ಅದು ಕೂಡ ರೆಸ್ಪಿರೇಷನ್, ಏನು ಡೈಜೆಷನ್ ಇದೆಲ್ಲ ಮಾಡುತ್ತೆ ಆಲ್ಗೆ. ಓಕೆ, ಸೊ ಇಟ್ ಈಸ್ ಅ ಲಿವಿಂಗ್ ಆರ್ಗಾನಿಸಮ್ ಅಲ್ವಾ. ಸೊ ಈಗ ಆಲ್ಗೆ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುವಂತ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಜೊತೆಗೆ ಇದ್ರ ಬಾಡಿಗೆ ಎಂಟರ್ ಆಗಿರುವಂತ ಟಾಕ್ಸಿಕ್ ಸಬ್ಸ್ಟೆನ್ಸ್ ಎರಡೂ ಸೇರಿ ಏನಾಗುತ್ತೆ, ದ ಅಮೌಂಟ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಡಬಲ್ ದ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇಟ್ ಇಲ್ಲ ಆಯ್ತು. ಈಗ ಇಲ್ಲಿರುವಂತ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂಡ್ ಬಂದಿರುವಂತ ಟಾಕ್ಸಿಕ್ ಸಬ್ಸ್ಟೆನ್ಸ್ ಎರಡೂ ಕೂಡ ಯಾವಾಗ ಫಿಶ್ ಆಲ್ಗೆನ ಕನ್ಸ್ಯೂಮ್ ಮಾಡುತ್ತೆ ಆಗ ಫಿಶ್ ಬಾಡಿಗೆ ಡಬಲ್ ದ ಟೈಮ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಎಂಟ್ರಿ ಆಗುತ್ತೆ. ಈಗ ಏನಾಯ್ತು, ಫಿಶ್ ಬಾಡಿನಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ಕ್ರೀಸ್ ಆಯ್ತು ಕಂಪೇರ್ ಟು ಆಲ್ಗೆ. ಹಾಗೇನೆ ಫಿಶಸ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಬರ್ಡ್ಸ್ ಬಾಡಿಗೆ, ಈಗ ಫಿಶಸ್ ಬಾಡಿನಲ್ಲಿ ಯಾವ ಟಾಕ್ಸಿಕ್ ಇದೆ, ಫ್ರೆಶ್ ವಾಟರ್ ಅಲ್ಲಿ ರಿಸೀವ್ ಆಗಿದಂತ ಟಾಕ್ಸಿಕ್ ಆಲ್ಗಿನಲ್ಲಿತ್ತು ಅಂಡ್ ಆಲ್ಗಿನಲ್ಲಿ ರಿಸೀವ್ ಆದಂತ ಟಾಕ್ಸಿಕ್ ಅಂಡ್ ಅದ್ರ ಬಾಡಿನಲ್ಲಿರುವಂತ ಟಾಕ್ಸಿಕ್. ಸೊ ಈ ಮೂರು ಟಾಕ್ಸಿಕ್ ಏನಾಗುತ್ತೆ, ಈಗ ಇಟ್ ವಿಲ್ ಎಂಟರ್ ಟು ಬರ್ಡ್ ವೆನ್ ಬರ್ಡ್ ಕನ್ಸ್ಯೂಮ್ ದ ಫಿಶ್. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಯಾವ ಆರ್ಗ್ಯಾನಿಸಮ್ ಲಾಸ್ಟ್ ಟ್ರೋಪಿಕ್ ಲೆವೆಲ್ ಅಲ್ಲಿ ಇರುತ್ತೆ ಆ ಆರ್ಗ್ಯಾನಿಸಮ್ ನ ಬಾಡಿನಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಜಾಸ್ತಿ ಇರುತ್ತೆ. The more toxic substances are present, toxic substances are highly present. They are highly present in the the higher tropic level organism. Clear ಆಯ್ತಲ್ಲ? ಓಕೆ, ಇದು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಲಿ. ನೆಕ್ಸ್ಟ್ ನೋಡಿ, ವಿಚ್ ಆರ್ಗ್ಯಾನಿಸಮ್ ಆರ್ ಡಿಸ್ಟರ್ಬ್ಡ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್ ಅಂತ ಕೇಳ್ತಾ ಇದಾರೆ. ಸೊ ಯಾವ ಆರ್ಗ್ಯಾನಿಸಮ್ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಇಲ್ಲಿ ಬರ್ಡ್ಸ್ ಡಿಸ್ಟರ್ಬ್ ಆಗುತ್ತೆ, ಬಿಕಾಸ್ ಬರ್ಡ್ಸ್ ನ ಬಾಡಿನಲ್ಲಿ ಹೈಯರ್ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಹೈಯರ್ ಟಾಕ್ಸಿಕ್ ಸಬ್ಸ್ಟೆನ್ಸ್. ನಾಳೆ ಎಕ್ಸಾಮ್ ಅಲ್ಲಿ ಇನ್ನೇನೋ ಫುಡ್ ಚೈನ್ ಕೊಡ್ತಾನೆ, ಬಟ್ ಇದೇ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ಬೇಕು ನೀವು. ಇದೇ ಟೆಕ್ನಿಕ್ ನ ಯೂಸ್ ಮಾಡಿ. ಯಾರು ಲಾಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರ ಬಾಡಿನಲ್ಲಿ ಏನಿರುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಜಾಸ್ತಿ ಇರುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್, ಯಾಕೆ ಅಂತ ಕೇಳ್ತಾ ಇದಾರೆ. ಸೊ ಏನಕ್ಕೆ ಅಂದ್ರೆ ಈ ಫುಡ್ ಚೈನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಬರ್ಡ್ಸ್ ಆಕ್ಯುಪೈ ದ ಟಾಪ್ ಪೊಸಿಷನ್. ಇಲ್ಲಿ ಬರ್ಡ್ಸ್ ಅಲ್ಲಿ ಏನಾಗಿದೆ, ಬರ್ಡ್ಸ್ ಆರ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್ ಈ ಒಂದು ಫುಡ್ ಚೈನ್ ಅಲ್ಲಿ. As birds are in the topmost position, the accumulation of toxic substances are more in the birds. ಇಷ್ಟೇ ಬರಿಬೇಕು. ಲಾಂಗ್ ಆನ್ಸರ್ಸ್ ನ ಟೈಪ್ ಮಾಡ್ತಾ ಇದ್ದೀರಾ ಇಲ್ಲಿ, ಪ್ರಾಬಬಲಿ ನೀವು ಎಲ್ಲಿಂದನೋ ತಗೊಂಡಿದ್ದೀರಾ. ಇಷ್ಟೆಲ್ಲ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿ ನಾನು ಹೇಳಿದಷ್ಟು ಆನ್ಸರ್ ನ ಬರೀರಿ, ಎನಫ್. ನೆಕ್ಸ್ಟ್, ದಿಸ್ ಎಕೋಸಿಸ್ಟಮ್ ವಿಲ್ ಬಿ ಡೆಸ್ಟ್ರಾಯ್ಡ್ ಗ್ರಾಜುಯಲಿ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಬಯೋಮ್ಯಾಗ್ನಿಫಿಕೇಶನ್ ಇಂದಾನೆ ಈ ಒಂದು ಎಕೋಸಿಸ್ಟಮ್ ಡಿಸ್ಟರ್ಬ್ ಆಗ್ಬಿಡುತ್ತೆ, ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಯಾಕೆ, ವೈ? ಯಾಕೆ? ನಾನು ಆಲ್ರೆಡಿ ಹೇಳ್ದಂಗೆ ಬಯೋಮ್ಯಾಗ್ನಿಫಿಕೇಶನ್ ಡೆಫಿನೇಷನ್ ಬರಿಬೇಕು ಈ ಕ್ವಶನ್ಗೆ. ಇಲ್ಲಿ ಫಸ್ಟ್ ಕ್ವಶನ್ಗೆ ಬರೆಯುವಂತ ನೆಸೆಸಿಟಿ ಇಲ್ಲ, ಈ ಕ್ವಶನ್ಗೆ ಬರಿಬೇಕು. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕ್ ಕೆಮಿಕಲ್ಸ್ ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ ದ ವೇರಿಯಸ್ ಟ್ರೋಪಿಕ್ ಲೆವೆಲ್ಸ್. ನೋಡಿ, ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದನ್ನ ನೋಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಇದನ್ನೇ ಬರೀರಿ. ಅರ್ಥ ಆಗ್ತಿದ್ಯಾ? ಸೊ ಏನಾಗ್ತಾ ಇದೆ, ಅಕ್ಯುಮಿಲೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇನ್ ದ ವೇರಿಯಸ್ ಟ್ರಾಪಿಕ್ ಲೆವೆಲ್ಸ್. ನೋಡಿ, ನೋಟ್ ಮಾಡ್ಕೊಳ್ಳಿದ್ದೀರಾ, ನೋಟ್ ಮಾಡ್ಕೊಂಡು ಬರೀರಿ. ಕ್ಲಿಯರ್ ಆಯ್ತಲ್ಲ? ಸೊ ಇದು ಬಯೋಮ್ಯಾಗ್ನಿಫಿಕೇಶನ್ಗೆ ಡೆಫಿನೇಷನ್. ಬಟ್ ಯಾಕೆ ಡೆಸ್ಟ್ರಾಯ್ ಆಗ್ತಾ ಇದೆ? ಯಾಕೆ ಅಂದ್ರೆ ಆಸ್ ಕೆಮಿಕಲ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ಏನಾಗಿದೆ, ಕೆಮಿಕಲ್ಸ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಕೆಮಿಕಲ್ಸ್ ಆರ್ ಏನಾಗಿದೆ, ಕೆಮಿಕಲ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು? ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ದೇ ಡು ನಾಟ್ ಗೆಟ್ ಮಿಕ್ಸ್ ಅಪ್ ಈಸಿಲಿ ವಿತ್ ದ ಸಾಯಿಲ್ ಅಂತ ಹೇಳ್ತೀವಿ. These do not mix up with the soil. That is why we call this as non-biodegradable. Okay. And once ಇದು ಸಾಯಿಲ್ ಅಲ್ಲಿ ಎಂಟ್ರಿ ಆದ್ಮೇಲೆ they cannot be removed. ಅರ್ಥ ಆಗ್ತಿದ್ಯಾ? It is very difficult to remove. See, as it is non-biodegradable, it cannot be removed or it cannot be washed away ಅಂತ ಹೇಳ್ಬೋದು. So ಒಂದ್ಸತಿ ಫುಡ್ ಚೈನ್ ಅಲ್ಲಿ ಎಂಟ್ರಿ ಆಗ್ಬಿಟ್ರೆ ಈ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಏನಾಗುತ್ತೆ, it is not possible to remove. That is the reason ಏನಾಗುತ್ತೆ, ಬಯೋಮ್ಯಾಗ್ನಿಫಿಕೇಶನ್ ಏನಾಗುತ್ತೆ, ಗ್ರಾಜುಯಲಿ ಡಿಸ್ಟ್ರಕ್ಷನ್ ಆಗುತ್ತೆ. ಬಯೋಮ್ಯಾಗ್ನಿಫಿಕೇಶನ್ ಗ್ರಾಜುಯಲಿ ಡಿಸ್ಟ್ರಕ್ಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ಎಕ್ಸಾಮ್ ಅಲ್ಲಿ ಬರಿಬೇಕು, ನೋಟ್ ಮಾಡ್ಕೊಳ್ಳಿ. ಓಕೆ, ಎಸ್. ನೋಡಿ, ಗಿವ್ ರೀಸನ್ ಕ್ವಶನ್ ಡೆಫಿನೆಟ್ಲಿ ಎಕ್ಸಾಮ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ, 100% ಇರುತ್ತೆ. ಗಿವ್ ರೀಸನ್ ಕ್ವಶನ್ ನಿಮ್ ಪೇಪರ್ ಅಲ್ಲಿ 100% ಇರುತ್ತೆ. ಬಟ್ ಯಾವ ಸೆಕ್ಷನ್ ಅಲ್ಲಿ ಆದ್ರೂ ತಗೊಳ್ಬಹುದು. ಇದನ್ನ ನಿಮ್ಗೆ ಕೆಮಿಸ್ಟ್ರಿ ಇಂದ ಆದ್ರೂ ಕೊಡ್ಬೋದು, ಬಯೋ ಇಂದ ಆದ್ರೂ ಕೊಡ್ಬೋದು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ,
ಎಸ್. ಓಕೆ, ನೋಡಿ ಈಗ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡಿ ಆನ್ಸರ್ ನ ಓದ್ಕೊಂಡು ಹೋಗ್ಬಿಟ್ರೆ ನಾಳೆ ಇದೇ ಕ್ವಶನ್ ಅನ್ನ ಮಾಡಿಫೈ ಮಾಡಿದ್ರೆ ಡೆಫಿನೆಟ್ಲಿ ನೀವು ಮ್ಯಾಮ್ ಹೇಳ್ಕೊಟ್ಟಿದ್ದು ಯೂಸ್ ಆಗಿಲ್ಲ ಅಂತ ಅನ್ಕೊಳ್ಬಾರ್ದು. ದಟ್ ಈಸ್ ವೈ ಐ ಆಮ್ ಎಕ್ಸ್ಪ್ಲೇನಿಂಗ್. ಇದು ಕ್ಲಾರಿಟಿ ಇರ್ಲಿ ನಿಮ್ಗೆ. ಸುಮ್ನೆ ಆನ್ಸರ್ ಓದ್ಕೊಂಡು ಹೋಗೋದು, ನೀವು ಓದ್ಕೊಂಡು ಹೋಗ್ಬೋದು ಅಲ್ವಾ. ವೈ ಯು ನೀಡ್ ಮೀ, ನಾನ್ ಯಾಕೆ ಬೇಕು ನಿಮ್ಗೆ? ಸೊ ನಾನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಆ ಕ್ವಶನ್ ಅನ್ನ ಬೇರೆ ರೀತಿ ಕೇಳಿದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. Ionic compounds in the solid state do not conduct electricity, whereas in the molten state they are the good conductors of electricity ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅಯೋನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್ ಆದ್ರೂ ಕೇಳ್ಬೋದು, ಅಥವಾ ಈ ರೀತಿ ಈ ರೀಸನ್ ಆದ್ರೂ ಕೇಳ್ಬೋದು. ಅದು ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? Ionic compounds in the solid state do not conduct electricity, whereas in the molten state they are the good conductors. ಯಾಕೆ ಸಾಲಿಡ್ ಸ್ಟೇಟ್ ಅಲ್ಲಿ ಯಾಕೆ ಕಂಡಕ್ಟ್ ಮಾಡಲ್ಲ ಅಂತ ಬರೀಬೇಕು. ಯಾಕೆ ಅಂದ್ರೆ ಈ ಸಾಲಿಡ್ ಸ್ಟೇಟ್ ಅಲ್ಲಿ ನೋಡಿ, ಈ ಒಂದು ವರ್ಡ್ ಬರೆದ್ರೇನೆ ನಿಮ್ಗೆ ಮಾರ್ಕ್ ಸಿಗುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ದ ಅಯಾನ್ಸ್ ಆರ್ ಹೆಲ್ಡ್ ಬೈ, ನೋಡಿ ಅಯಾನ್ಸ್ ಆರ್ ಹೆಲ್ಡ್ ಬೈ ದೇ ಆರ್ ಹೆಲ್ಡ್ ಬೈ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಷ್ಟೇ ಬರೆದ್ರು ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾಗುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಏನಾಗುತ್ತೆ, ಅಯಾನ್ಸ್ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೈ ಇರುತ್ತೆ ಇನ್ ಸಾಲಿಡ್ ಸ್ಟೇಟ್ ಅಲ್ಲಿ. ಅರ್ಥ ಆಯ್ತಾ? ದೇ ಹ್ಯಾವ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದರಿಂದ ಏನಾಗುತ್ತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗಲ್ಲ, ದೇ ಡು ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಬಟ್ ಮೋಲ್ಟನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಅಯಾನ್ಸ್ ಕ್ಯಾನ್ ಈಸಿಲಿ ಡಿಸೋಸಿಯೇಟ್. ಮೋಲ್ಟನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಅಯಾನ್ಸ್ ಈಸಿಯಾಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ಮೋಲ್ಟನ್ ಸ್ಟೇಟ್ ಅಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಅಯಾನ್ಸ್ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗೋದಂದ್ರೆ ಏನು, ಸೆಪರೇಟ್ ಆಗುತ್ತೆ ಅಂತ ಅರ್ಥ. ಓಕೆ, ಡಿಸೋಸಿಯೇಟ್ ಆಗೋದ್ರಿಂದ ಏನಾಗುತ್ತೆ, ಇನ್ ಮೋಲ್ಟನ್ ಸ್ಟೇಟ್ that is ionic compound they conduct the electricity ಅಂತ ಬರೀತಾರೆ. ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಓಕೆ, ಸೊ ಪೇಪರ್ ಕರೆಕ್ಷನ್ ಬಗ್ಗೆ ಎಲ್ಲ ಕೊನೆಯಲ್ಲಿ ಮಾತಾಡೋಣ. ಫಸ್ಟ್ ಇವಾಗ ನಾನು ಹೇಳ್ತಾ ಇರೋಂತ ಈ ರೀಸನ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಲ್ವರ್ ಆರ್ಟಿಕಲ್ಸ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಗ್ರಾಜುಯಲಿ ಟರ್ನ್ಸ್ ಬ್ಲಾಕಿಶ್ ಅಂತ ಕೇಳ್ತಾರೆ. ಸಿಲ್ವರ್ ಆರ್ಟಿಕಲ್ ಯಾಕೆ ಬ್ಲಾಕ್ ಆಗುತ್ತೆ? ಯಾವಾಗ ಸಿಲ್ವರ್ ಆರ್ಟಿಕಲ್ಸ್ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗುತ್ತೆ ಏನಾಗುತ್ತೆ, ರಿಮೆಂಬರ್ ಸಿಲ್ವರ್ ಆರ್ಟಿಕಲ್ಸ್ ಏನಾಗುತ್ತೆ, ಸಿಲ್ವರ್ ಇಟ್ ರಿಯಾಕ್ಟ್ಸ್. ಏನಾಗುತ್ತೆ, ಸಿಲ್ವರ್ ರಿಯಾಕ್ಟ್ಸ್. ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಸಿಲ್ವರ್ ರಿಯಾಕ್ಟ್ ವಿತ್ ದ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್. ನೋಡಿ, ಯಾರಿಗೆ ಫುಲ್ ಬರೆಯಕ್ಕಾಗಲ್ಲ ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಬರೀರಿ. ಸಿಲ್ವರ್ ರಿಯಾಕ್ಟ್ ವಿತ್ ದ ಸಲ್ಫರ್. ಓಕೆ, ದೇ ರಿಯಾಕ್ಟ್ ವಿತ್ ದ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್. ಸೊ ಅದರಿಂದ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಸಿಲ್ವರ್ ಸಲ್ಫೈಡ್. ಇದನ್ನ ಆಲ್ರೆಡಿ ಕೆಲವೊಂದು ಕ್ಲಾಸಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸಿಲ್ವರ್ ಏನಾಗುತ್ತೆ, ಇಟ್ ರಿಯಾಕ್ಟ್ ವಿತ್ ದ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್ ಅಂತ ಬರಿಬೇಕು. ಆಸ್ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಸಿಲ್ವರ್ ಸಲ್ಫೈಡ್ ಫಾರ್ಮ್ ಆಗುತ್ತೆ. ಈ ಸಿಲ್ವರ್ ಸಲ್ಫೈಡ್ ಅನ್ನೇ ನಾವು ಹೇಳ್ತೀವಿ ಬ್ಲಾಕ್ ಕಲರ್ ಲೇಯರ್ ಅಂತ. ಕ್ಲಿಯರ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಕೆಮಿಕಲ್ ರಿಯಾಕ್ಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ವೆನ್ ಕಾಪರ್ ಇಸ್ ಆಡೆಡ್ ಟು ಐರನ್ ಸಲ್ಫೇಟ್. ಬರ್ಕೊಳ್ಳಿ, ಈ ಕ್ವೆಶನ್ ಬರ್ಕೊಳ್ಳಿ. ಕಾಪರ್ ಅನ್ನ ಐರನ್ ಸಲ್ಫೇಟ್ ಗೆ ಆಡ್ ಮಾಡ್ತಾ ಇದೀವಿ. ಸೊ ಏನಾಗ್ತಿಲ್ಲ, ಕೆಮಿಕಲ್ ರಿಯಾಕ್ಷನ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ, ಕಾಪರ್ ಯಾವಾಗ್ಲೂ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಐರನ್. ಐರನ್ ಏನಾಗಿದೆ, ಮೋರ್ ರಿಯಾಕ್ಟಿವ್ ಆಗಿದೆ. ಕಾಪರ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ದ ಐರನ್ ಫ್ರಮ್ ದ ಐರನ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಹೇಳಿ ಬರೀಬೇಕು. ಕಾಪರ್ ಏನಾಗುತ್ತೆ, ಕಾಪರ್ ಲೆಸ್ ರಿಯಾಕ್ಟಿವ್ ಆಗಿದೆ, ಇಟ್ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ದ ಐರನ್ ಫ್ರಮ್ ದ ಐರನ್ ಸಲ್ಫೇಟ್ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ರೀಸನ್ ನೀವು ಬರೀಬೇಕು. ಕಾಪರ್ ಲೆಸ್ ರಿಯಾಕ್ಟಿವ್, ಐರನ್ ಮೋರ್ ರಿಯಾಕ್ಟಿವ್, ಅದರಿಂದ ಕಾಪರ್ ಐರನ್ ಅನ್ನ ಡಿಸ್ಪ್ಲೇಸ್ ಮಾಡಕ್ ಆಗಲ್ಲ ಅಂತ ಬರಿಬೇಕಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಇಮ್ಯಾಜಿನ್ ದ ಫಾಲೋಯಿಂಗ್ ಸಿಚುಯೇಷನ್. ನೋಡಿ, ಇದನ್ನ ಎಕ್ಸಾಮ್ ಅಲ್ಲಿ 2018 or 19 ಅಲ್ಲಿ ಕೇಳಿದ್ರು. ಇಮ್ಯಾಜಿನ್ ದ ಫಾಲೋಯಿಂಗ್ ಸಿಚುಯೇಷನ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ರಿಲೇಟೆಡ್ ಟು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್. ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್, ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್ ಇನ್ ದ ಬಾಡಿ, ಹೌ ದೀಸ್ ಸಿಚುಯೇಷನ್ಸ್ ಆರ್ ಫಂಕ್ಷನಲಿ ಡಿಫರೆಂಟ್ ಅಂತ ಕೇಳ್ತಾ ಇದ್ರೆ. ಅಂದ್ರೆ ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮು, ನಿಮ್ ಬಾಡಿನಲ್ಲಿ ಬ್ಲಡ್ ಏನಾಗ್ತಾ ಇದೆ, ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇವೆರಡೂ ಕೂಡ ಫಂಕ್ಷನ್ ಅಲ್ಲಿ ಯಾವ ರೀತಿ ಡಿಫ್ರೆಂಟ್, ರೀಸನ್ ಕೊಡಿ ಅಂತ ಹೇಳ್ತಾ ಇದಾರೆ. ನೋಡಿ, ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ಕ್ಲಾಪ್ ಮಾಡೋದು ಎಂಡ್ ಆಫ್ ದ ಪ್ರೋಗ್ರಾಮ್ ಅಲ್ಲಿ ನಿಮ್ ವಿಶ್. ನೀವು ಬೇಕಂದ್ರೆ ಕ್ಲಾಪ್ ಮಾಡ್ಬೋದು, ಬೇಡ ಅಂದ್ರೆ ನೀವೇನ್ ಮಾಡ್ಬೋದು, ಕ್ಲಾಪ್ ಮಾಡದೆ ಹಾಗೆ ಕೂತ್ಕೊಳ್ಬಹುದು. ಸೊ ಇದನ್ನ ನಾವು ಹೇಳ್ತೀವಿ ವಾಲಂಟರಿ ಆಕ್ಷನ್ ಅಂತ. ಅಂದ್ರೆ ನೀವು ನಿಮ್ಮ ಸ್ವಯಾಜಿತ, ಅಂದ್ರೆ ಅಂಡರ್ ಯೋರ್ ವಿಲ್. See, the action performed by your will or under your will, it is called as voluntary action ಅಂತ ಹೇಳಿ ಕರಿತೀವಿ. Okay, see, if you want to watch my video, you can watch. If you don't wish to watch my video, you can skip the video. That is your wish. ಇದೆಲ್ಲ ವಾಲಂಟರಿ ಆಕ್ಷನ್ಸ್. ಅರ್ಥ ಆಯ್ತಾ?
ಸೊ ವಾಲಂಟರಿ ಆಕ್ಷನ್ಸ್ ಏನಂತ ಬರಿತಾ ಇದೀವಿ ಇಲ್ಲಿ, ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಇಸ್ ಕನ್ಸಿಡರ್ಡ್ ಟು ಬಿ ಎ ವಾಲಂಟರಿ ಆಕ್ಷನ್. ಸೊ ಏನಾಗುತ್ತೆ ಇಲ್ಲಿ, ಬೇಸ್ಡ್ ಆನ್ ದ ಡಿಸಿಷನ್ ವಾಟ್ ಯು ವಾಂಟ್ ಟು ಡೂ ಯು ಆರ್ ಪರ್ಫಾರ್ಮಿಂಗ್ ದ ಆಕ್ಷನ್. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ಬರಿಬೇಕು, ಇದು ವಾಲಂಟರಿ ಆಕ್ಷನ್. ಇದು ಯಾವ್ದ್ರಿಂದ ಕಂಟ್ರೋಲ್ ಆಗುತ್ತೆ, ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಫೋರ್ ಬ್ರೈನ್. ಫೋರ್ ಬ್ರೈನ್ ಕಂಟ್ರೋಲ್ಸ್ ಆಲ್ ಯುವರ್ ವಾಲಂಟರಿ ಆಕ್ಷನ್ಸ್. ನೆನಪಿರ್ಲಿ, ಈ ಫೋರ್ ಬ್ರೈನ್ ಏನಾಗುತ್ತೆ, ನಿಮ್ಮ ವಾಲಂಟರಿ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್. ಇದನ್ನ ನೀವಂತೂ ಖಂಡಿತ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ವಾಟ್ ಕೈಂಡ್ ಆಫ್ ಆಕ್ಷನ್ ಇಸ್ ದಿಸ್ ನೌ? ದಿಸ್ ಈಸ್ ಅನ್ ಇನ್ವಾಲಂಟರಿ ಆಕ್ಷನ್. ನೋಡಿ, ಇದೇ ರೀತಿ ಎಕ್ಸಾಮ್ ಅಲ್ಲಿ ನಾಳೆ ಇನ್ನೇನೋ ಫಂಕ್ಷನ್ ಅನ್ನ ಕೊಡ್ತಾನೆ. ಯೋಚನೆ ಮಾಡಿ, ನಿಮ್ಮ ಒಂದು ವಿಲ್ ಅಲ್ಲಿ ಇದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಅಂಡರ್ ಯೋರ್ ಕಂಟ್ರೋಲ್. ಅರ್ಥ ಆಯ್ತಾ? ನಿಮ್ಮ ವಿಲ್ ಅಲ್ಲಿ ಇದ್ರೆ ದಟ್ ಈಸ್ ಅಂಡರ್ ಯೋರ್ ಕಂಟ್ರೋಲ್. ಸೇ ಫಾರ್ ಎಕ್ಸಾಂಪಲ್, as I told you, if you're willing, you can watch it. That is voluntary. Okay. Say for example, ಈಗ ವಾಮಿಟಿಂಗ್ ಆಗ್ತಾ ಇದೆ, ಬ್ಲಡ್ ಪ್ರೆಷರ್ ಸಡನ್ ಆಗಿ ರೈಸ್ ಆಗ್ತಾ ಇದೆ, ಹಾರ್ಟ್ ಬೀಟ್ ಸಡನ್ ಆಗಿ ಫಾಸ್ಟ್ ಆಗ್ತಾ ಇದೆ. ದೇ ಆರ್ ಆಲ್ ನಾಟ್ ಅಂಡರ್ ಯೋರ್ ಕಂಟ್ರೋಲ್. ಸೊ ಸಚ್ ಕೈಂಡ್ ಆಫ್ ಆಕ್ಷನ್ಸ್ ಆರ್ ಕಾಲ್ಡ್ as ಇನ್ವಾಲಂಟರಿ ಆಕ್ಷನ್ಸ್. ಇದನ್ನ ಇನ್ವಾಲಂಟರಿ ಆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ಬ್ಲಡ್ ಪ್ರೆಷರ್ ಅಂತ ಹೇಳಿದಾಗ, ದಿಸ್ ಈಸ್ ಕಂಟ್ರೋಲ್ಡ್ ಬೈ ದ ಹೈಂಡ್ ಬ್ರೈನ್. ಮೋಸ್ಟ್ ಆಫ್ ದ ಇನ್ವಾಲಂಟರಿ ಆಕ್ಷನ್ಸ್ ಏನಾಗುತ್ತೆ, ದೇ ಆರ್ ಕಂಟ್ರೋಲ್ಡ್ ಬೈ ದ ಹೈಂಡ್ ಬ್ರೈನ್. ನೆನಪಿರ್ಲಿ. ಸೊ ನಾನು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾಳಿನ ಎಕ್ಸಾಮ್ಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಕ್ಲಿಯರ್ ಆಯ್ತಲ್ಲ? ಎಸ್. ಸಿ, ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್ ಇನ್ ದ ಬಾಡಿ. ವೆರಿ ಕ್ಲಿಯರ್ಲಿ ಲಿಸನ್. ಫ್ಲಕ್ಚುಯೇಟಿಂಗ್ ದ ಬ್ಲಡ್ ಪ್ರೆಷರ್, ಇದೇನಾಗುತ್ತೆ, ಇಟ್ ಇಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಡೆಫಿನೇಷನ್ ಕೇಳಿದ್ರು ವಾಲಂಟರಿ ಇನ್ವಾಲಂಟರಿಗೆ ಬರೀರಿ. ವಾಲಂಟರಿ ಅಂದ್ರೆ ಆಕ್ಷನ್ಸ್ ಅಂಡರ್ ಅವರ್ ಕಂಟ್ರೋಲ್. ಇನ್ವಾಲಂಟರಿ ಅಂದ್ರೆ actions which are not under our control. ಅರ್ಥ ಆಯ್ತಾ? and involuntary actions ಎಲ್ಲ they are controlled by the hind brain. Next, we will withdraw our leg when stepped on the thorn unknowingly. ಅಂದ್ರೆ ನೀವು ಈಗ ನಡ್ಕೊಂಡು ಹೋಗ್ತಾ ಇರ್ತೀರಾ, ಇಲ್ಲಿ ಏನಾಗಿದೆ, ಮುಳ್ಳಿದೆ, ಥಾರ್ನ್ ಇದೆ, ನೀವು ಬೈ ಮಿಸ್ಟೇಕ್ ಏನ್ ಮಾಡ್ತೀರಾ, ಈ ಥಾರ್ನ್ ಅನ್ನ ಸ್ಟ್ಯಾಂಪ್ ಮಾಡ್ಬಿಡ್ತೀರಾ. ಥಾರ್ನ್ ಅನ್ನ ಸ್ಟ್ಯಾಂಪ್ ಮಾಡಿದಾಗ ಏನಾಗುತ್ತೆ ನಿಮ್ ಬಾಡಿನಲ್ಲಿ, ಅದನ್ನೇ ಕೇಳ್ತಾ ಇದ್ದಾರೆ. ಟ್ರೇಸ್ ದ ಸೀಕ್ವೆನ್ಸಸ್ ಆಫ್ ಈವೆಂಟ್ ವಿಚ್ ಅಕರ್ ಇನ್ ದಿಸ್ ಆಕ್ಷನ್. ಈ ಒಂದು ಆಕ್ಷನ್ ಆಗ್ಬೇಕಾದ್ರೆ ನೋಡಿ, ಇದು ಈಗ ನೀವು ಥಾರ್ನ್ ಅನ್ನ ಟಚ್ ಮಾಡಿದ ತಕ್ಷಣ ಏನ್ ಮಾಡ್ತೀರಾ, ಇಮಿಡಿಯೇಟ್ ಆಗಿ ಈ ಜಾಗದಿಂದ ಕಾಲನ್ನ ಪುಲ್ ಮಾಡ್ತೀರಾ, ಹೊರಗಡೆಗೆ ರಿಮೂವ್ ಮಾಡ್ತೀರಾ. ಯು ಟೇಕ್ ಔಟ್ ಯುವರ್ ಲೆಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಹೌದಲ್ವಾ? ಸೊ ಏನ್ ಆಗ್ತಿದೆ, ಫಸ್ಟ್ ಆಫ್ ಆಲ್ ಯಾವ ರೀತಿ ಆಕ್ಷನ್ ಕ್ವಿಕ್ ಆಗಿ ನೀವು ಮಾಡ್ತಾ ಇರೋದಕ್ಕೆ ಇದನ್ನ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ಬೋದು. ಓಕೆ, ದ ಆಕ್ಷನ್ ವಿಚ್ ಇಸ್ ಪರ್ಫಾರ್ಮ್ ಬೈ ಯು ಇನ್ ದಿಸ್ ಕಂಡೀಷನ್ ಇಸ್ ರಿಫ್ಲೆಕ್ಸ್ ಆಕ್ಷನ್. ಸೊ ಟ್ರೇಸ್ ದ ಸೀಕ್ವೆನ್ಸ್ ಅಂತ ಹೇಳಿದಾಗ ನೀವು ರಿಫ್ಲೆಕ್ಸ್ ಆಕ್ಷನ್ ಅನ್ನ ಸೀಕ್ವೆನ್ಸ್ ಅನ್ನ ಏನ್ ಮಾಡ್ಬೇಕು, ಟ್ರೇಸ್ ಮಾಡ್ಬೇಕಾಗತ್ತೆ. ಸೊ ಏನಾಗುತ್ತೆ, ಈ ಒಂದು ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ, ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನಾಗುತ್ತೆ ಅಂದ್ರೆ ರಿಸೆಪ್ಟರ್ಸ್ ಇರುತ್ತೆ. ನಿಮ್ಮ ರಿಸೆಪ್ಟರ್ಸ್ ಯಾರು, ಈ ಒಂದು ಕೇಸ್ ಅಲ್ಲಿ ನಿಮ್ಮ ಕಾಲಲ್ಲಿ ಫಸ್ಟ್ ರಿಸೆಪ್ಟರ್ ಏನಾಗಿದೆ, ಸ್ಕಿನ್ಗೆ ಏನಾಯ್ತು, ಇಲ್ಲಿ ಏನಾಯ್ತು, ಸ್ಟಿಮುಲಸ್ ಆಯ್ತು. ಸೊ ರಿಸೆಪ್ಟರ್ಸ್ ನೋಡಿ ಬರಿಬೇಕು, ಈ ಪಾಯಿಂಟೇ ಬರಿಬೇಕು ಎಕ್ಸಾಮ್ ಅಲ್ಲಿ. ರಿಸೆಪ್ಟರ್ಸ್ ಏನಾಗುತ್ತೆ, ರಿಸೆಪ್ಟರ್ಸ್ ಆಲ್ವೇಸ್ ರಿಸೀವ್ ದ ಸ್ಟಿಮುಲಸ್. ನೋಡಿ, ಬೇರೆ ಏನೇ ಫಂಕ್ಷನ್ ಕೊಟ್ಟಿದ್ರು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ರಿಫ್ಲೆಕ್ಸ್ ಆಕ್ಷನ್ ಗೆ ರಿಲೇಟೆಡ್ ಆಗಿದ್ರೆ ಇದೇ ಆನ್ಸರ್ ಬರಿಬೇಕಾಗತ್ತೆ, ಆಯ್ತಾ? ರಿಸೆಪ್ಟರ್ಸ್ ಫಸ್ಟ್ ಆಫ್ ಆಲ್ ಏನ್ ಮಾಡುತ್ತೆ, ಸ್ಟಿಮುಲಸ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಪೈನ್ ಅಲ್ಲಿ ಆಗ್ತಿರೋದನ್ನ. ಸೆಕೆಂಡ್ ಏನಾಗುತ್ತೆ, ರಿಸೀವ್ ಮಾಡ್ಕೊಂಡಿರುವಂತ, ನೋಡಿ ಇದನ್ನ ಫಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ ಏನಾಗುತ್ತೆ, ಮೆಸೇಜಸ್ ಏನಾಗುತ್ತೆ ರಿಸೆಪ್ಟರ್ಸ್ ಇಂದ, ಮೆಸೇಜಸ್ ಫ್ರಮ್ ದ ರಿಸೆಪ್ಟರ್ಸ್ ಏನಾಗುತ್ತೆ, ಮೆಸೇಜಸ್ ಫ್ರಮ್ ದ ರಿಸೆಪ್ಟರ್ಸ್. ಯಾರು ಕ್ಯಾರಿ ಮಾಡ್ತಾರೆ ರಿಸೆಪ್ಟರ್ಸ್ ಇಂದ ಮೆಸೇಜ್ ಅನ್ನ? ಸೊ ಮೆಸೇಜಸ್ ಆರ್ ಕ್ಯಾರಿಡ್ ಬೈ ದ ಸೆನ್ಸರಿ ನ್ಯೂರಾನ್ಸ್. ಏನ್ ಮಾಡುತ್ತೆ, ಸೆನ್ಸರಿ ನ್ಯೂರಾನ್ಸ್ ಮೆಸೇಜ್ ಅನ್ನ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್, ಸೆನ್ಸರಿ ನ್ಯೂರಾನ್ ಈ ಮೆಸೇಜ್ ಅನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಇಟ್ ವಿಲ್ ಟೇಕ್ ದ ಮೆಸೇಜಸ್ ಟು ಸ್ಪೈನಲ್ ಕಾರ್ಡ್. ಸೊ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋದನ್ನ ಡಿಸೈಡ್ ಮಾಡೋದು ಸ್ಪೈನಲ್ ಕಾರ್ಡ್. ಅರ್ಥ ಆಗ್ತಿದ್ಯಾ? ಸೊ ಸ್ಪೈನಲ್ ಕಾರ್ಡ್ ಗೆ ಕ್ಯಾರಿ ಮಾಡುತ್ತೆ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾಗುತ್ತೆ, ಮೆಸೇಜ್ ಪ್ರೋಸೆಸ್ ಆಗುತ್ತೆ ಅಂಡ್ ಹೊರಗಡೆಗೆ ಮೋಟಾರ್ ನ್ಯೂರಾನ್ ಇಂದ ಬರುತ್ತೆ. ದ ಮೆಸೇಜಸ್ ಕಮ್ಸ್ ಔಟ್ ಆಫ್ ದ ಸ್ಪೈನಲ್ ಕಾರ್ಡ್ ಥ್ರೂ ಮೋಟಾರ್ ನ್ಯೂರಾನ್ ಇಂದ ಹೊರಗಡೆ ಬರುತ್ತೆ. ಸೊ ಏನಿಂದ ಬರುತ್ತೆ, ಮೋಟಾರ್ ನ್ಯೂರಾನ್ ಇಂದ ಬರುತ್ತೆ. ಈಗ ಮೋಟಾರ್ ನ್ಯೂರಾನ್ ಇಂದ ಬಂದಂತ ಈ ಮೆಸೇಜು ಡೈರೆಕ್ಟ್ ಆಗಿ ಏನಾಗುತ್ತೆ, ನಿಮ್ಮ ಎಫೆಕ್ಟರ್ ಆರ್ಗನ್ ಯಾವುದು, ಈಗ ಲೆಗ್ ಇಸ್ ದ ಎಫೆಕ್ಟರ್ ಆರ್ಗನ್. ಸೊ ಎಫೆಕ್ಟರ್ ಆರ್ಗನ್ ಗೆ ರೀಚ್ ಆಗುತ್ತೆ. ಸೊ ಅಲ್ಲಿಂದ ಎಫೆಕ್ಟರ್ ಆರ್ಗನ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಹೊರಗಡೆ ಬರುತ್ತೆ. ಈ ಏನ್ ಆಕ್ಷನ್ ಆಯ್ತು ಇಲ್ಲಿವರೆಗೂ, ಈ ಎಲ್ಲಾ ಆಕ್ಷನ್ಸ್ ತುಂಬಾ ಫಾಸ್ಟ್ ಆಗಾಯ್ತು. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ as ರಿಫ್ಲೆಕ್ಸ್ ಆಕ್ಷನ್. ನೋಡಿ, ಒಂದ್ ವೇಳೆ ನಿಮ್ ಎಕ್ಸಾಮ್ ಅಲ್ಲಿ ನಾಳೆ ಸೇ ಫಾರ್ ಎಕ್ಸಾಂಪಲ್ ದ ಫ್ಲಾಶ್ ಲೈಟ್ ಫಾಲ್ ಆನ್ ದ ಐಸ್ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಸಂಬಡಿ ಇಸ್ ಥ್ರೋಯಿಂಗ್ ದ ಬಾಲ್ ಅಟ್ ಯು. ಸೊ ಏನಾಯ್ತು, ನೀವು ಸಡನ್ ಆಗಿ ಅದನ್ನ ಕ್ಯಾಚ್ ಮಾಡಬಹುದು,
ಅಥವಾ ನೀವು ಆ ಪೊಸಿಷನ್ ಇಂದ ಮೂವ್ ಆಗ್ಬೋದು. ಇದೆಲ್ಲ ಕೂಡ ರಿಫ್ಲೆಕ್ಸ್ ಆಕ್ಷನ್. ಯಾವುದೇ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೊಡ್ಲಿ, ನೀವು ಒಂದ್ ತಿಳ್ಕೊಳ್ಳಿ, ರಿಸೆಪ್ಟರ್ಸ್ ನೋಡಿ ಇಷ್ಟನ್ನ ಬರ್ಕೊಳ್ಳಿ. ಯಾರಿಗೆ ಏನು ಬರೆಯಕ್ ಆಗಲ್ಲ ಮ್ಯಾಮ್, ಇಷ್ಟೆಲ್ಲ ನನಗೆ ನೆನಪೇ ಇರಲ್ಲ ಅಂತ ಹೇಳೋರು ಅಟ್ಲೀಸ್ಟ್ ನೋಡಿ ಇದನ್ನ ಬರೀರಿ, ರಿಸೆಪ್ಟರ್ ಬರೀರಿ, ರಿಸೆಪ್ಟರ್ ಬರೀರಿ. ಸೊ ರಿಸೆಪ್ಟರ್ ಇಂದ ನೀವು ಅಟ್ಲೀಸ್ಟ್ ನೋಡಿ ಈ ರೀತಿ ಬಾಕ್ಸ್ ಹಾಕಿ, ರಿಸೆಪ್ಟರ್ ಇಂದ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಗೋ ಥ್ರೂ ಸೆನ್ಸರಿ ನ್ಯೂರಾನ್ ಅಂತ ಬರೀರಿ. ಸೊ ಅಲ್ಲಿಂದ ಏನ್ ಬರೀರಿ ನೀವು, ಸ್ಪೈನಲ್ ಕಾರ್ಡ್ ಅಂತ ಬರೀರಿ. ಓಕೆ, ಸ್ಪೈನಲ್ ಕಾರ್ಡ್ ಇಂದ ಹೊರಗಡೆಗೆ ಬರುವಂತದ್ದು ಯಾವುದು, ಮೋಟಾರ್ ನ್ಯೂರಾನ್ ಅಂತ ಬರೀರಿ. ನೆಕ್ಸ್ಟ್ ಎಫೆಕ್ಟರ್. ನೋಡಿ ಇಷ್ಟನ್ನಾದ್ರೂ ನೆನ್ಪಿಟ್ಕೊಳ್ಬೇಕು. ಯಾರಿಗೆ ಈ ಸೀಕ್ವೆನ್ಸ್ ಪೂರ್ತಿ ಬರೆಯಕ್ಕೆ ಬರ್ತಿಲ್ಲ, ಯಾರಿಗಿದು ಪೂರ್ತಿ ಬರೆಯಕ್ಕೆ ಬರ್ತಿಲ್ಲ, ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಬರೀರಿ. ಓಕೆ, ಎಸ್. ನೋಡಿ ಯಾರಿಗೆ ಬರೆಯಕ್ ಬರುತ್ತೆ ಕಂಪ್ಲೀಟ್ ಆಗಿ ಡೆಫಿನೆಟ್ಲಿ ನಾನು ಮೇಲೆ ಎಕ್ಸ್ಪ್ಲೈನ್ ಮಾಡಿದ ಒಂದು ವೇನಲ್ಲೇ ಬರೀರಿ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ದಿಸ್ ಆಕ್ಷನ್ ಅಂತ ಕೇಳ್ತಾ ಇದ್ರೆ ಯಾವ ಪಾರ್ಟು ನೋಡಿ, ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ದ ರಿಫ್ಲೆಕ್ಸ್ ಆಕ್ಷನ್ ಇಸ್ ಆಲ್ವೇಸ್ ಕಂಟ್ರೋಲ್ಡ್ ಬೈ ದ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಇಂದ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಆಲ್ವೇಸ್ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆಕ್ಷನ್. ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನಾನು ನಿಮ್ಗೆ ಹೇಳ್ತಾ ಇದೀನಿ, ಈ ರಿಫ್ಲೆಕ್ಸ್ ಆಕ್ಷನ್ ಗೆ ರಿಲೇಟೆಡ್ ಆಗಿ ಬಂದ್ರೆ ಎಕ್ಸಾಮ್ ಅಲ್ಲಿ ನೋಡಿ, ರಿಸೆಪ್ಟರ್, ಸೆನ್ಸರಿ ನ್ಯೂರಾನ್, ಸ್ಪೈನಲ್ ಕಾರ್ಡ್, ಮೋಟಾರ್ ನ್ಯೂರಾನ್, ಎಫೆಕ್ಟರ್, ಈ ಸೀಕ್ವೆನ್ಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಬರೀರಿ. ನೆಕ್ಸ್ಟ್, which physical properties of metals are used in the following situation? The gold is used to make the ornaments. ಯಾಕೆ ಗೋಲ್ಡ್ ಅನ್ನ ಆರ್ನಮೆಂಟ್ಸ್ ಅನ್ನ ಮಾಡಕ್ಕೋಸ್ಕರ ಯೂಸ್ ಮಾಡ್ತಾರೆ? ಯಾಕೆ? ಸಿ ಗೋಲ್ಡ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ, ಮೋಸ್ಟ್ ಡಕ್ಟೈಲ್ ಮೆಟಲ್ ಇದು, ಅರ್ಥ ಆಯ್ತಾ? ಅಂಡ್ ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಸೊನೋರಸಿಟಿ. ಸೊನೋರಸಿಟಿ ಅಂದ್ರೆ ಏನು? ಸೊನೋರಸ್ ಅಂತ ಬರಿಬಹುದು, ಸೊನೋರಸಿಟಿ ಅಂತ ಬರಿಬಹುದು. ಓಕೆ, ಸೊ ನಿಮ್ಮ ಚಾಯ್ಸ್, ಹೇಗ್ ಬೇಕಾದ್ರೂ ಬರಿಬಹುದು. ಓಕೆ, ಸೊನೋರಸ್, SONOROUS, ಸೊನೋರಸ್. ಸೊನೋರಸ್ ಅಂದ್ರೆ ಶೈನಿಂಗ್ ಅಂತ ಅರ್ಥ. ಸೊನೋರಸ್ ಅಂದ್ರೆ ಶೈನಿಂಗ್ ಪ್ರಾಪರ್ಟಿ, ಗೋಲ್ಡ್ಗೆ ಶೈನಿಂಗ್ ಪ್ರಾಪರ್ಟಿ ಇದೆ. ಡಕ್ಟಿಲಿಟಿ ಅಂದ್ರೆ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ ಅಂತ. ಓಕೆ, ಸೊ ಥಿನ್ ವೈರ್ ನ ಮಾಡುವಂತ ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಂತ ಹೇಳ್ತೀವಿ. ಈ ಎರಡೂ ಪ್ರಾಪರ್ಟಿನು ಯಾವ್ದಕ್ಕಿದೆ? ಗೋಲ್ಡ್ಗಿದೆ. ದಟ್ ಈಸ್ ದ ರೀಸನ್ ದ ಗೋಲ್ಡ್ ಈಸ್ ಯೂಸ್ಡ್ ಟು ಮೇಕ್ ದ ಆರ್ನಮೆಂಟ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಓಕೆ, ನಿಕ್ಕಲ್ ಈಸ್ ಯೂಸ್ಡ್ ಇನ್ ದ ಸ್ಟ್ರಿಂಗ್ಸ್ ಆಫ್ ಗಿಟಾರ್ ಅಂತ ಕೇಳ್ತಾರೆ. ಯಾಕೆ ನಿಕ್ಕಲ್ ಅನ್ನ ಸ್ಟ್ರಿಂಗ್ಸ್ ಆಫ್ ಗಿಟಾರ್ ನಲ್ಲಿ ಯೂಸ್ ಮಾಡ್ತಾರೆ? ವೆರಿ ಇಂಪಾರ್ಟೆಂಟ್, ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿರ್ಲಿ. ಸೊ ನಿಕ್ಕಲ್ ಅನ್ನ ಸ್ಟ್ರಿಂಗ್ಸ್ ಅಲ್ಲಿ ಯಾಕೆ ಯೂಸ್ ಮಾಡ್ತಾರೆ? ನಿಕ್ಕಲ್ ಸ್ಟ್ರಿಂಗ್ಸ್ ಗೆ ಯೂಸ್, ಸ್ಟ್ರಿಂಗ್ ಅಂತ ಹೇಳಿದಾಗ ವೈರ್ ಪ್ರಾಪರ್ಟಿ ಮತ್ತೆ ಡಕ್ಟಿಲಿಟಿ ಪ್ರಾಪರ್ಟಿನೇ ಬರುತ್ತೆ ಇಲ್ಲಿ, ಅರ್ಥ ಆಯ್ತಾ? ಡಕ್ಟಿಲಿಟಿ ಪ್ರಾಪರ್ಟಿ ಬರುತ್ತೆ ಬಿಕಾಸ್ ಸ್ಟ್ರಿಂಗ್ಸ್ ಆರ್ ನಥಿಂಗ್ ಬಟ್ ವೈರ್. ಅದೇ ರೀತಿ ಏನಾಗುತ್ತೆ, ಗಿಟಾರ್ ಅನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ಪ್ರೊಡ್ಯೂಸಸ್ ದ ಸೌಂಡ್. ಓಕೆ, ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಐ ಥಿಂಕ್ ನಾನು ಮಿಸ್ಟೇಕ್ ಮಾಡಿದೆ ಅನ್ಸುತ್ತೆ, ಸಾರಿ. ಈ ಶೈನಿಂಗ್ ಗೆ ಲಸ್ಟ್ರಸ್ ಅಂತ ಹೇಳ್ತೀವಿ. ಸಾರಿ, ಲಸ್ಟ್ರಸ್ ಅಂದ್ರೆ ಶೈನಿಂಗ್ ಅಂತ ಅರ್ಥ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಲಸ್ಟ್ರಸ್ ಅಂದ್ರೆ ಶೈನಿಂಗ್ ಅಂತ, ಸೊನೋರಸ್ ಅಂದ್ರೆ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಅಂತ. ವೆರಿ ಸಾರಿ, ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡೋ ಒಂದು ಕಾಂಟಿನ್ಯೂಸ್ ಮೋಡ್ ನಲ್ಲಿ ಜಸ್ಟ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಈ ಗೋಲ್ಡ್ ಗೆ ಡಕ್ಟಿಲಿಟಿ ಪ್ರಾಪರ್ಟಿ ಇರುತ್ತೆ. ಸೊ ಗೋಲ್ಡ್ ಈಸ್ ಡಕ್ಟೈಲ್ ಅಂಡ್ ಆಲ್ಸೋ ಗೋಲ್ಡ್ ಈಸ್ ಲಸ್ಟ್ರಸ್. ಗೋಲ್ಡ್ ಈಸ್ ಲಸ್ಟ್ರಸ್, ವೆರಿ ಇಂಪಾರ್ಟೆಂಟ್. ಗೋಲ್ಡ್ ಲಸ್ಟ್ರಸ್ ಆಗಿದೆ ಅಂದ್ರೆ ಶೈನಿಂಗ್ ಪ್ರಾಪರ್ಟಿ ಇದೆ. ನಿಕ್ಕಲ್ ಏನಾಗಿದೆ? ನಿಕ್ಕಲ್ಗೆ ಡಕ್ಟಿಲಿಟಿ ಪ್ರಾಪರ್ಟಿ ಇದೆ ಅಂಡ್ ನಿಕ್ಕಲ್ ಏನಾಗುತ್ತೆ? ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದನ್ನ ನಾವು ಸೊನೋರಸಿಟಿ ಅಂತ ಹೇಳ್ತೀವಿ. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಜಸ್ಟ್ ನಾನು ಒಂದು ಎಕ್ಸ್ಪ್ಲೇನ್ ಮಾಡೋ ಫ್ಲೋ ನಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡೆ. ಸೊ ಪ್ಲೀಸ್ ಕರೆಕ್ಟ್ ಇಟ್. ನನ್ನಿಂದ ಮಾರ್ಕ್ಸ್ ಅನ್ನ ಕಳ್ಕೊಬಿಡಿ, ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಗೋಲ್ಡ್ ಗೆ ಡಕ್ಟಿಲಿಟಿ ಪ್ರಾಪರ್ಟಿ ಇದೆ ಅಂಡ್ ಶೈನಿಂಗ್ ಪ್ರಾಪರ್ಟಿ ಇದೆ. ನಿಕ್ಕಲ್ಗೆ ಡಕ್ಟಿಲಿಟಿ ಪ್ರಾಪರ್ಟಿ ಇದೆ ಅಂಡ್ ಸೊನೋರಸಿಟಿ ಪ್ರಾಪರ್ಟಿ ಇದೆ, ಅಂದ್ರೆ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಇದೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 5. ಅ ಪರ್ಸನ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್. ನೋಡಿ ಇದನ್ನ ನಾವು ಹೇಳ್ತೀವಿ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಅಂತ ಇದನ್ನೇ ಹೇಳ್ತೀವಿ, ಬಟ್ ತುಂಬಾ ಸಿಂಪಲ್. ಎ ಪರ್ಸನ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್. ನೋಡಿ ಒಬ್ಬ ಪರ್ಸನ್ ಫೇಸ್ ಏನಾಗ್ತದೆ? ಪೇಲ್ ಆಗ್ತಾ ಇದೆ. ಅಂಡ್ ಹಿಸ್ ಬ್ರೀತಿಂಗ್ ರೇಟ್ ಈಸ್ ಇನ್ಕ್ರೀಸಿಂಗ್ ಡ್ಯೂ ಟು ದ ಫಿಯರ್. ಏನ್ರಿಂದ ಇನ್ಕ್ರೀಸ್ ಆಗ್ತಾ ಇದೆ? ಫಿಯರ್ ಇಂದ. ಹಿಂಟ್ ಕೊಟ್ಟಿದ್ದಾನೆ ಇಲ್ಲಿ, ಹಿಂಟ್ ಬಂದು ಫಿಯರ್ ಅಂತ ಅರ್ಥ, ಅಂದ್ರೆ ಡೇಂಜರಸ್ ಕಂಡೀಷನ್. ಅನಲೈಸ್ ದ ಪ್ರೋಸೆಸ್ ವಿಚ್ ಎನೇಬಲ್ಸ್ ದ ಪರ್ಸನ್ ಟು ಡೀಲ್ ವಿತ್ ದ ಸಿಚುಯೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ? ಪರ್ಸನ್ ಫೇಸು ಪೇಲ್ ಆಗ್ತಾ ಇದೆ. ಕ್ವಶನ್ ಅರ್ಥ ಆಗ್ಲಿಲ್ಲ ಅಲ್ವಾ? ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಈಗಲೂ ಕ್ವಶನ್ ಅರ್ಥ ಆಗ್ಲಿಲ್ಲ. ಬಟ್ ಏನ್ರಿಂದ ಇನ್ಕ್ರೀಸ್ ಆಗ್ತಾ ಇದೆ? ಫಿಯರ್ ಇಂದ ಇನ್ಕ್ರೀಸ್ ಆಗ್ತಿದೆ. ಸೊ ಫಿಯರ್ ಅನ್ನೋ ವರ್ಡ್ ಬಂದ್ಮೇಲೆ ಡೆಫಿನೆಟ್ಲಿ ನಿಮ್ ತಲೆಗೆ ಬರಬೇಕು, ಇಟ್ ಈಸ್ ಆಲ್ ಅಬೌಟ್ ಎಡ್ರಿನಾಲಿನ್ ಹಾರ್ಮೋನ್ ಅಂತ ಕ್ಲಿಯರ್ ಆಗಿ ನಿಮ್ ತಲೆಗೆ ಬರಬೇಕು. ಎಡ್ರಿನಾಲಿನ್ ಹಾರ್ಮೋನ್. ಎಡ್ರಿನಾಲಿನ್ ಹಾರ್ಮೋನ್ ಏನ್ ಮಾಡುತ್ತೆ? ಇಟ್ ಈಸ್ ಬೇಸಿಕಲಿ ರಿಲೀಸ್ ವೆನ್ ದ ಪರ್ಸನ್ ಈಸ್ ಇನ್ ದ
ಡೇಂಜರಸ್ ಕಂಡೀಷನ್. ಯಾವಾಗ ಒಬ್ಬ ಪರ್ಸನ್ ಡೇಂಜರಸ್ ಕಂಡೀಷನ್ ಅಲ್ಲಿ ಇರ್ತಾನೆ ಆಗ ಅಡ್ರಿನಾಲಿನ್ ಹಾರ್ಮೋನ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಇಟ್ ಈಸ್ ಡೈರೆಕ್ಟ್ಲಿ ಸೆಕ್ರೀಟೆಡ್ ಇನ್ ಟು ಬ್ಲಡ್ ಗೆ ಸೆಕ್ರೀಟ್ ಆಗುತ್ತೆ. ಯಾವಾಗ ಅಡ್ರಿನಾಲಿನ್ ಹಾರ್ಮೋನ್ ಡೈರೆಕ್ಟ್ ಆಗಿ ಬ್ಲಡ್ ಗೆ ಸೆಕ್ರೀಟ್ ಆಗುತ್ತೆ ಸೊ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ, ಬ್ರೀತಿಂಗ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಹಾರ್ಟ್ ಬೀಟ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ, ಬ್ರೀತಿಂಗ್ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಅಂಡ್ ಬ್ಲಡ್ ಪ್ರೆಷರ್ ನ ಇನ್ಕ್ರೀಸ್ ಮಾಡುತ್ತೆ, ಕೂಡ ಇನ್ಕ್ರೀಸ್ ಮಾಡುತ್ತೆ. ಆಲ್ ದೀಸ್ ಆರ್ ಬೀನ್ ಕಾಸ್ಡ್ because of the adrenaline hormone got secreted directly into the blood. ನೋಡಿ, ಈ ಕಂಡೀಷನ್ ಅಲ್ಲಿ ನಿಮಗೆ ಗೊತ್ತಿರಬೇಕು, ಅಡ್ರಿನಾಲಿನ್ ಗ್ಲ್ಯಾಂಡ್ ಆರ್ ಅಡ್ರಿನಾಲಿನ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ಎ ಎಂಡೋಕ್ರೈನ್ ಗ್ಲ್ಯಾಂಡ್. ಎಕ್ಸಾಮ್ ಅಲ್ಲಿ ನಾಳೆ ಎಂಡೋಕ್ರೈನ್ ಅಂತ ವರ್ಡ್ ಬಂದ್ರೆ ನಿಮ್ಗೆ ನೆನಪಿರ್ಲಿ, ಎಂಡೋಕ್ರೈನ್ ಇಸ್ ನಥಿಂಗ್ ಬಟ್ ದ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ಸ್ ಇಟ್ಸ್ ಹಾರ್ಮೋನ್ಸ್ ಡೈರೆಕ್ಟ್ಲಿ ಇಂಟು ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಎಂಡೋಕ್ರೈನ್, ಎಂಡೋ ಅಂದ್ರೆ ಆಕ್ಚುಲಿ ಇನ್ಸೈಡ್ ದ ಬಾಡಿ ಅಂತ ಹೇಳ್ತೀವಿ. ಸೊ ದ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನು, ಇಟ್ ಇಸ್ ದ ಗ್ಲ್ಯಾಂಡ್ ವಿಚ್ ಆಡ್ ದೇರ್ ಸೆಕ್ರೇಷನ್ ಡೈರೆಕ್ಟ್ಲಿ ಇಂಟು ದ ಬ್ಲಡ್. ಈಗ ಅಡ್ರಿನಾಲಿನ್ ಗ್ಲ್ಯಾಂಡ್ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್, ಓವರಿ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್, ಬಿಕಾಸ್ ದೇ ಆರ್ ಆಡಿಂಗ್ ದೇರ್ ಸೆಕ್ರೇಷನ್ ಡೈರೆಕ್ಟ್ಲಿ ಇಂಟು ಬ್ಲಡ್ ಅಂತ ನೀವು ತಿಳ್ಕೋಬೇಕು. ಓಕೆ, ಸೊ ಈ ಸಿಚುಯೇಷನ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ನಲ್ಲ, ಸೊ ರೈಟ್ ಸೋ ಮಚ್, ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ನೆಕ್ಸ್ಟ್ ಗಿವ್ ರೀಸನ್ಸ್ ಅಲ್ಲಿ ಫುಡ್ ಚೈನ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 to 4 ಸ್ಟೆಪ್ಸ್ ಅಂತ ಇದೆ. ಫುಡ್ ಚೈನ್ ಯಾಕೆ ಬೇಸಿಕಲಿ 3 to 4 ಸ್ಟೆಪ್ಸ್ ಅಷ್ಟೇ ಇರುತ್ತೆ ಫುಡ್ ಚೈನ್ ಅಲ್ಲಿ, ಯಾಕೆ? ಸೇ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಗ್ರಾಸ್ ನೋಡಿ, ಗ್ರಾಸ್ ನ ಬರ್ಕೊಳ್ಳಿ. ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ, ಯಾಕೆ ಅಂದ್ರೆ ನಿಮ್ಗೆ ನಾಳೆ ಇದೇ ರೀತಿ ಬೇರೆ ಕ್ವಶನ್ ಕೊಟ್ಟರು ಬರೆಯಕ್ಕೆ ಬರ್ಬೇಕಾಗತ್ತೆ. ಸೊ ಗ್ರಾಸ್ ಇದೆ, ಗ್ರಾಸ್ ಹಾಪರ್ GH ಅಂತ ಬರೀತೀನಿ ಶಾರ್ಟ್ ಆಗಿ. ನೆಕ್ಸ್ಟ್ ಫ್ರಾಗ್ ಇದೆ, ಸೊ ನೆಕ್ಸ್ಟ್ ಏನಿದೆ, ಸ್ನೇಕ್ ಇದೆ. ಸೊ ಯಾಕೆ ಓನ್ಲಿ 3 to 4 ಸ್ಟೆಪ್ಸ್ ಅಲ್ಲಿ ಎಂಡ್ ಆಗುತ್ತೆ? ಈ ಗ್ರಾಸ್ ಅಲ್ಲಿ ಏನಿರುತ್ತೆ, ಸೋಲಾರ್ ಇನ್ಪುಟ್ ಇಂದ ಬಂದಂತ ಒಂದು ಸೇ ಫಾರ್ ಎಕ್ಸಾಂಪಲ್ 10,000 ಕಿಲೋಜೋಲ್ ಆಫ್ ಎನರ್ಜಿ ಇಲ್ಲಿರುತ್ತೆ. ಸೊ ಗ್ರಾಸ್ ಹಾಪರ್ ನ ಕನ್ಸ್ಯೂಮ್ ಮಾಡಿದಂತ ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಗ್ರಾಸ್ ಹಾಪರ್ಗೆ ಏನಾಗುತ್ತೆ, ಓನ್ಲಿ 10% ಆಫ್ ಎನರ್ಜಿ ಪಾಸ್ ಆಗುತ್ತೆ. ಅಂದ್ರೆ 10,000 ಕಿಲೋಜೋಲ್ ಅಲ್ಲಿ 10% ಅಂದ್ರೆ 1,000 ಕಿಲೋಜೋಲ್ ಪಾಸ್ ಆಗುತ್ತೆ. ಹಾಗೇನೆ ಗ್ರಾಸ್ ಹಾಪರ್ ನ ಕನ್ಸ್ಯೂಮ್ ಮಾಡಿದಂತ ಫ್ರಾಗ್ ಬಾಡಿಗೆ ಏನಾಗುತ್ತೆ, ಈಗ 10% ಅಂದ್ರೆ 100 ಕಿಲೋಜೋಲ್ ಎಂಟರ್ ಆಗುತ್ತೆ. ಹಾಗೆ ಫ್ರಾಗ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಸ್ನೇಕ್ ಬಾಡಿಗೆ 10 ಕಿಲೋಜೌಲ್ ಎಂಟರ್ ಆಗುತ್ತೆ. ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಒಂದ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಎನರ್ಜಿ ಟ್ರಾನ್ಸ್ಫರ್ ನೋಡಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಸೊ ಅದರಿಂದಾನೇ ಫುಡ್ ಚೈನ್ಸ್ ಅಲ್ಲಿ ಜನರಲಿ ಏನಾಗುತ್ತೆ 3 to 4 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ಆನ್ ಅನ್ ಆವರೇಜ್ ಓನ್ಲಿ 10% ಆಫ್ ಫುಡ್ ಇಸ್ ಅವೈಲಬಲ್ ಟು ಅ ಟ್ರೋಪಿಕ್ ಲೆವೆಲ್, ದಟ್ ಈಸ್ ಗೆಟಿಂಗ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ ಅಂತ ಹೇಳ್ತೀವಿ. ಸಿನ್ಸ್ ಏನಾಗುತ್ತೆ, the amount of energy which is available becoming less from one tropic level to another tropic. ನೋಡಿ, one tropic level ಇಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ ಗೆ ಕಡಿಮೆ ಆಗ್ತಾ ಹೋಗ್ತಿರೋದ್ರಿಂದ ಜನರಲಿ ಫುಡ್ ಚೈನ್ಸ್ ಅಲ್ಲಿ 3 to 4 ಸ್ಟೆಪ್ಸ್ ಇರುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕೊಟ್ಟಿರುವಂತದ್ದು ಡಿಕಾಂಪೋಸರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕೋಸಿಸ್ಟಮ್. ಈಗ ನಾನು ಇಲ್ಲಿ ಏನ್ ಕ್ವೆಶನ್ ತಗೊಂಡಿದ್ದೀನಿ ಇದೆಲ್ಲ ನಿಮ್ಗೆ 2018 ಇಂದ ಇಲ್ಲಿವರೆಗೂ ನಿಮ್ಮ ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟರು ಕ್ವಶನ್ಸ್. ನಾನೇನು ಫ್ರೇಮ್ ಮಾಡಿಲ್ಲ ಈ ಕ್ವಶನ್ಸ್ ನ, ಅದು ಕ್ಲಿಯರ್ ಆಗಿರ್ಲಿ. ಓಕೆ, ನಿಮ್ಗೆ 2018 ಇಂದ 2021-22 ಬೋರ್ಡ್ ಅಲ್ಲಿ ಎಕ್ಸಾಮ್ ಅಲ್ಲಿ ಪ್ರತಿ ಇಯರ್ ಅಲ್ಲೂ ಕೊಟ್ಟಿರುವಂತ ಗಿವ್ ರೀಸನ್ ಕ್ವಶನ್, ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಾನ್ ಫ್ರೇಮ್ ಮಾಡಿರೋ ಕ್ವಶನ್ಸ್ ಅಲ್ವೇ ಅಲ್ಲ ಇದು. ಸೊ ಅದರಿಂದ ನಿಮ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪ್ರೊಟೆಕ್ಟಿಂಗ್ ದ ಓಝೋನ್ ಲೇಯರ್ ಈಸ್ ನೆಸೆಸರಿ. ಸೊ ಯಾಕೆ ಓಝೋನ್ ಲೇಯರ್ ನ ಪ್ರೊಟೆಕ್ಟ್ ಮಾಡಬೇಕು? ಓಕೆ, ಅದಕ್ಕೂ ಮುಂಚೆ ಇನ್ನೊಂದು ಕ್ವಶನ್ ಇದೆ ಅಲ್ವಾ. ಸೊ ಡಿಕಾಂಪೋಸರ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕೋಸಿಸ್ಟಮ್, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಡಿಕಾಂಪೋಸರ್ಸ್ ಏನ್ ಮಾಡುತ್ತೆ? ಡಿಕಾಂಪೋಸರ್ಸ್ ಏನಾಗುತ್ತೆ, ದೇ ಕ್ಲಿಯರ್ ದ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಏನ್ ಮಾಡುತ್ತೆ, ಭೂಮಿ ಮೇಲೆ ಇರುವಂತ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅನ್ನ ಏನ್ ಮಾಡುತ್ತೆ, ದೇ ಕಂಪ್ಲೀಟ್ಲಿ decompose it. That is the reason they play an important role. ಒಂದ್ ವೇಳೆ ಈಗ ಡಿಕಾಂಪೋಸರ್ಸ್ ಇರ್ಲಿಲ್ಲ ಅಂದ್ರೆ, ಅರ್ಥ ಆಗ್ತಿದ್ಯಾ? ಇಫ್ ದರ್ ಇಸ್ ನೋ ಡಿಕಾಂಪೋಸರ್ಸ್ ಇನ್ ದ ಎನ್ವಿರಾನ್ಮೆಂಟ್, ಏನಾಗ್ತೈತೆ, ಭೂಮಿ ಮೇಲೆ ಸತ್ತಂತ ಎಲ್ಲ ಆರ್ಗನಿಸಮ್ಸ್ ಹಾಗೆ ಕೊಳ್ತು ಹೋಗ್ತಿತ್ತು. ಸೊ ಫೌಲ್ ಸ್ಮೆಲ್ ರಿಲೀಸ್ ಆಗ್ತಿತ್ತು, ಫೌಲ್ ಸ್ಮೆಲ್ ಇಂದ ಬೇರೆ ಆರ್ಗನಿಸಮ್ಸ್ಗೆ ಡಿಸೀಸ್ ಬರ್ತಿತ್ತು. ಇದೆಲ್ಲ ಪ್ರಾಬ್ಲಮ್ ಡಿಕಾಂಪೋಸರ್ಸ್ ಇಲ್ಲ ಅಂದ್ರೆ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಡಿಕಾಂಪೋಸರ್ಸ್ ಪ್ಲೇ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕೋಸಿಸ್ಟಮ್. ಏನ್ ಮಾಡುತ್ತೆ ಡಿಕಾಂಪೋಸರ್ಸ್? Decomposes, they decompose the dead and decaying organic matter. ಇಷ್ಟೇ ಬರೀರಿ. Decomposers ಏನ್ ಮಾಡುತ್ತೆ? They decompose the dead and decaying organic matter. ಓಕೆ, ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್
ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಸ್, ಪ್ರೊಟೆಕ್ಟಿಂಗ್ ದ ಓಝೋನ್ ಲೇಯರ್ ಈಸ್ ನೆಸಸರಿ. ಸೊ ಯಾಕೆ ಓಝೋನ್ ಲೇಯರ್ ನ ನೀವು ಪ್ರೊಟೆಕ್ಟ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಯಾಕೆ ಓಝೋನ್ ಲೇಯರ್ ಏನಾಗುತ್ತೆ? ಇಟ್ ಇಸ್ ಪ್ರೊಟೆಕ್ಟಿಂಗ್ ದ ಅರ್ತ್ ಫ್ರಮ್ ದ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇಂದ ಏನ್ ಮಾಡ್ತಾ ಇದೆ? ಈ ಓಝೋನ್ ಲೇಯರ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಪ್ರೊಟೆಕ್ಟಿಂಗ್ ದ ಓಝೋನ್ ಲೇಯರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಬರೀರಿ. ಯು ವಿ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಬರೀರಿ ಅಷ್ಟೇ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ, ಗಿವ್ ರೀಸನ್ಸ್. ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ಕುಕಿಂಗ್ ವೆಸಲ್ಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೈ ಆರ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ಕುಕಿಂಗ್ ವೆಸಲ್ಸ್? ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಮೆಟಲ್ಸ್ ಅನ್ನ ಕುಕಿಂಗ್ ವೆಸಲ್ಸ್ ಅಲ್ಲಿ ವೆಸಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ದಿ ಮೆಟಲ್ಸ್ ಆಕ್ಚುಲಿ ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್. ಈಗ ನಮ್ಮಲ್ಲಿ ಕಾಪರ್ ವೆಸಲ್ ಇದೆ ಅಂದ್ರೆ, ಈ ಕಾಪರ್ ವೆಸಲ್ ನ ನೀವು ಎಷ್ಟೇ ಹೀಟ್ ಮಾಡಿದ್ರು ಏನಾಗಲ್ಲ, ಇದು ಮೆಲ್ಟ್ ಆಗಲ್ಲ. ಯಾಕೆ? ಇದಕ್ಕೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಅಂಡ್ ಇದು ಏನಾಗುತ್ತೆ, ನಾವು ಹೀಟ್ ಮಾಡಿದ ತಕ್ಷಣ ಹೀಟ್ ಅನ್ನ ಕಂಡಕ್ಟ್ ಮಾಡುತ್ತೆ. ಸೊ ಇಟ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್. ವೆರಿ ಇಂಪಾರ್ಟೆಂಟ್. ಸೊ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ಕುಕಿಂಗ್ ವೆಸಲ್ಸ್. ಯಾಕೆ ಅಂದ್ರೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ದೇ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಬರಿಬೇಕು. ನೆಕ್ಸ್ಟ್, ಸೋಡಿಯಂ ಮೆಟಲ್ ಈಸ್ ಸ್ಟೋರ್ಡ್ ಇನ್ ದ ಕೆರೋಸಿನ್ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಮೆಟಲ್ ನ ಯಾಕೆ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಬೇಕು? ಬಿಕಾಸ್ sodium is highly reactive metal. Sodium is highly reactive metal. When it is exposed to the oxygen, ಯಾವಾಗ ಇದು ಆಕ್ಸಿಜನ್ ಗೆ ಎಕ್ಸ್ಪೋಸ್ ಆಗುತ್ತೆ ಏನಾಗುತ್ತೆ? It catches the fire. Okay, it easily catches the fire when it is exposed to the air, that is which contains the oxygen. That is why it is always stored under the kerosene. ಈ ಕ್ವೆಶ್ಚನ್ಸ್ ಎಲ್ಲ ಆಲ್ರೆಡಿ ನೀವು ರಿವೈಸ್ ಮಾಡಿರ್ತೀರಾ. ಸೊ ಒಂದ್ ವೇಳೆ ಏನಾದ್ರು ಸ್ಕಿಪ್ ಮಾಡಿದ್ರೆ ಪ್ಲೀಸ್ ನೋಟ್ ಡೌನ್, ಇದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಇಟ್ ರಿಯಾಕ್ಟ್ಸ್ ವೆರಿ ವಿಗರಸ್ಲಿ ಅಂತ ಗೊತ್ತಿರಲಿ. ಸೋಡಿಯಂ ಮೆಟಲ್ ಇಟ್ ರಿಯಾಕ್ಟ್ಸ್ ವೆರಿ ವಿಗರಸ್ಲಿ when it is kept open in the air, so that is why it is always stored under the kerosene. ಗೊತ್ತಿರಲಿ. Next, give reason. When a calcium metal reacts with the water, the liberated hydrogen gas does not catches the fire ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಲ್ಸಿಯಂ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ, ಕ್ಯಾಲ್ಸಿಯಂ ನ ನಾನು ವಾಟರ್ ಗೆ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಲಿಬರೇಟ್ ಆಗುವಂತ ಹೈಡ್ರೋಜನ್ ಗ್ಯಾಸ್ ಇಟ್ ಡಸ್ ನಾಟ್ ಕ್ಯಾಚಸ್ ದ ಫೈರ್. ಇದು ಯಾವುದೇ ರೀತಿ ಫೈರ್ ನ ಕ್ಯಾಚ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಏನಾಗುತ್ತೆ, ವೆನ್ ಕ್ಯಾಲ್ಸಿಯಂ ರಿಯಾಕ್ಟ್ ವಿತ್ ದ ವಾಟರ್ ಏನ್ ಆಗುತ್ತೆ, ವೆನ್ ಎವರ್ ಕ್ಯಾಲ್ಸಿಯಂ ರಿಯಾಕ್ಟ್ ವಿತ್ ದ ವಾಟರ್ ಏನಾಗುತ್ತೆ, ಇಟ್ ಫಾರ್ಮ್ ದ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಯಾವುದೋ ಒಂದು ಏನೋ ರಿಲೀಸ್ ಆಗುತ್ತೆ. ಬಟ್ ಮ್ಯಾಟರ್ ಏನು ಇಲ್ಲಿ ಅಂದ್ರೆ, ರಿಲೀಸ್ ಆಗ್ತಿರುವಂತ ಹೈಡ್ರೋಜನ್ ಗ್ಯಾಸ್ ಏನಾಗ್ತಾ ಇದೆ, ದ ಹೈಡ್ರೋಜನ್ ಗ್ಯಾಸ್ ವಿಚ್ ಇಸ್ ರಿಲೀಸ್, it is not possible for this hydrogen gas to catch the fire. So heat evolved does not sufficient, it is not sufficient to catch the fire ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತಾ? ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ಏನೇನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಯಾರಿಗೂ ಐಡಿಯಾ ಇರಲ್ಲ. ಬಟ್ ಇದೆಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ ಅಂತ ಕೇಳಿರುವಂತದ್ದು. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋದ್ರಿಂದ ಏನಾಗುತ್ತೆ, ಆಲ್ ದಿಸ್ ವಿಲ್ ಬಿಕಮ್ ಮ್ಯಾಟರ್. ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಅದರಿಂದ ಯು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಇಟ್. ಇದ್ರ ಬಗ್ಗೆ ನಿಮಗೆ ಇಂಪಾರ್ಟೆನ್ಸ್ ಇರಲಿ. ಏನಾಗುತ್ತೆ ಅಂತ ಹೇಳಿ, ಇವಾಗ ಕ್ಯಾಲ್ಸಿಯಂ ಏನಾಗುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಆಗಿದ್ರೆ ಏನಾಗುತ್ತೆ, ಇಟ್ ಫಾರ್ಮ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬರೇಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ರಿಲೀಸ್ ಆಗ್ತಿರುವಂತ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ದ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಡಸ್ ನಾಟ್ ಕ್ಯಾಚಸ್ ದ ಫೈರ್. ಯಾಕೆಂದ್ರೆ ದ ಹೀಟ್ ಇವಾಲ್ವ್ ಇಸ್ ನಾಟ್ ಸಫಿಶಿಯಂಟ್ ಫಾರ್ ದ ಹೈಡ್ರೋಜನ್ ಟು ಕ್ಯಾಚ್ ದ ಫೈರ್ ಅಂತ ಬರೀರಿ. ಸೊ ಹೀಟ್ ಇವಾಲ್ವ್ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಏನಾಗುತ್ತೆ ಇಲ್ಲಿ ಹೀಟ್, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಹೈಡ್ರೋಜನ್ ಟು ಕ್ಯಾಚಸ್ ದ ಫೈರ್ ಅಂತ ಬರೀರಿ, ಆರ್ ಇಟ್ ಡಸ್ ನಾಟ್ ಅಲೋ ಅಂತ ಬರೀರಿ. ಓಕೆ, ಎರಡಕ್ಕೂ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಅಯೋನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಮತ್ತೆ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಈ ಕ್ವಶನ್ ಅನ್ನ, ಸ್ವಲ್ಪ ಗಮನ ಇಟ್ಟು ಓದ್ಕೊಂಡು ಹೋಗಿ ಎಕ್ಸಾಮ್ಗೆ. ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್ ಯಾಕಿದೆ? ಅಯೋನಿಕ್ ಕಾಂಪೌಂಡ್ಸ್ ಆರ್ ಆಕ್ಚುಲಿ ಹ್ಯಾವಿಂಗ್ ದ ಸ್ಟ್ರಾಂಗ್ ಅಯೋನಿಕ್, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಸ್ಟ್ರಾಂಗ್ ಎಲೆಕ್ಟ್ರೋವೇಲೆಂಟ್ ಬಾಂಡ್ಸ್ ಅಂತ. ನೋಡಿ, ಇದೆಲ್ಲ ರೀಸನ್ ಟೆಕ್ಸ್ಟ್ ಬುಕ್ ನಲ್ಲಿ ಅಯೋನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್ ಇದೆಯಲ್ಲ, ಪ್ರತಿ ಪ್ರಾಪರ್ಟಿ ಜೊತೆನೆ ಕೊಟ್ಟಿದ್ದಾನೆ. ಏನಾಗುತ್ತೆ, ಅಯೋನಿಕ್ ಕಾಂಪೌಂಡ್ಸ್ ಹ್ಯಾವ್ ದ ಸ್ಟ್ರಾಂಗ್, ನೋಡಿ ದೇ ಹ್ಯಾವ್ ದ ಸ್ಟ್ರಾಂಗ್ ಅಯೋನಿಕ್ ಫೋರ್ಸ್, ದೇ ಹ್ಯಾವ್ ದ ಸ್ಟ್ರಾಂಗ್ ಅಯೋನಿಕ್ ಫೋರ್ಸ್ ಅಂತ ಬರಿಬಹುದು. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದ ಎಲೆಕ್ಟ್ರೋವೆಲೆಂಟ್ ಬಾಂಡ್ಸ್ ಅಂತ ಬರಿಬಹುದು. ಅರ್ಥ ಆಯ್ತಾ? ಸೊ ದೇ ಹ್ಯಾವ್ ದ ಸ್ಟ್ರಾಂಗ್ ಅಯೋನಿಕ್ ಫೋರ್ಸ್. ಸೊ ಬಟ್ ಏನಾಗುತ್ತೆ, ಆಸ್ ದೇ ಹ್ಯಾವ್ ಸ್ಟ್ರಾಂಗ್ ಅಯೋನಿಕ್ ಫೋರ್ಸ್, ಇಟ್ ಈಸ್ ಡಿಫಿಕಲ್ಟ್, ಯು ಹ್ಯಾವ್ ಟು ರೈಟ್ ಇಟ್ ಈಸ್ ಡಿಫಿಕಲ್ಟ್. ಇಟ್ ಈಸ್ ಡಿಫಿಕಲ್ಟ್, ಏನಾಗುತ್ತೆ ಇದಕ್ಕೆ ಡಿಫಿಕಲ್ಟ್ ಆಗುತ್ತೆ. It is difficult to break that bond. Okay, it is difficult to break. It is difficult to break the bond. It is difficult to break the bond. So it needs
ಆರ್ ಇಟ್ ನೀಡ್ ಅಂತ ಬರಿಬಹುದು, ಆರ್ ಇಟ್ ರಿಕ್ವೈರ್ ಅಂತ ಕೂಡ ಬರಿಬಹುದು. ಇಟ್ ನೀಡ್ ಆರ್ ರಿಕ್ವೈರ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ ನೀಡ್ ಆರ್ ರಿಕ್ವೈರ್ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಆರ್ ಫೋರ್ಸ್ ಅಂತ ಕೂಡ ಬರಿಬಹುದು. ಓಕೆನಾ, ವೆರಿ ಇಂಪಾರ್ಟೆಂಟ್. ಐನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಅಂತ ತಿಳ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ನೋಡಿ ಏನ್ ಕೇಳ್ತಾರೆ, ವೆಂಟ್ರಿಕಲ್ಸ್ ಆಫ್ ದ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ವೆಂಟ್ರಿಕಲ್ಸ್ ನೋಡಿ, ವೆಂಟ್ರಿಕಲ್ಸ್ ಅಲ್ಲಿ ಎಲ್ಲಿರುತ್ತೆ ಹಾರ್ಟ್ ಅಲ್ಲಿ? ಈಗ ಹ್ಯೂಮನ್ ಹಾರ್ಟ್ ಅಂತ ತಿಳ್ಕೊಂಡ್ರೆ ಅಪ್ಪರ್ ಚೇಂಬರ್ ಏನಿದೆ ಇದನ್ನ ನಾವು ಏಟ್ರಿಯಂ ಅಂತ ಹೇಳಿ ಕರಿತೀವಿ. ಬಟ್ ಲೋಯರ್ ಚೇಂಬರ್ ಏನಿದೆ, ಲೋಯರ್ ಚೇಂಬರ್ ನ ವೆಂಟ್ರಿಕಲ್ ಅಂತ ಹೇಳಿ ಕರಿತೀವಿ. ಓಕೆ, ಅಪ್ಪರ್ ಚೇಂಬರ್ ನ ಏಟ್ರಿಯಂ, ಲೋಯರ್ ಚೇಂಬರ್ ನ ನಾವು ಕರಿತೀವಿ ವೆಂಟ್ರಿಕಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನ್ ಕೇಸ್ ಇದೆ, ಏನ್ ಕೇಳ್ತಾ ಇದಾರೆ ಕ್ವಶನ್, ವೆಂಟ್ರಿಕಲ್ಸ್ ಆಫ್ ದ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್ಸ್. ಇಲ್ಲಿ ವೆಂಟ್ರಿಕಲ್ಸ್ ಗೆ ಏನಾಗಿರುತ್ತೆ, ವಾಲ್ಸ್ ತುಂಬಾ ಥಿಕ್ ಆಗಿರುತ್ತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಬಿಕಾಸ್ ವೆಂಟ್ರಿಕಲ್ಸ್ ಏನಾಗುತ್ತೆ, ದೇ ಪಂಪ್ ದ ಬ್ಲಡ್. ಇಲ್ಲಿಂದ ಏನ್ ಬ್ಲಡ್ ಹೋಗುತ್ತೆ, ಈ ಹೋಗುವಂತ ಬ್ಲಡ್ ಏನಾಗುತ್ತೆ ಅಯೋರ್ಟಾ ಮುಖಾಂತರ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ರೀಚ್ ಆಗುವಂಥದ್ದು. ದಟ್ ಈಸ್ ದ ರೀಸನ್ ಏನಾಗುತ್ತೆ, ಬಿಕಾಸ್ ಯಾಕೆ ಅಂದ್ರೆ ದೇ ಹ್ಯಾವ್ ಟು ಪಂಪ್ ದ ಬ್ಲಡ್ ಟು ಡಿಫ್ರೆಂಟ್ ಆರ್ಗನ್ಸ್. ಸೊ ಪ್ರೆಷರ್ ಏನಾಗಿರ್ಬೇಕು, ತುಂಬಾ ಹೈ ಇರುತ್ತೆ. ಇಲ್ಲಿ ಪ್ರೆಷರ್ ಶುಡ್ ಬಿ ವೆರಿ ಹೈ. ಸೊ ದಟ್ ಈಸ್ ದ ರೀಸನ್ ಏನಾಗುತ್ತೆ, ವೆಂಟ್ರಿಕಲ್ಸ್ ಹ್ಯಾವ್ ದ ಥಿಕ್ ವಾಲ್ಸ್. ವೆರಿ ಕ್ಲಿಯರ್. ನಾನು ವಾಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ದ ವಾಲ್ಸ್. ವಾಲ್ಸೇ ಬೇರೆ, ವಾಲ್ಸೇ ಬೇರೆ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಆನ್ಸರ್ ಬರಿಬೇಡಿ. ವಾಲ್ವ್ಸ್ ಏನ್ ಮಾಡುತ್ತೆ, ಇಟ್ ಪ್ರಿವೆಂಟ್ ದ ಬ್ಲಾಕ್ ಫ್ಲೋ ಆಫ್ ಬ್ಲಡ್. ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಅನ್ನ ವಾಲ್ವ್ಸ್ ಪ್ರಿವೆಂಟ್ ಮಾಡುತ್ತೆ. ವಾಲ್ಸ್ ಏನ್ ಮಾಡ್ತಾ ಇದೆ, ಇಲ್ಲಿ ವೆಂಟ್ರಿಕಲ್ ಅಲ್ಲಿರುವಂತ ವಾಲ್ಸ್ ಏನ್ ಮಾಡ್ತಾ ಇದೆ, ಇಟ್ ಈಸ್ ಸಪೋರ್ಟಿಂಗ್ ದ ವಾಲ್ಸ್ ಆಫ್ ದಟ್ ಈಸ್ ಲೋಯರ್ ಚೇಂಬರ್ ಆಫ್ ದ ಹಾರ್ಟ್ ಟು ಪಂಪ್ ದ ಬ್ಲಡ್ ಟು ಇನ್ಕ್ರೀಸ್ ದ ಪ್ರೆಷರ್. ಕ್ಲಿಯರ್ ಆಯ್ತಲ್ವಾ? ಸೊ ವಾಲ್ವ್ಸ್ ಅನ್ನೋದು ಇಲ್ಲಿ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಟ್ರೈಕಸ್ಪಿಡ್ ವಾಲ್ವ್, ಬೈಕಸ್ಪಿಡ್ ವಾಲ್ವ್ ಅಂತ ಬರುತ್ತೆ. ಬಟ್ ಅಷ್ಟೆಲ್ಲ ನಿಮ್ಗೆ 10th ಅಲ್ಲಿ ಕೇಳಲ್ಲ. ಸೊ ವಾಲ್ವ್ಸ್ ಏನ್ ಮಾಡುತ್ತೆ, ಇಟ್ ಪ್ರಿವೆಂಟ್ಸ್ ದ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ಬಟ್ ವಾಲ್ಸ್ ಏನ್ ಮಾಡುತ್ತೆ, ವಾಲ್ಸ್ ಪ್ರೆಸೆಂಟ್ ಇನ್ ದ ವೆಂಟ್ರಿಕಲ್ ಏನ್ ಮಾಡುತ್ತೆ, ಇಟ್ ಈಸ್ ಹೆಲ್ಪಿಂಗ್ ದ ಹಾರ್ಟ್ ಟು ಪಂಪ್ ದ ಬ್ಲಡ್ ಅಟ್ ಹೈ ಪ್ರೆಷರ್ ಅಂತ ಬರಿಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಈ ಕ್ವೆಶನ್ ತುಂಬಾನೇ ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸ್ ನಲ್ಲಿ. It is necessary to separate the oxygenated and deoxygenated blood in the mammals and birds. Give reason ಅಂತ ಕೇಳ್ತಾ ಇದ್ದಾರೆ. Why it is important to separate oxygenated and deoxygenated blood? ನೋಡಿ, ಈ mammals ಮತ್ತೆ birds ಇದಕ್ಕೆ ಏನಾಗುತ್ತೆ, they have high energy needs. ಬರಿಬೇಕು, see, write down, they have high energy needs. They have high energy needs. ನಮ್ಗೆ ಏನಾಗುತ್ತೆ, ನಾವೆಲ್ಲ mammals, because we look after our young ones. We have high energy needs. ನಮ್ಗೆ high energy needs ಇರೋದ್ರಿಂದ ಏನಾಗುತ್ತೆ, we need more amount of oxygen. So more amount of oxygen ನಮ್ಮ ಬಾಡಿಗೆ ಬೇಕು ಅಂದ್ರೆ ಏನಾಗಬೇಕು, ಸೊ ಈ ಬಾಡಿನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಬೇರೆ ಒಂದು ಚೇಂಬರ್ ಅಲ್ಲಿ ಪಾಸ್ ಆಗ್ಬೇಕು, ಡಿಆಕ್ಸಿಜನೇಟೆಡ್ ಬ್ಲಡ್ ಬೇರೆ ಚೇಂಬರ್ ಅಲ್ಲಿ ಪಾಸ್ ಆಗ್ಬೇಕು. ಅರ್ಥ ಆಯ್ತಾ? ಇದು ಒಂದು ಕೇಸ್ ಆಯ್ತಾ. ಅಂಡ್ ಇಲ್ಲಿ ಏನಾಗುತ್ತೆ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಏನಾಗುತ್ತೆ, ದೇ ಹ್ಯಾವ್ ಹೈ ಎನರ್ಜಿ ನೀಡ್ಸ್. ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸಪರೇಟ್ ಮಾಡೋದ್ರಿಂದ ಏನಾಗುತ್ತೆ, ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ನಮ್ಗೆ ಕ್ಲಿಯರ್ ಆಗಿ ಬಾಡಿನಲ್ಲಿ ಸಿಗುತ್ತೆ. ಸೊ ನೀವು ಬರಿಬಹುದು ಎಕ್ಸಾಮ್ ಅಲ್ಲಿ, ಇಟ್ ಅಲೌಸ್ ಅಂತ ಆಡ್ ಮಾಡ್ಕೊಳ್ಳಿ ಇಲ್ಲಿ. ಇಟ್ ಅಲೌಸ್ ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಬಾಡಿ. ಇದು 2 ಪಾಯಿಂಟ್ ಈ ಒಂದು ಕಾನ್ಸೆಪ್ಟ್ ಗೆ ಬರೀಲೇಬೇಕು. ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ಸೊ ಎಸ್, ಓಕೆ. ಇದಿಷ್ಟು ಕೂಡ ಪಾಸ್ಟ್ ಈಗ 2018 ಇಂದ ಇಲ್ಲಿವರೆಗೂ ಕೇಳಿರುವಂತ ಕ್ವೆಶನ್ಸ್. ಸೊ ಒಂದಷ್ಟು ಕ್ವೆಶನ್ಸ್ ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಾನು ನಿಮ್ಗೆ ಈ ಕ್ವೆಶನ್ಸ್ ಎಲ್ಲ ಓದಿದೀರಾ, ಕಂಪ್ಲೀಟ್ ಆಗಿದ್ಯಾ, ನಿಮ್ಗೆ ಬರುತ್ತಾ, ಇದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದು. ಸೊ ಹಾಗಂತ ಎಕ್ಸಾಮ್ ಅಲ್ಲಿ ಇದೇ ಕ್ವೆಶನ್ಸ್ ಬರುತ್ತಾ ಮ್ಯಾಮ್ ಅಂತ ಕ್ವೆಶನ್ ಕೇಳ್ಬೇಡಿ. ಬಿಕಾಸ್ ಇದನ್ನ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀವಲ್ಲ, ಅಂತ ಕ್ವೆಶನ್ ಈಗ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಇದು ಕಂಪ್ಲೀಟ್ ಆಗಿದ್ಯಾ, ನೀವು ಓದಿದೀರಾ ಇದನ್ನ ಕಂಪ್ಲೀಟ್ ಆಗಿ ಅಂತ ಜಸ್ಟ್ ಹ್ಯಾವ್ ಅ ಲುಕ್ ಆನ್ ಇಟ್. ನೀವು ಇದು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಒಂದ್ಸತಿ ಇದನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಏನೇನ್ ಪಾಯಿಂಟ್ಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ? ಒಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ನೋಡಿ, ಫೋಟೋಸಿಂಥಸಿಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು ನೀವು. ಫೋಟೋಸಿಂಥಸಿಸ್ ನಿಮ್ಗೆ ಇದನ್ನ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಫೋಟೋಸಿಂಥಸಿಸ್ ಅಲ್ಲಿ ಏನ್ ಕೇಳ್ತಾನೆ ಅಂದ್ರೆ, ವಾಟ್ ಆರ್ ದ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಕೇಳ್ತಾನೆ. What are the events that occur? Events occur during photosynthesis. 3 events ಇದೆ. 3 events ನ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. Events occur during the photosynthesis. ಎಲ್ರಿಗೂ ಗೊತ್ತಿದೆ ಅಲ್ವಾ? ಏನೇನಾಗುತ್ತೆ,
ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಆಗುತ್ತೆ ಬೈ ದ ಕ್ಲೋರೋಫಿಲ್, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆಗುತ್ತೆ, ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಗುತ್ತೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ನೋಡಿ, ಇದು ನಿಮ್ಗೆ 100% ನೀವು ತಿಳ್ಕೊಳ್ಳಿ, ಆಯ್ತಾ? ಬಿಕಾಸ್ ಪ್ರತಿ ವರ್ಷ ಫೋಟೋಸಿಂಥಸಿಸ್ ರಿಲೇಟೆಡ್ ಆಗಿ ಏನಾದ್ರು ಪ್ರಶ್ನೆಯನ್ನ ಕೇಳಿರ್ತಾನೆ. ಓಕೆ, ಸೊ ನೆಕ್ಸ್ಟ್ ನೀವ್ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಹೌ ಆರ್ ದ ಪ್ರಾಡಕ್ಟ್ಸ್ ಟ್ರಾನ್ಸ್ಲೋಕೇಟೆಡ್ ಇನ್ ದ ಪ್ಲಾಂಟ್ಸ್ ಅಂತ. ಟ್ರಾನ್ಸ್ಲೋಕೇಶನ್ ಬಗ್ಗೆ ನೀವು ತಿಳ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಪ್ಲಾಂಟ್ಸ್ ಅಲ್ಲಿ ನೋಡಿ, ಟ್ರಾನ್ಸ್ಪಿರೇಷನ್ ಬಗ್ಗೆ ನಾನೀಗ ಹೇಳಲ್ಲ, ಬಿಕಾಸ್ ಯಾಕಂದ್ರೆ ಆಗ್ಲೇ ಒಂದು ಕ್ವಶನ್ ಪೇಪರ್ ನಾನು ಪೋಸ್ಟ್ ಮಾಡಿದ್ದೆ, ಕಾನ್ಫಿಡೆನ್ಸ್ ಎನ್ಹ್ಯಾನ್ಸರ್ ಅಂತ ಅಲ್ವಾ. ಸೊ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಟ್ರಾನ್ಸ್ಪಿರೇಷನ್ ಹೇಗ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಟ್ರಾನ್ಸ್ಲೋಕೇಶನ್ ಬಗ್ಗೆ ನಿಮ್ಗೆ ನೋಡಿ ಐಡಿಯಾ ಇರಲಿ, ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಲೋಕೇಶನ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲೂ ಮೆನ್ಷನ್ ಮಾಡಿದೀನಿ, ಇದನ್ನ ನಾನು ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ಓಕೆ, ಟ್ರಾನ್ಸ್ಲೋಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಟ್ರಾನ್ಸ್ಲೋಕೇಶನ್ ಅಂದ್ರೆ ಫಸ್ಟ್ ನೋಡಿ, ನಿಮ್ಗೆ ಏನೂ ಬರೆಯೋದ್ ಗೊತ್ತಿಲ್ಲ ಅಂದ್ರು ಅಟ್ಲೀಸ್ಟ್ ಈ ಪಾಯಿಂಟ್ ಅನ್ನ ಬರೀರಿ. ಟ್ರಾನ್ಸ್ಲೋಕೇಶನ್ ಅಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಏನಾಗುತ್ತೆ, ಟ್ರಾನ್ಸ್ಲೋಕೇಶನ್ ಆಗೋದು ಫಸ್ಟ್ ಆಫ್ ಆಲ್ ಫ್ಲೋಯಂ ಟಿಶ್ಯೂ ನಲ್ಲಿ. ನೀವು ಬರೀರಿ, ಟ್ರಾನ್ಸ್ಲೋಕೇಶನ್ ಹ್ಯಾಪನ್ಸ್ ಇನ್ ದ ಫ್ಲೋಯಂ ಟಿಶ್ಯೂಸ್. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಇದೆ ಆದ್ಮೇಲೆ ಸೆಕೆಂಡ್ ಏನ್ ಮಾಡ್ತೀರಾ ಇಲ್ಲಂದ್ರೆ, ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಏನಾಗುತ್ತೆ ಟ್ರಾನ್ಸ್ಲೋಕೇಶನ್ ಅಲ್ಲಿ. ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ನೋಡಿ ಇಂಪಾರ್ಟೆಂಟ್, ಏನು ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಈ ಪಾಯಿಂಟ್ ನಾದ್ರೂ ಬರಿಬೇಕು, ತುಂಬಾನೇ ಇಂಪಾರ್ಟೆಂಟ್. ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಏನಾಗುತ್ತೆ, ಹ್ಯಾಪನ್ಸ್. ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಹ್ಯಾಪನ್ಸ್ ಎಲ್ಲಿಂದ, ಫ್ರಮ್ ದ ಲೀವ್ಸ್ ಇಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿಗೆ, ಲೀವ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ ಬಾಡಿಗೆ ಆಗುತ್ತೆ ಟ್ರಾನ್ಸ್ಲೋಕೇಶನ್. ಟ್ರಾನ್ಸ್ಲೋಕೇಶನ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಈ 2 ಪಾಯಿಂಟ್ ಅಂತೂ ಬರಿಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು. ಸೊ ನೆಕ್ಸ್ಟ್ ಯಾರು ಪೂರ್ತಿ ಕಲ್ತ್ಕೊಂಡಿದ್ರೆ ನಿಮ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಆನ್ಸರ್ಸ್ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ನೀವು ಕಂಪ್ಲೀಟ್ ಆಗಿ ಬರೀರಿ. ನಾನು ಯಾರು ಏನೂ ಗೊತ್ತಿಲ್ಲ ಮ್ಯಾಮ್ ನನಗೆ ಟ್ರಾನ್ಸ್ಲೋಕೇಶನ್ ಬಗ್ಗೆ ಅನ್ನೋದ್ರು ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಂಡು 2 ಪಾಯಿಂಟ್ ಆದ್ರೂ ಬರೀರಿ. ಟ್ರಾನ್ಸ್ಲೋಕೇಶನ್ ಏನಾಗುತ್ತೆ, ಇಟ್ ಹ್ಯಾಪನ್ಸ್ ಬೇಸಿಕಲಿ ಇನ್ ದ ಫ್ಲೋಯಂ ಟಿಶ್ಯೂಸ್ ನಲ್ಲಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಹ್ಯಾಪನ್ಸ್ ಫ್ರಮ್ ದ ಲೀವ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಇದು ಗೊತ್ತಿರಲಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನಿಮ್ಗೆ ನೋಡಿ, ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಮೆನ್ಷನ್ ದ ವೇಸ್ಟ್ ದಟ್ ಆರ್ ಜನರೇಟೆಡ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಎಕ್ಸ್ಕ್ರೀಷನ್ ಇನ್ ದ ಪ್ಲಾಂಟ್ಸ್ ಅಂತ ಕೇಳ್ತಾರೆ. ಈ ರೀತಿ ನೋಡಿ, ಎಕ್ಸ್ಕ್ರೀಷನ್ ಇನ್ ದ ಪ್ಲಾಂಟ್ಸ್ ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇದು ಬಂತು ಮೋಸ್ಟ್ ಆಫ್ ದ ಎಕ್ಸಾಂಪಲ್ ಅಲ್ಲಿ ಕೇಳಿರ್ತಾರೆ. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆನಾ? ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಲಿ. ಓಕೆ, ಸೊ ವೆರಿ ಕ್ಲಿಯರ್. ನಿಮ್ಗೆ ಇದೆಲ್ಲ ಪಾಯಿಂಟ್ ನೀವು ಎಲ್ಲರೂ ಓದಿದಿರಾ, ಈಗ ಆಲ್ರೆಡಿ ತುಂಬಾ ಗೈಡ್ ಮಾಡಿದೀನಿ ನಾನು ನಿಮ್ಗೆ. ಫಿಸಿಕ್ಸ್ ಅಲ್ಲಿ ಮಾತ್ರ ನಾನು ಎಕ್ಸ್ಪೆಕ್ಟ್ ನಾವು ಹೇಳ್ಬೋದು ಇದೇ ಬರ್ಬೋದು ಅಂತ. ಸೊ ಸೇ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಒಂದು ಡ್ರಾಯಿಂಗ್ ಬರುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ R1 R2 R3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂಡ್ ನೋಡಿ, ಈಗ ನಾನು ಲಾಸ್ಟ್ ಟೈಮ್ ಅಲ್ಲಿ ಕನ್ಫ್ಯೂಸ್ ಮಾಡಕ್ ನಿಮ್ಗೆ ಇಷ್ಟಪಡಲ್ಲ. ಸೊ ಏನ್ ಕೇಳ್ಬೋದು, ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಕೊಟ್ಬಿಟ್ಟು ರೆಸಿಸ್ಟರ್ಸ್ ಕೊಟ್ಟು ಅಲ್ಲಿ R1 R2 R3 ದೇ ಆರ್ ಆಲ್ ಕನೆಕ್ಟೆಡ್ ಇನ್ ದ ಪ್ಯಾರಲಲ್ ಇನ್ಕ್ಲೂಡಿಂಗ್ ಅನ್ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್, ಮಾರ್ಕ್ ದ ಡೈರೆಕ್ಷನ್ ಆಫ್ ಕರೆಂಟ್. ಈ ರೀತಿ ಕೇಳ್ಬೋದು. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಯು ಆಲ್ ಹ್ಯಾವ್ ದ ಐಡಿಯಾ ಅಬೌಟ್ ಇಟ್ ಅಲ್ವಾ? ಕ್ಲಿಯರ್ ಆಗಿ ಐಡಿಯಾ ಇದೆ ಅನ್ಕೋತೀನಿ. ಸೊ ಟ್ರಾನ್ಸ್ಲೋಕೇಶನ್ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಫಸ್ಟ್ ಲೆಸನ್ ಅಲ್ಲಿ ನಾನು ಸಾಕಸ್ ಬಗ್ಗೆ ಅಲ್ಲಿ ಹೇಳಿದೀನಿ. ನೇಮ್ ದ ಬ್ರೌನ್ ಫ್ಯೂಮ್ಸ್ ಲಿಬರೇಟೆಡ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಅಂತ ಕೇಳಿದೀನಿ. ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಏನಾಗುತ್ತೆ, ಅಲ್ಲಿ ನಿಮ್ಗೆ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್ ಫಾರ್ಮ್ ಆಗುತ್ತೆ. ಲಿಬರೇಟ್ ಆಗುವಂತ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಬ್ರೌನ್ ಫ್ಯೂಮ್ಸ್ ಅಂತ ನಾವು ಹೇಳ್ತೀವಿ. ಇದು ಗೊತ್ತಿರ್ಲಿ. ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ತಿಳ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ರೀತಿ ಪ್ರಶ್ನೆ ಕೇಳ್ಬೋದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಒಂದು, ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಕೇಳ್ಬೋದು. ಇನ್ನೊಂದು, ಹರ್ಬಿವೋರಸ್ ಹ್ಯಾವ್ ದ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ ಟು ಕಾರ್ನಿವೋರ್ ಅಂತ ಕೇಳ್ಬೋದು. ಸಂಬಡಿ ಇಸ್ ಆಸ್ಕಿಂಗ್ ಅಬೌಟ್ ಮಿಸೆಲ್ ಫಾರ್ಮೇಶನ್. ವೇಟ್ ಮಾಡಿ, ದಯವಿಟ್ಟು ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಯು ಮಿಸೆಲ್ ಫಾರ್ಮೇಶನ್ ಹೇಗೆ ಅಂತ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸ್ಮಾಲ್ ಇಂಟೆಸ್ಟೈನ್ ರಿಲೇಟೆಡ್ ಆಗಿ, ಸ್ಮಾಲ್ ಇಂಟೆಸ್ಟೈನ್ ಇಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂಡ್ ಹರ್ಬಿವೋರ್ ಹ್ಯಾವ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ ಟು ಕಾರ್ನಿವೋರ್. ಇದನ್ನೆಲ್ಲ ನಾನು ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ, ಪಾಸಿಂಗ್ ಪ್ಯಾಕೇಜ್ ಅಲ್ಲೂ ಕೂಡ ನಿಮ್ ಜೊತೆ ಶೇರ್ ಮಾಡಿದೀನಿ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾಕೆ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಗೊತ್ತಿರ್ಲಿ. ವಿಲ್ಲ ಇರುತ್ತೆ, ಇದೆಲ್ಲ ನಾನು ಆಲ್ರೆಡಿ ಹೇಳಿದೀನಿ. ಗೊತ್ತಿದ್ರೆ ಇದ್ರ ಬಗ್ಗೆ, ಗೊತ್ತಿಲ್ಲ ಅಂದ್ರೆ ಓದ್ಕೊಳ್ಳಿ. ಓಕೆ, ನನ್ನ ಪಾಯಿಂಟ್ ಆಲ್ರೆಡಿ ಶೇರ್ ಮಾಡಿದೀನಿ. ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ ನೋಡಿ, ಹೇಳ್ಬಿಡ್ತೀನಿ ಬೇಕಾದ್ರೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇಂಟೆಸ್ಟೈನಲ್ ಜ್ಯೂಸಸ್. ಇಂಟೆಸ್ಟೈನಲ್ ಜ್ಯೂಸಸ್ ಏನ್ ಮಾಡುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫುಡ್ ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡುತ್ತೆ.
ಅರ್ಥ ಆಯ್ತಾ? ಫುಡ್ ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡುತ್ತೆ. ಸೊ ಇಲ್ಲಿ ಫ್ಯಾಟ್ಸ್ ಏನಾಗುತ್ತೆ, ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಆಗುತ್ತೆ. ಇದರ ಪ್ರೋಟೀನ್ಸ್ ಏನಾಗುತ್ತೆ, ಪ್ರೋಟೀನ್ಸ್ ಆರ್ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ಕನ್ವರ್ಟೆಡ್ ಇಂಟು, ಇದೆಲ್ಲ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಇಂಟೆಸ್ಟೈನಲ್ ಜ್ಯೂಸಸ್ ಆಕ್ಷನ್ ಇಂದ ಏನಾಗುತ್ತೆ, ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಇದೊಂದು ಪಾಯಿಂಟ್. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ವಿಲ್ಲೈ ಇದೆ. ವಿಲ್ಲೈ ನ ಫಂಕ್ಷನ್ ಏನು? ವಿಲ್ಲೈ ಅಬ್ಸಾರ್ಬ್ಸ್ ದ ಡೈಜೆಸ್ಟೆಡ್ ಫುಡ್. ಇದೆರಡೂ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಡಯಾಗ್ರಾಮ್ಸ್ ಎಲ್ಲ ನೀವು ತಿಳ್ಕೊಂಡಿದ್ರೆ, ಎಲ್ಲಾ ಡ್ರಾಯಿಂಗ್ಸ್ ಗೊತ್ತಿದೆ ಅನ್ಕೋತೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಎಲ್ಲಾನು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೀನಿ. ನಾನು ಏನ್ ಡಿಸ್ಕಸ್ ಮಾಡಿದೀನಿ ಡೆಫಿನೆಟ್ಲಿ ಅದೇ ಬರುತ್ತೆ. ಈಗ ಒಂದಷ್ಟು ಕ್ವಶನ್ಸ್ ನಿಮ್ಗೆ ನನಗೆ ಯಾರೋ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿರುವಂತದ್ದು, ನಾನ್ ಫ್ರೇಮ್ ಮಾಡಿರುವಂತದ್ದಲ್ಲ. ಮ್ಯಾಮ್ ಇನ್ಯಾವುದೋ ಗ್ರೂಪ್ ಇಂದ ಫಾರ್ವರ್ಡ್ ಮಾಡ್ತಾ ಇದ್ರ ಅಂತ ಅನ್ಕೋಬೇಡಿ. ನನ್ಗೊಂದಷ್ಟು ಕ್ವಶನ್ಸ್ ಯಾರಿಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಅಂತ, ಅದನ್ನ ನಿಮಗೂ ಕೂಡ ಫಾರ್ವರ್ಡ್ ಮಾಡ್ತೀನಿ. ಜಸ್ಟ್ ಒಂದ್ಸತಿ ಗ್ಲಾನ್ಸ್ ಮಾಡಿ. ಅಂದ್ರೆ ಆಲ್ರೆಡಿ ಗೊತ್ತಿದೆ, ವೆಲ್ ಅಂಡ್ ಗುಡ್, ಹ್ಯಾಪಿಯಾಗಿ ಫೀಲ್ ಆಗಿ. ಗೊತ್ತಿಲ್ಲ ಅಂದ್ರೆ ಇದಕ್ಕೊಂದ್ ಸ್ವಲ್ಪ ಆನ್ಸರ್ಸ್ ಅನ್ನ ನೋಡ್ಕೊಂಡು ಹೋಗೋದನ್ನ ಕಲ್ತ್ಕೊಳ್ಳಿ. ಓಕೆನಾ? ಆನ್ಸರ್ ಅನ್ನು ನೋಡ್ಕೊಂಡು ಹೋಗಿ. ಎಸ್, ಓಕೆ. ಎವಲ್ಯೂಷನ್ ಆಫ್ ಐಸ್ ಬಗ್ಗೆ ಎಲ್ಲ ಸಾಕಷ್ಟು ನಾನು ನಿಮ್ಗೆ ಹೇಳಿದ್ದೀನಿ, ವೆರಿ ವೆರಿ ಕ್ಲಿಯರ್. ಸೊ ಹಿಂದಿನ ವಿಡಿಯೋಸ್ನೆಲ್ಲ ನೀವು ನೋಡಿದ್ದೀರಾ ಅನ್ಕೋತೀನಿ, ವೆರಿ ಇಂಪಾರ್ಟೆಂಟು. ಸೊ ಮಿಸೆಲ್ ಬಗ್ಗೆ ಕೇಳ್ತಾ ಇದ್ರಿ. ಸಂಬಡಿ ಇಸ್ ಆಸ್ಕಿಂಗ್ ಅಬೌಟ್ ದ ಮಿಸೆಲ್ ಫಾರ್ಮೇಶನ್. ಓಕೆನಾ? ಸೊ ಮಿಸೆಲ್ ಫಾರ್ಮೇಶನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಹೌ ಡಸ್ ದ ಮಿಸೆಲ್ ಇಸ್ ಫಾರ್ಮ್ಡ್? ಇದಾದ್ಮೇಲೆ ನಾನು ನಿಮ್ಗೆ ಈಗ ಡ್ರಾಯಿಂಗ್ ಹೇಳ್ಕೊಡ್ತೀನಿ. ಹ್ಯೂಮನ್ ಹಾರ್ಟ್ ಟು ಹ್ಯೂಮನ್ ಬ್ರೈನ್ ಒಂದ್ಸಲಿ ಕ್ವಿಕ್ ಆಗಿ ಬರೆಯೋದನ್ನ ಹೇಳ್ಕೊಡ್ತೀನಿ. ಓಕೆನಾ? IPL ಮ್ಯಾಚ್ ನಾಳೆನೂ ಬರುತ್ತೆ, ನಾಳಿದ್ದು ಬರುತ್ತೆ. ಎಕ್ಸಾಮ್ಸ್ ಆದ್ಮೇಲೂ ನೀವು ನೋಡ್ಬೋದು. IPL ಮ್ಯಾಚ್ ಅಲ್ಲಿ ಇರೋ ಕ್ರಿಕೆಟರ್ಸ್ ನಿಮ್ ಫೇವರೇಟ್ ಕ್ರಿಕೆಟರ್ಸ್ ಆಗಿರ್ಬೋದು, ವೆಲ್ ಅಂಡ್ ಗುಡ್, ವೆರಿ ಗುಡ್, ಆಯ್ತಾ? ಸೊ ಬಟ್ ಏನಂದ್ರೆ ಎಕ್ಸಾಮ್ ಬಂದಾಗ ಪ್ಲೀಸ್ ಥಿಂಕ್ ಅಬೌಟ್ ಯುವರ್ ಲೈಫ್. ನಿಮ್ ಲೈಫ್ ಬಗ್ಗೆ ಥಿಂಕ್ ಮಾಡಿ. ಅರ್ಥ ಆಯ್ತಾ? ಎಸ್, ನೋಡಿ ಮಿಸೆಲ್ ಹೆಂಗ್ ಫಾರ್ಮ್ ಆಗುತ್ತೆ, ಹೌ ಡಸ್ ದ ಮಿಸೆಲ್ ಫಾರ್ಮ್ಡ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್. ಏನಾಗುತ್ತೆ, ಸಿ ವೆನ್ ಸೋಪ್ ಇಸ್ ರಿಯಾಕ್ಟೆಡ್ ವಿತ್ ದ, ನೆನ್ಪಿಟ್ಕೊಳ್ಳಿ, ವೆನ್ ಸೋಪ್ ಇಸ್ ರಿಯಾಕ್ಟೆಡ್ ವಿತ್, ವಾಟ್ ಇಸ್ ಸೋಪ್? ಫಸ್ಟ್ ಆಫ್ ಆಲ್ ಸೋಪ್ ಅಂದ್ರೆ ಏನು ಗೊತ್ತಿರಲಿ. ಸೋಪ್ ಅಂದ್ರೆ ಏನು? ಸೋಪ್ ಇಸ್ ನಥಿಂಗ್ ಬಟ್ ಸೋಡಿಯಂ ಆರ್ ದ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಸೋಪ್ ಇಸ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಏನಂತ ಹೇಳ್ತೀವಿ? ಲಾಂಗ್ ಚೈನ್ ಆಫ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಫ್ಯಾಟಿ ಆಸಿಡ್ ಅನ್ನ ನಾವು ಸೋಪ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಡಿಟರ್ಜೆಂಟ್ಸ್ ಅಂದ್ರೆ ಏನು? ಡಿಟರ್ಜೆಂಟ್ಸ್ ಅಂದ್ರೆ ಸೋಡಿಯಂ ಸಾಲ್ಟ್ಸ್ ಆಫ್, ನೆನ್ಪಿಟ್ಕೊಳ್ಳಿ, sodium salts of sulfonic acid, sodium salts of sulfonic acid and ammonium salts of chlorides and bromides ಅಂತ ಹೇಳ್ತೀವಿ. Ammonium salts of chlorides and bromides ಅಂತ ಹೇಳ್ತೀವಿ. This is the definition for soaps and detergents. ಸೋಪ್ಗೂ ಡಿಟರ್ಜೆಂಟ್ಗೂ ನೀವು ಆಲ್ರೆಡಿ ಓದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಸೋಪ್ಸ್ಗೂ ಡಿಟರ್ಜೆಂಟ್ಗೂ ಡಿಫ್ರೆನ್ಸ್. Soaps are sodium or potassium salts of long chain of fatty acids. So what is mean by detergent? Detergents ಅಂದ್ರೆ ಏನು? Detergents are, see detergents ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. So detergents ಅಂದ್ರೆ ಏನು? They are the sodium salts of sulfonic acids or ammonium salts of chlorides or bromides ಅಂತ ಹೇಳಿ ನಾವು ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ಮಿಸೆಲ್ ಹೆಂಗ್ ಫಾರ್ಮ್ ಆಗುತ್ತೆ, ಮಿಸೆಲ್ ಹೆಂಗ್ ಫಾರ್ಮ್ ಆಗುತ್ತೆ ಅನ್ನೋದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಸೋಪ್ ಅಲ್ಲಿ ಏನಿರುತ್ತೆ, 2 ಎಂಡ್ಸ್ ಇರುತ್ತೆ. ಸೋಪ್ ಹ್ಯಾಸ್ 2 ಎಂಡ್ಸ್. ದಿಸ್ ಎಂಡ್ ಇಸ್ ಕಾಲ್ಡ್ ಆಸ್ ಅಯೋನಿಕ್ ಎಂಡ್. ಇದನ್ನ ನಾವು ಅಯೋನಿಕ್ ಎಂಡ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬಾಕ್ಸಿಲಿಕ್ ಎಂಡ್. ಈ ಲಾಂಗ್ ಚೈನ್ ಇದೆಲ್ಲ, ಇದನ್ನ ನಾವು ಏನಂತ ಹೇಳ್ತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಕಾರ್ಬಾಕ್ಸಿಲಿಕ್ ಎಂಡ್. ಇದನ್ನ ಕಾರ್ಬಾಕ್ಸಿಲಿಕ್ ಎಂಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅನ್ಕೋತೀನಿ, ಕೇಳಿಸ್ಕೊಳ್ಳಿ. ಸಿ ವೆನೆವರ್ ಸೋಪ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ cloth which contains oil or dirt, ಏನಾಗುತ್ತೆ? whenever soap come in contact with the cloth containing oil or dirt, oil ಅಥವಾ dirt ಇರುವಂತ cloth ನ ಕಾಂಟ್ಯಾಕ್ಟ್ ಗೆ ಬಂದಾಗ ಏನಾಗುತ್ತೆ? the ionic end of the, ನೆನ್ಪಿಟ್ಕೊಳ್ಳಿ, the ionic end of the, very clear, ionic end of the soap is focusing towards the water. ionic end ಯಾವಾಗಲೂ ವಾಟರ್ ಕಡೆಗೆ ಫೋಕಸ್ ಆಗುತ್ತೆ. And the carboxylic end always focus towards the oil or dirt. ನೋಡಿ, ಇದು ಆಯಿಲ್ ಅಥವಾ ಡರ್ಟ್ ಅಂದ್ರೆ ಏನಾಗುತ್ತೆ? ಈ ಒಂದು ಬಕೆಟ್ ಇದೆ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಬಕೆಟ್ ಅಲ್ಲಿ ಏನಾಗಿದೆ? ಈಗ ಕ್ಲೋತ್ ಇದೆ, ಕ್ಲೋತ್ ವಿಚ್ ಇಸ್ ಕಂಟೈನಿಂಗ್ ಆಯಿಲ್ ಆರ್ ಡರ್ಟಿ ಕ್ಲೋತ್ಸ್ ಇದೆ. ಈಗ ಡರ್ಟ್ ಅಲ್ಲಿ ಏನಾಗುತ್ತೆ? ಸೋಪ್ ಹಾಕಿದ ತಕ್ಷಣ ಇದ್ರೊಳಗಡೆ ಏನಾಗುತ್ತೆ? when you drop the soap into it, what happens? the ionic end of the soap molecule is focusing towards the water and carboxylic end ಏನಾಗುತ್ತೆ? it focus towards the oil or dirt. ಈ ರೀತಿ ಏನಾಗುತ್ತೆ? it forms aggregate like structure. ನೋಡಿ, ಈ ರೀತಿ ಅಗ್ರಿಗೇಟ್ ಲೈಕ್ ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಅಯೋನಿಕ್ ಎಂಡ್ ಮತ್ತೆ ಕಾರ್ಬಾಕ್ಸಿಲಿಕ್ ಎಂಡ್ ಕಂಬೈನ್ ಆಗಿ ಈ ರೀತಿ ಫಾರ್ಮ್ ಆಗಿರುವಂತ ಏನು ಅಗ್ರಿಗೇಟ್ ಸ್ಟ್ರಕ್ಚರ್ ಅನ್ನೇ ವಿ ವಿಲ್ ಕಾಲ್ ಇಟ್ ಆಸ್ ಮಿಸೆಲ್. ಇದನ್ನೇ ನಾವು ಮಿಸೆಲ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ?
ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಕ್ಲಿಯರ್ ಆಗಿದ್ರೆ ನಿಮ್ಗೆ ಒಂದು ಡಯಾಗ್ರಾಮ್ ನ ಲಾಸ್ಟ್ ಅಲ್ಲಿ ಬರೋದು ತೋರಿಸ್ಬಿಡ್ತೀನಿ. ಓಕೆ, ಈಸ್ಟರ್ ಹೆಂಗ್ ಫಾರ್ಮ್ ಆಗುತ್ತೆ, ಯಾಕೆ ತುಂಬಾ ಸತಿ ಹೇಳ್ಕೊಟ್ಟಿದ್ದೀನಲ್ಲ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತೂ ಎಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ ಗೊತ್ತಾ ನಿಮ್ಗೆ. ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು. ಓಕೆ, ಸೊ ಈಸ್ಟರಿಫಿಕೇಶನ್. ಓಕೆ ಆಯ್ತು, ನಿಮ್ಮ ಬೇಡಿಕೆಯನ್ನು ಈಡೇರಿಸ್ಬಿಡೋಣ. ಈಸ್ಟರಿಫಿಕೇಶನ್ ಅಂದ್ರೆ ಏನು? ಈಸ್ಟರ್ ಹೆಂಗ್ ಫಾರ್ಮ್ ಆಗುತ್ತೆ? ಜಸ್ಟ್ ಅ ಮಿನಿಟ್, ಇನ್ನೊಂದು ಪೇಜ್ ನ ತಗೊಳ್ತೀನಿ. ಓಕೆ, ಇನ್ನೊಂದು ಪೇಜ್ ನ ತಗೊಂಡಿದ್ದೀನಿ. ಓಕೆ, ನಿಮ್ ಡೌಟ್ ಏನು, ಈಸ್ಟರ್ ಹೆಂಗ್ ಫಾರ್ಮ್ ಆಗುತ್ತೆ ಅನ್ನೋದು ನಿಮ್ ಡೌಟ್ ಅಲ್ವಾ? ಸೊ ಈಸ್ಟರ್ ಫಾರ್ಮ್ ಆಗೋದು ಹೇಗೆ ಅಂದ್ರೆ, ಯಾವಾಗ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. when a carboxylic acid react with the alcohol ಅಥವಾ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಈಸ್ಟರ್. ಈಸ್ಟರ್ ಜೊತೆಗೆ ಏನ್ ಫಾರ್ಮ್ ಆಗುತ್ತೆ, ವಾಟರ್ ಫಾರ್ಮ್ ಆಗುತ್ತೆ. ಹೇಗ್ ಬರಿಬೇಕು ಫಾರ್ಮುಲಾದಲ್ಲಿ ನೋಡಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮುಲಾ ಏನು, CH3COOH. ಓಕೆನಾ? ಆಲ್ಕೋಹಾಲ್ ಫಾರ್ಮುಲಾ ಏನು, CH3CH2OH. ಅರ್ಥ ಆಯ್ತಾ? ಈಸ್ಟರ್ ಹೆಂಗ್ ಫಾರ್ಮ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. CH3COO ಏನಾಗ್ತಾ ಇದೆ ಇಲ್ಲಿ, ಇದು ಬಂದು ಆಲ್ಕೋಹಾಲ್ ಅಲ್ಲಿರುವಂತ CH3CH2 ಜೊತೆಗೆ ಜಾಯಿನ್ ಆಗ್ತಾ ಇದೆ. ಇದೇ ರೀತಿ ನೆನ್ಪಿಟ್ಕೊಳ್ಳಿ, ಇಲ್ಲಿರುವ CH3COO ಏನಾಗ್ತಾ ಇದೆ, ಇಲ್ಲಿರುವ CH3CH2 ಜೊತೆಗೆ ಜಾಯಿನ್ ಆಗ್ತಾ ಇದೆ. ಆಸ್ ಎ ರಿಸಲ್ಟ್ ಆಫ್ ಇಟ್ CH3COO CH2CH3 ಫಾರ್ಮ್ ಆಯ್ತು. ಇದೇ ನಮ್ಮ ಈಸ್ಟರ್. ಅರ್ಥ ಆಯ್ತಾ? ಈಸ್ಟರ್ ಅನ್ನೋದು ಒಂದು ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟು. ಇದನ್ನ ಫ್ಲೇವರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಆಯ್ತಾ? ಅಂಡ್ ಪರ್ಫ್ಯೂಮ್ಸ್ ಅಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಇದು ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟ್. ಕ್ಲಿಯರ್ ಆಯ್ತಲ್ಲ? ಸೊ ಈಗ ಲೆಟ್ ಅಸ್ ಗೋ ಫಾರ್ ದ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ನೀವು. ತುಂಬಾನೇ ಇಂಪಾರ್ಟೆಂಟ್ ಅದು. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಎಕ್ಸಾಮ್ ಹಾಲ್ ಇಂದ ಹೊರಗಡೆ ಬರೋಷ್ಟೊತ್ತಿಗೆ ಕೀ ಆನ್ಸರ್ ನಾನು ರೆಡಿ ಮಾಡಿರ್ತೀನಿ. ಡೋಂಟ್ ವರಿ. ಓಕೆ, ಎಸ್. ನೋಡಿ, ಈಗ ಹ್ಯೂಮನ್ ಹಾರ್ಟ್ ನ ಎಲ್ಲಿಂದ ಶುರು ಮಾಡಬೇಕು, ಹೇಗ್ ಬರಿಬೇಕು? ಎಷ್ಟು ಜನಕ್ಕೆ ಹ್ಯೂಮನ್ ಹಾರ್ಟ್ ಗೊತ್ತಿಲ್ಲ? ಬೇಗ ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನಕ್ಕೆ ಹ್ಯೂಮನ್ ಹಾರ್ಟ್ ಗೊತ್ತಿಲ್ಲ ಇನ್ನುವೇ ಬರೆಯಕ್ಕೆ? ಬ್ರೈನು ಬರೆಯೋಣ, ಹ್ಯೂಮನ್ ಹಾರ್ಟು ಬರೆಯೋಣ. ಹೌ ಮೆನಿ ಆಫ್ ಯು ಡೋಂಟ್ ನೋ ಹ್ಯೂಮನ್ ಹಾರ್ಟ್? ಎಲ್ರಿಗೂ ಬರುತ್ತಾ ಹ್ಯೂಮನ್ ಹಾರ್ಟ್? ಬರೋಂಗಿದ್ರೆ ಲೆಟ್ ಅಸ್ ಗೋ ಫಾರ್ ಬ್ರೈನ್ ದೆನ್. ಓಕೆ, ಬರಲ್ಲ. ಗೊತ್ತು ಮ್ಯಾಮ್. ಓಕೆ, ಬರುತ್ತೆ ಮ್ಯಾಮ್ ಅಂತ ಹಾಕಿದ್ದೀರಾ. ಕೆಲವ್ರು ಗೊತ್ತಿಲ್ಲ ಅಂತ ಹಾಕಿದ್ದೀರಾ. ತುಂಬಾ ಜನ ಬರಲ್ಲ ಅಂತ ಹಾಕಿದ್ದಾರೆ. ಫೈನ್, ಕೇಳಿಸ್ಕೊಳ್ಳಿ. ಒಂದು ಪೇಪರ್ ತಗೊಂಬಿಡಿ, ಕ್ವಿಕ್ ಆಗಿ ನನ್ನ ಜೊತೆನೆ ಬರೀರಿ ಎಲ್ಲರೂ. ಬೇಗ, ಜಸ್ಟ್ 1 minute ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಯಾರಿಗೆ ಗೊತ್ತಿಲ್ಲ ಕ್ವಿಕ್ ಆಗಿ ಪೇಪರ್ ತಗೊಳ್ಳಿ, ನಾನು ಹೇಳ್ಕೊಡ್ತೀನಿ. ಪೇಪರ್ ತಗೊಳ್ಳಿ, ಓಕೆನಾ? ಈ ಕಾಮೆಂಟ್ ಮಾಡ್ತಾ ಇರೋರು ಪೇಪರ್ ಲೀಕ್ ಆಗಿದೆ ಅಂತೆಲ್ಲ ಕಾಮೆಂಟ್ ಮಾಡ್ತೀರಾ. ಕಾಮಿಡಿ ಅಲ್ವಾ? ಪೇಪರ್ ಲೀಕ್ ಆಗತ್ತಾ? ಖಂಡಿತ ಆಗಲ್ಲ. ಓಕೆ, ಸೊ ಪೇಪರ್ ತಗೊಂಡಿದ್ದೀರಾ ಅನ್ಕೋತೀನಿ. ಯಾರಿಗೆ ಬರಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಹೇಗ್ ಬರೀತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಲೋಯರ್ ಪಾರ್ಟ್ ನ ಬರ್ಕೊಳ್ಬೇಕು. ನೋಡಿ, ಫಸ್ಟ್ ಲೋಯರ್ ಪಾರ್ಟ್. ನಾನು ಇಲ್ಲಿ ರೈಟಿಂಗ್ ಬೋರ್ಡ್ ನ ಯೂಸ್ ಮಾಡಿ ಬರೀತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆಚೆ ಈಚೆ ಆಗ್ಬೋದು, ಬಟ್ ಸ್ಟ್ರಕ್ಚರ್ ನ ಕ್ಲಿಯರ್ ಆಗಿ ಹೇಳ್ಕೊಡಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ನೋಡಿ, ಹ್ಯೂಮನ್ ಹಾರ್ಟ್ ನ ಬರೆಯೋರು ಫಸ್ಟ್ ನೋಡಿ ಈ ಪಾರ್ಟ್ ನ ಬರ್ಕೊಳ್ಳಿ, ಲೋಯರ್ ಪಾರ್ಟ್ ನ ಬರ್ಕೊಳ್ಳಿ. ಇದೆಲ್ಲ ಈಸಿಯಾಗಿ ಬರೀತೀರಾ, ಅಪ್ಪರ್ ಪಾರ್ಟೇ ಮಿಸ್ಟೇಕ್ ಮಾಡೋದು ನೀವು. ಫಸ್ಟ್ ಈ ಒಂದು ಲೈನ್ ನ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡಿ, ಇದನ್ನ ಕಂಟಿನ್ಯೂ ಮಾಡಿ. ನೋಡಿ ಈ ರೀತಿ ಕಂಟಿನ್ಯೂ ಮಾಡಿ. ಇಲ್ಲಿಂದ ಮಿಡಲ್ಗೆ ಬನ್ನಿ. ಸೊ ಕಮ್ ಟು ದ ಮಿಡಲ್. ಹಾಗೇನೆ ನೋಡಿ, ಇಲ್ಲಿಂದ ನೋಡಿ ಈ ಕಡೆಗೆ ಬನ್ನಿ. ಇಲ್ಲಿಂದ ಏನ್ ಮಾಡಿ, ಮಿಡಲ್ ಇಂದ ಈ ಕಡೆಗೆ ಬನ್ನಿ, ಈ ಸೈಡ್ಗೆ ಬನ್ನಿ. ಅರ್ಥ ಆಯ್ತಾ? ಇಷ್ಟನ್ನ ಬರ್ದ ಆದ್ಮೇಲೆ ಆಫ್ಟರ್ ರೈಟಿಂಗ್ ಸೋ ಮಚ್, ಓಕೆನಾ? ನೋಡಿ, ಇಲ್ಲಿಂದ ನೋಡಿ ಈ ರೀತಿ ಫ್ಲೋನ ತೋರಿಸಿ. ಕಾಪೀಸ್ ಆಗಿದ್ರೆ ಬೋರ್ಡ್ ಮೇಲೆ ಇನ್ನು ಕ್ಲಿಯರ್ ಆಗಿ ಬರಿಬಹುದು, ಬಟ್ ಇಲ್ಲಿ ನಾನು ರೈಟಿಂಗ್ ಬೋರ್ಡ್ ಮೇಲೆ ಬರಿತಾ ಇರೋದ್ರಿಂದ ಏನಾಗುತ್ತೆ, ಇಷ್ಟೇ ಕ್ಲಾರಿಟಿನ ನಾನು ಕೊಡಕ್ಕಾಗತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಲೈನ್ ನಾನು ಟಚ್ ಮಾಡಿದ್ರೆ ಫುಲ್ ಇರೇಸ್ ಆಗ್ಬಿಡುತ್ತೆ ಇಲ್ಲಿ. ನೋಡಿ, ಫಸ್ಟ್ ನೀವು ಈ ಲೋಯರ್ ಪಾರ್ಟ್ ಅನ್ನ ಬರ್ಕೊಳ್ಬೇಕು. ಕ್ಲಿಯರ್ ಆಯ್ತಲ್ವಾ? ಬರ್ಕೊಳ್ತಾ ಇದ್ದೀರಾ? ಲೋಯರ್ ಪಾರ್ಟ್ ನ ಬರ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಲೋಯರ್ ಪಾರ್ಟ್ ನ ಬರ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ರು ಕೂಡ, ಬಿಕಾಸ್ ತುಂಬಾನೇ ಡೆಡಿಕೇಟೆಡ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ. ಬಟ್ ಐ ಡೋಂಟ್ ನೋ ನೀವು ಎಷ್ಟು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ, ಬಿಕಾಸ್ ನಾನು ಪಾಸ್ಟ್ 1.5 month ಇಂದ ನಿಮ್ಗೆ ನಾನು ಗೈಡ್ ಮಾಡ್ತಾ ಬರ್ತಾ ಇದ್ದೀನಿ. ಓಕೆ, ಈ ಪಾರ್ಟ್ ಆದ್ಮೇಲೆ ನೋಡಿ, ಎಲ್ರು ಕೂಡ ಇಷ್ಟನ್ನ ಪ್ರಾಪರ್ ಆಗಿ ಬರೀತೀರಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಬಟ್ ಇದಾದ್ಮೇಲೆ ಬರೆಯೋದಿದೆಯಲ್ಲ ಅದೇ ಇಂಪಾರ್ಟೆಂಟ್. ನೋಡಿ, ಇಲ್ಲ ಇದಾದ್ಮೇಲೆ ವಿ ಶೇಪ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ವಿ ಶೇಪ್ ನ ಬರ್ಕೊಂಡಾದ್ಮೇಲೆ ನೋಡಿ, ಇದನ್ನ ಇಲ್ಲಿಂದ ರಿವರ್ಸ್ ಬನ್ನಿ. ವಿ ಶೇಪ್ ನ ಬರ್ಕೊಂಡ್ಮೇಲೆ ಇಲ್ಲಿಂದ ರಿವರ್ಸ್ ಬನ್ನಿ. ರಿವರ್ಸ್ ಬಂದ್ರಲ್ವಾ? ಇದು ರಿವರ್ಸ್ ಬಂದ್ ಆದ್ಮೇಲೆ ನೋಡಿ, ಈಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಈ ಹಾರ್ಟ್ ನ ನಿಮ್ಮ ಒಂದು ಲೆಫ್ಟ್ ಸೈಡ್ಗೆ
ನಿಮ್ಮ ಲೆಫ್ಟ್ ಸೈಡ್ಗೆ ಏನ್ ಮಾಡಿ ನೋಡಿ, ಈ ರೀತಿ ಡ್ರ್ಯಾಗ್ ಮಾಡಿ, ಲೆಫ್ಟ್ ಸೈಡ್ಗೆ ಈ ರೀತಿ ಡ್ರ್ಯಾಗ್ ಮಾಡಿ. ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ಬೇಕಂದ್ರೆ ನೋಡಿ, ಈ ಹೈಟ್ ಇದೆಯಲ್ಲ, ಈ ಹೈಟು ಸೇಮ್ ಇರ್ಬೇಕು. ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಪ್ರೆಸೆಂಟೇಶನ್ ನೀಟಾಗಿ ಕಾಣುತ್ತೆ. ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಆಯ್ತಾರ ನೋಡಿ, ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಮಾಡೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ಶಾರ್ಪ್ ಇದನ್ ಏನಿದೆ, ಈ ಒಂದು ರೀಜನ್ ಇಲ್ಲಿಂದ ಸ್ವಲ್ಪ ಇಲ್ಲಿಗೆ ಮುಂದೆ ಬನ್ನಿ, ಈ ಒಂದು ಪಾಯಿಂಟ್ಗೆ ಬನ್ನಿ. ಓಕೆನಾ, ನೋಡಿ ಇಲ್ಲಿಗೆ ಬನ್ನಿ, ಈ ಪಾಯಿಂಟ್ಗೆ ಬನ್ನಿ. ಈ ಪಾಯಿಂಟ್ಗೆ ಬಂದು ನೀವೇನ್ ಮಾಡ್ಬೇಕಂದ್ರೆ, ಎಷ್ಟು ಈಗ ಈ ಲೆಂತ್ ಎಷ್ಟು ಬರ್ಕೊಂಡಿದ್ದೀರಾ, ಇದರ ಹಾಫ್ ಆಫ್ ದ ಲೆಂತ್ ನೀವು ಇಲ್ಲಿ ಬರ್ಕೊಳ್ಬೇಕು. ನೋಡಿ ಇಲ್ಲಿಂದ ಹಾಫ್ ಆಫ್ ದ ಲೆಂತ್ ಅನ್ನ ಬರ್ಕೊಳ್ಳಿ, ಇಲ್ಲಿಂದ ಹಾಫ್ ಆಫ್ ದ ಲೆಂತ್ ಅನ್ನ ಬರ್ಕೊಳ್ಳಿ. 3 ಮಾರ್ಕ್ಸ್ ಇರುತ್ತೆ ಬ್ರೈನ್ ಅಥವಾ ಹಾರ್ಟ್ಗೆ. 3 ಮಾರ್ಕ್ಸ್ ನ ನೀವು ಕಳ್ಕೊಳ್ಬಾರ್ದು ನಾಳೆ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ ಇಲ್ಲಿಂದ ಹಾಫ್ ಬರ್ಕೊಂಡ್ಮೇಲೆ ಇಷ್ಟನ್ನು ಬರೀತೀರಾ. ನೆಕ್ಸ್ಟ್ ಮಾಡೋದೇ ಮಿಸ್ಟೇಕ್. ನೀವು ಏನ್ ಮಾಡ್ತೀರಾ ಅಂದ್ರೆ, ಆಫ್ಟರ್ ರೈಟಿಂಗ್ ದಿಸ್ ಇಮಿಡಿಯೇಟ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಅಯೋರ್ಟಾನ ಬರ್ಕೊಳ್ಬೇಕು. ಈ ಎಡ್ಜ್ ಅಲ್ಲಿ ನೋಡಿ, ಈ ಎಡ್ಜ್ ಅಲ್ಲಿ ಅಯೋರ್ಟಾನ ಬರ್ಕೊಳ್ಳಿ. ಇಲ್ಲಿಂದ ಬರ್ಕೊಂಡು ಒಂದ್ ಸ್ವಲ್ಪ ಮುಂದೆ ಹೋಗಿ ನೋಡಿ, ಇದೊಂದು ಪೈಪ್ ರೀತಿ ಇರುತ್ತೆ. ಅಯೋರ್ಟ ಒಂದು ಪೈಪ್ ರೀತಿ ಇರುತ್ತೆ, ಈ ರೀತಿ ಬರ್ಕೊಳ್ಳಿ. ಓಕೆನಾ? ಎಸ್. ಸೊ ಈಗ ಈ ಪೈಪ್ ರೀತಿ ಬರ್ಕೊಂಡ್ ಮೇಲೆ ನೀವೇನ್ ಮಾಡ್ತೀರಾ, ಇಲ್ಲಿ ನೋಡಿ ಈ ಬರ್ಕೊಂಡ್ ಆಗಿದೆ ಅಲ್ಲ, ಕಂಪ್ಲೀಟ್ ಆಯ್ತಲ್ವಾ? ಕಂಪ್ಲೀಟ್ ಆಗಿದೆ ಅಲ್ಲ ನೋಡಿ. ಆದ ನಂತರ ನೀವೇನ್ ಮಾಡಿ, ಇಲ್ಲಿಂದ ಕಂಪ್ಲೀಟ್ ಆಗಿ ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಯಾರಿಗೆ ಹ್ಯೂಮನ್ ಹಾರ್ಟ್ ಬರ್ತಿಲ್ಲ ನೋಡಿ, ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ತುಂಬಾ ಈಸಿ ವೇ ಆಫ್ ರೈಟಿಂಗ್ ಇದು. ಕ್ಲಿಯರ್ ಆಯ್ತಲ್ಲ ನೋಡಿ, ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿಂದ ಏನ್ ಎಕ್ಸ್ಟೆಂಡ್ ಮಾಡ್ತೀರಾ, ಇದೇ ಹೈಟ್ಗೆ ಬಂದು ಇಲ್ಲಿಂದ ಮುಂದೆನೂ ಕೂಡ ನೀವೇನ್ ಮಾಡ್ಬೇಕು, ಎಕ್ಸ್ಟೆಂಡ್ ಮಾಡ್ಬೇಕು. ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೇಕು. ಕ್ಲಿಯರ್ ಆಯ್ತಲ್ವಾ? ನೋಡಿ ಇದೇ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗ ಇಷ್ಟನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ 95% ಆಫ್ ದ ಹಾರ್ಟ್ ಮುಗೀತು ಅಂತ. ಯಾಕೆಂದ್ರೆ ಮೇಜರ್ ಆಗಿ ನಾನ್ ನೋಡ್ದ ಹಾಗೆ ಸ್ಟೂಡೆಂಟ್ಸ್ ಮಾಡೋದೇ ಮಿಸ್ಟೇಕ್. ಈ ಸೆಕ್ಷನ್ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಈ ಸೆಕ್ಷನ್ ಅಲ್ಲಿ ಯಾವತ್ ಮಿಸ್ಟೇಕ್ ಮಾಡ್ತೀರಾ, ಆಗ ಹೋಲ್ ಡ್ರಾಯಿಂಗ್ ತಪ್ಪಾಗ್ಬಿಡುತ್ತೆ. ಕ್ಲಿಯರ್ ಆಯ್ತಾ? ಸೊ ನೀವು ಈ ಸೆಕ್ಷನ್ ಅಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಈಗ ನೀವೇನಾಯ್ತು, ಇಷ್ಟನ್ನ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಾ, ಸುಪೀರಿಯರ್ ವೆನೆಕವ ಮತ್ತೆ ಇನ್ಫೀರಿಯರ್ ವೆನೆಕವ ಬರಿಬೇಕು. ನೋಡಿ ಈಗ ಏನ್ ಮಾಡ್ತೀರಾ, ಟೇಕಪ್ ಸುಪೀರಿಯರ್ ವೆನೆಕವ ತಗೊಳ್ಳೋಣ. ನೋಡಿ ಇದೇ ಹೈಟ್ಗೆ ಬನ್ನಿ. ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿಂದ ಸುಪೀರಿಯರ್ ವೆನೆಕವ ನೋಡಿ, ಈ ರೀತಿ ಸುಪೀರಿಯರ್ ವೆನೆಕವ ಬರೀರಿ. ಸುಪೀರಿಯರ್ ವೆನೆಕವ. ಹಾಗೆ ಇನ್ನೊಂದು ಲೈನ್ ಕೂಡ ಹಾಗೆ ಡ್ರಾ ಮಾಡ್ಕೊಳ್ಳಿ. ಸುಪೀರಿಯರ್ ವೆನೆಕವ ಅದು. ಓಕೆ, ಇಲ್ಲೂ ಕೂಡ ಡ್ರಾ ಮಾಡ್ಕೊಳ್ಳಿ. ಸುಪೀರಿಯರ್ ವೆನೆಕವಾದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಒಂದ್ ವೇಳೆ ಇದೇನದು ಅಪ್ ಅಂಡ್ ಡೌನ್ಸ್ ಆಗಿದ್ರೆ ಏನಾಗಿದೆ, ಇರೇಸ್ ಮಾಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಇರೇಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಲೈನ್ ಅನ್ನ ಬರ್ಕೊಳ್ಳಿ. ಇಷ್ಟು ಕಂಪ್ಲೀಟ್ ಆಯ್ತಲ್ವಾ? ನೋಡಿ ಇಲ್ಲಿ ಬ್ರೇಕಪ್ ಆಗಿದೆ. ನೋಡಿ ಇಲ್ಲಿಂದ ಶುರು ಮಾಡಿದ್ರೆ ನೋಡಿ, ಇಲ್ಲಿ ಈಗ ಏನ್ ಮಾಡಿ, ಇಲ್ಲಿ ಶುರು ಮಾಡಿದಿರಲ್ಲ, ಇಲ್ಲಿ ಬ್ಲಡ್ ಫ್ಲೋನ ತೋರಿಸ್ಬೇಕು. ಈ ರೀತಿ ಬ್ಲಡ್ ಫ್ಲೋನ ತೋರಿಸಿ. ನೋಡಿ ಇಲ್ಲಿಂದ ಏನ್ ಎಕ್ಸ್ಟೆಂಡ್ ಆಗಿದೆ ನೋಡಿ, ಇಲ್ಲಿಂದ ಎಕ್ಸ್ಟೆಂಡ್ ಆಗಿರೋ ಲೈನು ಇಲ್ಲಿವರೆಗೂ ಈಗ ನೀವು ಕಂಟಿನ್ಯೂ ಮಾಡಿದೀರಾ. ಇಲ್ಲಿಂದ ಮುಂದೆ ಇಲ್ಲಿಗೂ ಕಂಟಿನ್ಯೂ ಮಾಡ್ಬೇಕು. ಈಗ ಏನ್ ಮಾಡೋಣ, ಲೆಟ್ ಅಸ್ ನಾವು ಕಂಟಿನ್ಯೂ. ಈಗ ಏನ್ ಮಾಡೋಣ, ಕಂಟಿನ್ಯೂ ಮಾಡಿ. ನೋಡಿ ಇದನ್ನ ಕಂಟಿನ್ಯೂ ಮಾಡಿ ಈ ಲೈನ್ ಅನ್ನ. ಸೊ ಲೈನ್ ಅನ್ನ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ ನೋಡಿ, ಆಕ್ಚುಲಿ ಇದು ಇಲ್ಲಿ ಬರ್ಬೇಕು. ಸೊ ಏನಾಗಿದೆ ಇವಾಗ, ಇದಕ್ಕಿದು ಏನಾಗ್ತಾ ಇದೆ, ಅಟ್ಯಾಚ್ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ, ಯು ನೀಡ್ ಟು ರೈಟ್ ದ ವೆನೆಕವ ಲಿಟಲ್ ಬಿಟ್ ಡೌನ್. ಇನ್ನೊಂದ್ ಸ್ವಲ್ಪ ವೆನೆಕವನ ಕೆಳಗಡೆಗೆ ಬರ್ಕೊಳ್ಳಿ. ವೆನೆಕವನ ಈ ರೀತಿ ಕೆಳಗಡೆಗೆ ಬರ್ಕೊಳ್ಳಿ. ಆಗ ಏನಾಗುತ್ತೆ ನೋಡಿ, ಇದ್ರ ಎಕ್ಸ್ಟೆಂಡ್ ಕರೆಕ್ಟ್ ಆಗಿ ಇಲ್ಲಿಗೆ ಹೋಗಕ್ಕೆ ಈಸಿ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ಕ್ಲಿಯರ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ. ಓಕೆನಾ? ಡನ್ ಅಲ್ವಾ? ನೋಡಿ ಇಷ್ಟನ್ನ ಕ್ಲಿಯರ್ ಆಗಿ ಬರ್ಕೊಂಡಿದ್ದೀರಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ನೋಡಿ, ಇಲ್ಲಿಂದ ಇಲ್ಲಿಗೆ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇದು ಓಪನ್ ಆಗಿದೆ. ಹಾರ್ಟ್ ಏನಾಗಿದೆ, ಓಪನ್ ಅಪ್ ಆಗಿದೆ. ಇದನ್ನ ಕ್ಲೋಸ್ ಮಾಡ್ಬೇಕು. ಹೇಗ್ ಕ್ಲೋಸ್ ಮಾಡ್ತೀರಾ ನೋಡಿ, ಜಸ್ಟ್ ಓಕೆ ನೋಡಿ ಕ್ಲೋಸ್ ಮಾಡ್ಬೇಕು. ಇಲ್ಲಿ ಹೇಗ್ ಕ್ಲೋಸ್ ಮಾಡ್ತೀರಾ, ಇದ್ರ ಅಬೌವ್ ಪಾರ್ಟ್ ಮೇಲೆ ಸ್ವಲ್ಪ ಜಾಗ ಬಿಟ್ಟು, ಸ್ಪೇಸ್ ಬಿಟ್ಟು, ಇದನ್ನು ಕೂಡ ಒಂದು ಟ್ಯೂಬ್ ನ ರೀತಿ ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಟ್ಯೂಬ್ ನ ರೀತಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ತುಂಬಾ ಈಸಿ ಹ್ಯೂಮನ್ ಹಾರ್ಟ್. ಇನ್ನ ನಿಮ್ಗೆ ಹೇಳ್ಕೊಡೋಕೋಸ್ಕರ ಸ್ಲೋ ಆಗಿ ಹೇಳ್ಕೊಡ್ತಾ ಇದೀನಿ. ಇದೇ ಹಾರ್ಟ್ ಅನ್ನ ನಾನು, ನೀವು ಬೇಕಾದ್ರೆ ಟೈಮ್ ನೋಡ್ಕೊಳ್ಳಿ, 2 ಮಿನಿಟ್ಸ್ ನಾನು ಬರತ್ ತೋರಿಸ್ತೀನಿ. ಅರ್ಥ ಆಯ್ತಾ? 2 ಮಿನಿಟ್ಸ್ ನಾನು ಬರತ್ ತೋರಿಸ್ತೀನಿ, ಹೇಗ್ ಬರೆಯೋದು ಅಂತ ತೋರಿಸ್ತೀನಿ ನೋಡಿ. ಇಷ್ಟಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಎರಡೂ ಕಡೆಯಿಂದ ನೋಡಿ ಇಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದೆ. ಬಟ್ ಈ ಕಡೆ ನೋಡಿ ಇಲ್ಲಿಂದ ಮಾತ್ರ ಬ್ಲಡ್ ಫ್ಲೋ ಆಗ್ತಾ ಇದೆ. ನೀವೇನ್ ಮಾಡ್ಬೇಕು, ಇನ್ನೊಂದು ಚೇಂಬರ್ ಅಂದ್ರೆ ಇನ್ನೊಂದು ಕಡೆಯಿಂದ ಬ್ಲಡ್ ಫ್ಲೋನ ತೋರಿಸ್ಬೇಕು. ಮೇಕ್ ಅ ಎಕ್ಸ್ಟೆನ್ಷನ್ ಫ್ರಮ್ ಹಿಯರ್. ಇಲ್ಲಿಂದ ಒಂದು ಎಕ್ಸ್ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿ ಏನಾಗುತ್ತೆ, ನಂತರ ಇಲ್ಲಿ ಬ್ಲಡ್ ಫ್ಲೋನ ಈ ರೀತಿ ತೋರಿಸಿ. ಲೆಟ್ ಮಿ ಲೈಟ್ ಲಿಟಲ್ ಬಿಟ್ ಕ್ಲಿಯರ್ಲಿ. ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಬರೀತೀನಿ ನೋಡಿ. ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ಮುಂದೆ ಹೋಗಿ ಜಸ್ಟ್ ಆರೋ ಮಾರ್ಕ್ ರೀತಿ ಈ ರೀತಿ ಬನ್ನಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ
ದಿಸ್ ಇಸ್ ಪಲ್ಮನರಿ ವೇನ್. ಪಲ್ಮನರಿ ವೇನ್ ನ ಚೇಂಬರ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಪಲ್ಮನರಿ ಆರ್ಟರಿ ಅಪ್ಪರ್. ನೋಡಿ ಈಗ ಲೇಬಲ್ ಮಾಡೋದನ್ನ ಕಲ್ತ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಫಸ್ಟ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ PA ಪಲ್ಮನರಿ ಆರ್ಟರಿ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಪಲ್ಮನರಿ ವೇನ್, PV ಪಲ್ಮನರಿ ವೇನ್. ನೆಕ್ಸ್ಟ್ ಅಪ್ಪರ್ ಚೇಂಬರ್. ಈ ಚೇಂಬರ್ ಏನಾಗಿದೆ, ಇದು ನಿಮ್ಮ ರೈಟ್ ಸೈಡ್ ಇರೋದು ಯಾವಾಗೂ ಲೆಫ್ಟ್ ಆಗಿರುತ್ತೆ ಹಾರ್ಟ್ ಅಲ್ಲಿ. ಸೊ ದಿಸ್ ಇಸ್ ದ ಲೆಫ್ಟ್ ಏಟ್ರಿಯಂ ಆಗಿದೆ. ಇದೇನಾಗಿದೆ, ಲೆಫ್ಟ್ ಏಟ್ರಿಯಂ. ಇಟ್ ಇಸ್ ಲೆಫ್ಟ್ ಏಟ್ರಿಯಂ, ATRIUM. ನೆಕ್ಸ್ಟ್ ಲೋಯರ್ ಚೇಂಬರ್ ನೋಡಿ, ಇದು ಲೆಫ್ಟ್ ವೆಂಟ್ರಿಕಲ್ ಆಗಿದೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ಏಟ್ರಿಯಂ ಆಗಿದೆ, ಲೆಫ್ಟ್ ವೆಂಟ್ರಿಕಲ್ ಆಗಿದೆ. ಸೊ ಹಾರ್ಟ್ ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ ಬೈ ಎ ವಾಲ್. ದಿಸ್ ಡಿವೈಡಿಂಗ್ ವಾಲ್ ಇಸ್ ಕಾಲ್ಡ್ as ಸೆಪ್ಟಮ್. ಇದನ್ನ ಸೆಪ್ಟಮ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಅಪ್ಪರ್ ಚೇಂಬರ್ ಏನಿದೆ, ಸೊ ದಿಸ್ ಚೇಂಬರ್, ನಾಟ್ ದಿಸ್, ಈ ಅಪ್ಪರ್ ಚೇಂಬರ್ ಏನಿದೆ, ಇದನ್ನ ನಾವು ಅಪ್ಪರ್ ವೆನೆಕವ ಅಂತ ಹೇಳಿ ಕರಿತೀವಿ, ಆರ್ ಸುಪೀರಿಯರ್ ವೆನೆಕವ ಅಂತ ಹೇಳಿ ಕೂಡ ಕರಿಬಹುದು. ಅಪ್ಪರ್ ವೆನೆಕವ ಆರ್ ಸುಪೀರಿಯರ್ ವೆನೆಕವ. ನೋಡಿ ಈ ಲೋಯರ್ ಚೇಂಬರ್ ಇದೆಯಲ್ಲ, ಇದನ್ನ ಇನ್ಫೀರಿಯರ್ ವೆನೆಕವ ಅಂತ ನಾವು ಲೋವರ್ ಅಂತ ಕೂಡ ಹೇಳ್ಬೋದು. ಲೋವರ್ ವೆನೆಕವ ಅಥವಾ ಸುಪೀರಿಯರ್ ಆದ್ಮೇಲೆ ಇನ್ಫೀರಿಯರ್ ವೆನೆಕವ ಅಂತ ಕೂಡ ಬರೀರಿ. ಅಂಡ್ ಈ ಚೇಂಬರ್ ಇದೆಯಲ್ಲ, ಈ ಅಪ್ಪರ್ ಚೇಂಬರ್, ಇದನ್ನ ನಾವು ರೈಟ್ ಏಟ್ರಿಯಂ ಅಂತ. ನೋಡಿ ಅಪ್ಪರ್ ಚೇಂಬರ್ಸ್ ಎರಡು ಕೂಡ ಏಟ್ರಿಯಮ್ಸ್. ಇದು ರೈಟ್ ಏಟ್ರಿಯಂ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಲೋಯರ್ ಚೇಂಬರ್ ಏನಾಗುತ್ತೆ, ಇದು ರೈಟ್ ವೆಂಟ್ರಿಕಲ್ ಆಗುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ರೈಟ್ ವೆಂಟ್ರಿಕಲ್. ಇದನ್ನ ರೈಟ್ ವೆಂಟ್ರಿಕಲ್ ಅಂತ ಹೇಳಿ ಕರಿತೀವಿ. ಸೊ ಅಂಡ್ ಬ್ಲಡ್ ಏನಾಗುತ್ತೆ ನೋಡಿ, ಬ್ಲಡ್ ಯಾವಾಗ್ಲೂ ಹೇಗ್ ಬರುತ್ತೆ ಅಂದ್ರೆ, ರಿಮೆಂಬರ್, ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ. ಏನಾಗುತ್ತೆ, ಬ್ಲಡ್ ಏನಾಗುತ್ತೆ, ಯಾವಾಗ್ಲೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಕ್ಲಿಯರ್ ಆಗಿ ಐಡಿಯಾ ಇರಲಿ. ನೋಡಿ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಯಾವಾಗ್ಲೂ ಪಲ್ಮನರಿ ವೇನ್ಸ್ ಇಂದ ಅಪ್ಪರ್ ಚೇಂಬರ್ ಆಫ್ ದ ಲೆಫ್ಟ್ ಏಟ್ರಿಯಂ ಬರುತ್ತೆ. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಇಟ್ ವಿಲ್ ಗೋ ಔಟ್ ಆಫ್ ದ ಹಾರ್ಟ್ ಥ್ರೂ ಅಯೋರ್ಟಾ. ಅಯೋರ್ಟಾ ಇಂದ ಹೊರಗಡೆಗೆ ಹೋಗುವಂಥದ್ದು. ಸೊ ಈಗ ಅಯೋರ್ಟಾನ ಮೆನ್ಷನ್ ಮಾಡುವಂತ ಟೈಮು, ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಲ್ಡ್ ಆಸ್ ಅಯೋರ್ಟಾ. ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಲ್ಡ್ ಆಸ್ ಅಯೋರ್ಟಾ. ಇದನ್ನ ನಾವು ಅಯೋರ್ಟಾ, AORTA ಅಂತ ಬರೀವಿ. ಓಕೆನಾ, ಕ್ಲಿಯರ್ ಆಯ್ತಲ್ಲ? ಸೊ ಎಲ್ರಿಗೂ ಬಂತಾ ಹಾರ್ಟ್ ನ ಬರೆಯಕ್ಕೆ? ಎವ್ರಿಬಡಿ ನೋಡಿ, ಈ ರೀತಿ ಬರೆದ್ರೆ 3 ಇದ್ರೆ 3 ಮಾರ್ಕ್ಸ್, 4 ಇದ್ರೆ 4 ಮಾರ್ಕ್ಸ್, ಫುಲ್ ಮಾರ್ಕ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಕ್ಲಿಯರ್ ಆಯ್ತಲ್ಲ? ಫುಲ್ ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಎಲ್ರಿಗೂ ಬರೆಯಕ್ ಬಂತು ಅನ್ಕೋತೀನಿ. ನೋಡಿ ಕ್ವಿಕ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಲೋಯರ್ ಚೇಂಬರ್ ನ ಬರಿಬೇಕು. ಸೊ ಲೋಯರ್ ಚೇಂಬರ್ ನ ಬರೆದ್ಮೇಲೆ ನೋಡಿ ಈ ರೀತಿ ಮಿಡ್ ಪಾಯಿಂಟ್ ಗೆ ಬನ್ನಿ. ಮಿಡ್ ಪಾಯಿಂಟ್ ಬಂದಾದ್ಮೇಲೆ ನೋಡಿ ಇಲ್ಲಿ ವಿ ಚೇಂಬರ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ವಿ ಆದ್ಮೇಲೆ ಬ್ಯಾಕ್ ಬನ್ನಿ, ಬ್ಯಾಕ್ ಆದ್ಮೇಲೆ ರೈಟ್ ಹೋಗಿ. ಅರ್ಥ ಆಯ್ತಾ? ಅಷ್ಟೊತ್ತಿಗೆ ನೋಡಿ ಇಲ್ಲಿ ಇದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ಬೇಕು ಡೌನ್ ಬರ್ದಾಗ್ಲೇನೆ. ಆಯ್ತಾ? ಈಗ ಈ ರೀತಿ ಬಂದ ಮೇಲೆ ಏನಾಗುತ್ತೆ, ಈ ರೀತಿ ಬಂದ್ಮೇಲೆ ಏನಾಗುತ್ತೆ, ಇನ್ನೊಂದು ಚೇಂಬರ್ ನ ಇಲ್ಲಿ ಕ್ರಿಯೇಟ್ ಮಾಡಿ ಹಾಫ್ ಆಫ್ ದ ಲೆಂತ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೀವೇನ್ ಮಾಡಿ, ಎರಡು ಕಡೆ ಅಯೋರ್ಟಾ ಬರೀರಿ. ಕ್ವಿಕ್ ಆಗಿ ಬರುತ್ತೋ ಸರಿ ನೋಡಿ, ಅಂದ್ರೆ ನಿಮ್ಗೆ ಮೈಂಡ್ ಮ್ಯಾಪಿಂಗ್ ಆಗ್ಲಿ ಅಂತ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಅಯೋರ್ಟನ ಬರ್ಕೊಳ್ಳಿ. ನೆಕ್ಸ್ಟ್ ಅಯೋರ್ಟನ ಬರ್ಕೊಂಡು ಈ ರೀತಿ ಕ್ರಾಸ್ ಮಾಡಿ ಮುಂದೆ ಬನ್ನಿ. ದೆನ್ ಅಪ್ಪರ್ ವೆನೆಕವ ಬರೀರಿ. ಓಕೆ, ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿ. ದೆನ್ ಕ್ರಿಯೇಟ್ ಆಗಿರುವಂತ ಚೇಂಬರ್ ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಈ ರೀತಿ ಕಂಪ್ಲೀಟ್ ಮಾಡಿ. ದೆನ್ ಇಲ್ಲಿ ಚೇಂಬರ್ ನ ಕ್ರಿಯೇಟ್ ಮಾಡಿ, ಎರಡು ಕಡೆನೂ ಬ್ಲಡ್ ಫ್ಲೋ ನ ತೋರಿಸಿ. ಜಸ್ಟ್ ರಫ್ ಆಗಿ ಬರ್ದಿದ್ದೀನಿ ನಾನು. 1 ಮಿನಿಟ್ ಟೈಮ್ ತಗೊಂಡಿಲ್ಲ ಅನ್ಸುತ್ತೆ ನಾನು ನಿಮ್ಗೆ. ಸೊ ವಿತಿನ್ 1 ಮಿನಿಟ್ ಅಲ್ಲಿ ಇಲ್ಲಿ ಬರ್ದಿದ್ದೀನಿ. ಇದನ್ನೇ ಒಂದು ಚೂಸ್ ಸ್ಲೋ ಆಗಿ ಬರೆದ್ರೆ ಎಕ್ಸಾಮ್ ಅಲ್ಲಿ 2 ಮಿನಿಟ್ಸ್ ಅಲ್ಲಿ ಹಾರ್ಟ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸ್ಟೆಪ್ಸ್ ಇಂಪಾರ್ಟೆಂಟ್. ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ನಾನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ನೀವು ಈ ಸ್ಟೆಪ್ ನ ಬರಿಬೇಕು. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಲೋಯರ್ ಸ್ಟೆಪ್ ನೋಡಿ, ಈ ಲೋಯರ್ ಸ್ಟೆಪ್ 1 ಸೆಕೆಂಡ್ ನೋಡಿ. ಫಸ್ಟ್ ಲೋಯರ್ ಸ್ಟೆಪ್ ನಿಮ್ಗೆ ಎಲಿಟರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ. ಓಕೆ, ಫಸ್ಟ್ ನೋಡಿ ಲೋಯರ್ ಸ್ಟೆಪ್. ಈ ಸ್ಟೆಪ್ ನ ತಗೊಳ್ಳಿ. ಯಾವಾಗ್ಲೂ ಕೂಡ ಲೋಯರ್ ಸ್ಟೆಪ್ ಈ ಬಾಟಮ್ ಅಲ್ಲಿ ಬರೋಂಥದನ್ನ ತಗೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ಸೆಗ್ಮೆಂಟ್ ತಗೊಳ್ಳಿ. ಫಸ್ಟ್ ನೋಡಿ, ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು ರೈಟಿಂಗ್ ದಿಸ್. ಥರ್ಡ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು ರೈಟಿಂಗ್ ದಿಸ್. ಫೋರ್ತ್ ಸ್ಟೆಪ್ ನೋಡಿ, ನೀವು ಯು ಹ್ಯಾವ್ ಟು ರೈಟ್ ದ ಅಯೋರ್ಟಾ. ಫಿಫ್ತ್ ಸ್ಟೆಪ್ ಏನ್ ಮಾಡ್ತೀರಾ, ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನೆಕವನ ಬರೀತೀರಾ. ಸಿಕ್ಸ್ತ್ ಸ್ಟೆಪ್ ಏನ್ ಮಾಡ್ತೀರಾ, ಇಲ್ಲಿ ವಾಲ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ದಟ್ ನಿಮ್ಮ ಒಂದು ಹಾರ್ಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ಓಕೆ, ಬ್ರೈನ್ ಅನ್ನ ಬರೆಯೋಣ. ಹೌ ಮೆನಿ ಆಫ್ ಯು ಡೋಂಟ್ ನೋ ಬ್ರೈನ್ ಹೇಳಿ. ಹೌ ಮೆನಿ ಆಫ್ ಯು ಡೋಂಟ್ ನೋ ಟು ರೈಟ್ ದ ಬ್ರೈನ್? ಯಾರ್ಯಾರಿಗೆ ಬ್ರೈನ್ ಬರೆಯಕ್ಕೆ ಬರಲ್ಲ? ಸೊ ನನ್ಗೆ ಏನಂದ್ರೆ, ನನ್ನ ಅಂಡರ್ ಅಲ್ಲಿ ಓದ್ತಿರುವಂತ ಸ್ಟೂಡೆಂಟ್ಸ್ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅನ್ನೋದೇ ನನ್ನ ಒಂದು ಮೇನ್ ಇಂಟೆನ್ಷನ್. ಸೊ ರೈಟ್ ಮಾಡಿ ಯಾರ್ಯಾರಿಗೆ ಬ್ರೈನ್ ಬರಲ್ಲ ಅಂತ. ಬೈ ದ ಟೈಮ್ ಯಾರೋ ಪ್ಲಾಸೆಂಟಾ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಆನ್ಸರ್ ಮಾಡ್ಬಿಡ್ತೀನಿ. ಸೊ ವಾಟ್ ಈಸ್ ದ ರೋಲ್ ಆಫ್ ಪ್ಲಾಸೆಂಟಾ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬಹುದು.
ಬಿಕಾಸ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಪ್ಲಾಸೆಂಟಾ ಅನ್ನೋದು ಏನು, ಯು ಹ್ಯಾವ್ ಟು ನೋ ವಾಟ್ ಈಸ್ ಮೀನ್ ಬೈ ಪ್ಲಾಸೆಂಟಾ. ಓಕೆ, ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪ್ಲಾಸೆಂಟಾ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಪ್ಲಾಸೆಂಟಾ ಅನ್ನೋದು ಏನು, ಫಸ್ಟ್ ಆಫ್ ಆಲ್ ಪ್ಲಾಸೆಂಟಾ ಇಸ್ ಆಕ್ಚುಲಿ ಎ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ಮದರ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ಲಾಸೆಂಟಾ ಅನ್ನೋದೇನು, ಪ್ಲಾಸೆಂಟಾ ಇಸ್ ದ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ದ ಮದರ್ ಅಂತ ಹೇಳ್ತೀವಿ. ಏನ್ ಮಾಡುತ್ತೆ ಪ್ಲಾಸೆಂಟಾ? ಪ್ಲಾಸೆಂಟಾ ಫಸ್ಟ್ ಆಫ್ ಆಲ್ ಇಟ್ ಪ್ರೊವೈಡ್ ದ ಲಾರ್ಜ್ ಸರ್ಫೇಸ್ ಏರಿಯಾ. ಏನ್ ಮಾಡುತ್ತೆ? ಲಾರ್ಜ್ ಸರ್ಫೇಸ್ ಏರಿಯಾನ ಇದು ಕ್ರಿಯೇಟ್ ಮಾಡುತ್ತೆ. ಇಟ್ ಕ್ರಿಯೇಟ್ ದ ಲಾರ್ಜ್ ಸರ್ಫೇಸ್ ಏರಿಯಾ. ಲಾರ್ಜ್ ಸರ್ಫೇಸ್ ಏರಿಯಾನ ಇದು ಕ್ರಿಯೇಟ್ ಮಾಡುತ್ತೆ ಬಿಟ್ವೀನ್ ದ ಮದರ್ ಅಂಡ್ ಎಂಬ್ರಿಯೋ. ಕ್ರಿಯೇಟ್ ದ ಲಾರ್ಜ್ ಸರ್ಫೇಸ್ ಏರಿಯಾ ಬಿಟ್ವೀನ್ ಹೂ? ಬಿಟ್ವೀನ್ ದ ಮದರ್ ಅಂಡ್ ಎಂಬ್ರಿಯೋ. ಮದರ್ ಅಂಡ್ ಎಂಬ್ರಿಯೋ ಮಧ್ಯೆ ಲಾರ್ಜ್ ಸರ್ಫೇಸ್ ಏರಿಯಾನ ಕ್ರಿಯೇಟ್ ಮಾಡುತ್ತೆ. ಮದರ್ ಅಂಡ್ ಎಂಬ್ರಿಯೋ. ಎಂಬ್ರಿಯೋ ಅಂದ್ರೆ ಡೆವಲಪ್ ಆಗ್ತಿರುವಂತ ಮಗು ಅಂತ ಅರ್ಥ. ಅರ್ಥ ಆಯ್ತಾ? ಮೇನ್ ಫಂಕ್ಷನ್ ಏನು ಪ್ಲಾಸೆಂಟಾದು ಅಂದ್ರೆ ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ನ್ಯೂಟ್ರಿಷನ್. ಓಕೆ, ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜಿಂಗ್ ದ ನ್ಯೂಟ್ರಿಷನ್. ಓಕೆ, ಆರ್ ಸೆಂಡಿಂಗ್ ದ ನ್ಯೂಟ್ರಿಷನ್ ಅಂತ ಬರೀರಿ, ಎಕ್ಸ್ಚೇಂಜಿಂಗ್ ಬೇಡ. ಸೊ ಪ್ಲಾಸೆಂಟಾ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಅಂತ ಬರೀರಿ. ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಫಾರ್ ದ ಡೆವಲಪಿಂಗ್ ಬೇಬಿ. ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ದ ವಾಟ್? ನ್ಯೂಟ್ರಿಷನ್. ಇದು ಮಗುಗೆ ನ್ಯೂಟ್ರಿಷನ್ ಅಂದ್ರೆ ಫುಡ್ ನ ಸಪ್ಲೈ ಮಾಡುತ್ತೆ ಈ ಲಿಂಕ್. ಸೆಕೆಂಡ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ದ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್. ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕುತ್ತೆ, ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್. ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಗೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಬರೀರಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಅಂತ ಬರೀರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಾಗುತ್ತೆ? ಪ್ಲಾಸೆಂಟಾ ಇಟ್ ರಿಮೂವ್ಸ್ ದ ವೇಸ್ಟ್. ವೇಸ್ಟ್ ಅನ್ನ ಕೂಡ ರಿಮೂವ್ ಮಾಡುತ್ತೆ. ರಿಮೂವ್ಸ್ ದ ವೇಸ್ಟ್ ಮೆಟೀರಿಯಲ್. ಇಟ್ ರಿಮೂವ್ಸ್ ದ ವೇಸ್ಟ್ ಮೆಟೀರಿಯಲ್. ವೇಸ್ಟ್ ಮೆಟೀರಿಯಲ್ ಅನ್ನ ಇದು ರಿಮೂವ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ಓಕೆ, ಡನ್ ಆಯ್ತು ಅನ್ಕೋತೀನಿ. ಲೆಟ್ ಅಸ್ ನೌ ಗೋ ಫಾರ್ ದ ಬ್ರೈನ್ ಡಯಾಗ್ರಾಮ್. ಐ ಥಿಂಕ್ ಬ್ರೈನ್ ಡಯಾಗ್ರಾಮ್ ಸ್ಟೂಡೆಂಟ್ಸ್ ರೈಸ್ ಅಪ್ ದ ಹ್ಯಾಂಡ್ ಒನ್ಸ್ ಅಗೇನ್. ಬೇಗ ಎಷ್ಟು ಜನಕ್ಕೆ? ಮ್ಯಾಕ್ಸಿಮಮ್ ಇದ್ರೆ ಮಾತ್ರ ಹೇಳ್ಕೊಡ್ತೀನಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮ್ಯಾಮ್ಗೆ ಇನ್ನು ಕೆಲಸ ಇಲ್ಲ, ಸುಮ್ಮನೆ ನಮ್ಗೆ ಟೀಚ್ ಮಾಡ್ತಾ ಇದಾರೆ ಅಂತ ಅನ್ಕೋಬೇಡಿ. ಯಾರ್ಗ್ಯಾರ ಗೊತ್ತಿಲ್ಲ ಹ್ಯಾಂಡ್ ರೈಸ್ ಮಾಡಿ. ರಿಯಲಿ ಹೆಕ್ಟಿಕ್ ಡೇ ಇವತ್ತು. ಬೆಳಗ್ಗೆಯಿಂದಾನು ನಿಮ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದು 5 ಸ್ಟೂಡೆಂಟ್ಸ್ ಗೊತ್ತಿಲ್ಲ ಹೇಳ್ತಾ ಇದ್ದೀರಾ. ಓಕೆ, ಫೈನ್. ತುಂಬಾ ಜನ ಕೈ ಮೇಲೆ ಬರ್ತಾ ಇದೆ ಸ್ಲೋ ಆಗಿ. ಸೊ ನೀವು ಹ್ಯೂಮನ್ ಬ್ರೈನ್ ಆಗಿರ್ಬೋದು, ಹ್ಯೂಮನ್ ಹಾರ್ಟ್ ಆಗಿರ್ಬೋದು, ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದನ್ನ ತಿಳ್ಕೊಂಡು ಹೋಗ್ಲೇಬೇಕು. ಹ್ಯೂಮನ್ ಬ್ರೈನ್ ಹೇಗೆ ಬರೆಯೋದು? ಲೆಟ್ ಮೀ ಶೋ ಯು. ನಿಮ್ಮ ಹತ್ರ ಪ್ರೊಟ್ರಾಕ್ಟರ್, ನೀವು ಮ್ಯಾಥ್ಸ್ ಅಲ್ಲಿ ಯೂಸ್ ಮಾಡ್ತೀರಲ್ಲ, ಪ್ರೊಟ್ರಾಕ್ಟರ್ ಇದ್ರೆ ಪ್ರೊಟ್ರಾಕ್ಟರ್ನೇ ಯೂಸ್ ಮಾಡಿ. ಸೊ ನಾನೀಗ ಪ್ರೊಟ್ರಾಕ್ಟರ್ನ ಇಟ್ಕೊಂಡು ಈಗ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ, ನಾನು ರಫ್ ಆಗಿ ಬರಿತೀನಿ. ಅರ್ಥ ಆಯ್ತಾ? ಕೇಳಿಸ್ಕೊಳ್ಳಿ. ಬ್ರೈನ್ ನ ಕೊಟ್ಟಾಗ ನೋಡಿ ಈ ರೀತಿ ಫಸ್ಟ್ ಸೆಮಿ ಸರ್ಕಲ್ ನ ಬರ್ಕೊಳ್ಳಿ. ಈ ರೀತಿ ಸೆಮಿ ಸರ್ಕಲ್. ನನ್ನ ಸೆಮಿ ಸರ್ಕಲ್ ಬ್ರೇಕ್ ಆಯ್ತು. ಒಂದೇ ಎಕ್ಸ್ಟೆನ್ಷನ್ ಅಲ್ಲಿ ಬರ್ಕೊಳ್ತೀನಿ ನಾನು ಬೋರ್ಡ್ ಮೇಲೆ ಆದ್ರೆ. ಓಕೆ, ಈ ರೀತಿ ಸೆಮಿ ಸರ್ಕಲ್ ಆದ್ರೂ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಇನ್ನೂ ಬೆಟರ್ ಆಗಿ ಬರೀಬಹುದು. ನಿಮ್ಮ ಪ್ರೊಟ್ರಾಕ್ಟರ್ ಅಲ್ಲಾದ್ರೆ ನೀಟಾಗಿ ಒಂದೇ ಸಲಿಗೆ ನೀವು ಬರ್ಕೊಳ್ಬೋದು. ಈ ರೀತಿ ಬರ್ಕೊಂಡ್ ಆದ್ಮೇಲೆ ಬ್ರೈನ್ ಅನ್ನ ನೋಡಿ ಇಲ್ಲಿಂದ ಜಸ್ಟ್ ಮಿಡ್ ಪಾಯಿಂಟ್ ವರೆಗೂ ಬನ್ನಿ. ಇದು ಮಿಡ್ ಪಾಯಿಂಟ್ ಅಲ್ವಾ? ಮಿಡ್ ಪಾಯಿಂಟ್ ಇಂದ ಸ್ವಲ್ಪ ಹಿಂದೆ ಅಲ್ಲಿವರೆಗೂ ಬನ್ನಿ. ಓಕೆ, ಆಫ್ಟರ್ ದಟ್ ನೀವ್ ಏನ್ ಮಾಡಿ, ಈ ಒಂದು ಮಿಡ್ ಪಾಯಿಂಟ್ ವರೆಗೂ ಬಂದ್ಮೇಲೆ ಜಸ್ಟ್ ನೋಡಿ ಈ ರೀತಿ ಮೇಲೆ ಹೋಗಿ ನೋಡಿ ಈ ರೀತಿ ಬನ್ನಿ. ಸಮ್ ಲೈಕ್ ದಿಸ್ ಬರ್ಕೊಳ್ಳಿ. ನನ್ನ ಜೊತೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ನೀವು ಬರ್ಕೊಳ್ಳಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಸೊ ಈಗ ಈ ರೀತಿ ನೋಡಿ ವಾಪಸ್ ಬಂದ್ಮೇಲೆ ಉಲ್ಟಾ ಕ್ವಶನ್ ಮಾರ್ಕ್ ತರ ಇದು. ಸೊ ಈ ರೀತಿ ಬಂದ್ಮೇಲೆ ನೋಡಿ ಎಷ್ಟು ಸ್ಟೆಪ್ಸ್ ಕೆಳಗಡೆ ಹೋಗ್ಬೇಕು ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡ್ಬೇಕು? 1 ಸ್ಟೆಪ್ ನೋಡಿ, 1 ಸ್ಟೆಪ್ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತೀನಿ ನೋಡಿ, ನೀವೇನ್ ಮಾಡ್ಬೇಕು? ಫಸ್ಟ್ ನೋಡಿ ಈ ರೀತಿ ಫೋಲ್ಡ್, 1 ಫೋಲ್ಡ್ ಮಾಡ್ಬೇಕು. 1 ಫೋಲ್ಡ್ ಅಂಡ್ 2 ಫೋಲ್ಡ್, ಎರಡೇ ಫೋಲ್ಡ್ ಇರ್ಲಿ. ಓಕೆ, 1 ಫೋಲ್ಡ್ ಮತ್ತೆ 2 ಫೋಲ್ಡ್ ಇರ್ಲಿ. ಥರ್ಡ್ ಫೋಲ್ಡ್ಗೆ ನೀವೇನ್ ಮಾಡಿ? ಸೆರೆಬೆಲ್ಲಮ್ಗೆ ಕನೆಕ್ಟ್ ಮಾಡಿ. ಥರ್ಡ್ ಫೋಲ್ಡ್ಗೆ ಸೆರೆಬೆಲ್ಲಮ್ಗೆ ಕನೆಕ್ಟ್ ಮಾಡಿ. ಇಲ್ಲೇನ್ ಮಾಡ್ಬೇಕು? ಸೆರೆಬೆಲ್ಲಮ್ ಅಂದ್ರೆ ನೋಡಿ ಈ ರೀತಿ ಒಂದು ಬಿಗ್ ಬೆಲ್ಲ ತರ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸ್ಟೂಡೆಂಟ್ಸ್ಗೆ, ನೆನ್ಪಿಟ್ಕೊಳ್ಳೋ ಒಂದು ಉದ್ದೇಶದಿಂದ ಹೇಳ್ತಿರ್ತೀನಿ. ಸೊ ನಿಮ್ಮ ತಲೆಯಲ್ಲಿ ಒಂದು ಬೆಲ್ಲ ಇದೆ ಅಂತ ಹೇಳ್ತಾ ಇರ್ತೀನಿ, ಅದೇ ನಮ್ಮ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ನ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ಇಲ್ಲಿ ಸೆರೆಬೆಲ್ಲಮ್ನ ಬರ್ಕೊಳ್ಳಿ. ಓಕೆನಾ? ಸೊ ಈಗ ಸೆರೆಬೆಲ್ಲಮ್ ಆಯ್ತಲ್ವಾ? ಸೆರೆಬೆಲ್ಲಮ್ ಆಯ್ತು, ಅಪ್ಪರ್ ಪಾರ್ಟ್ ಆಯ್ತು. ನೆಕ್ಸ್ಟ್ ಏನ್ ಬರಿಬೇಕು? ನೆಕ್ಸ್ಟ್ ನೋಡಿ ಇಲ್ಲಿಗೆ ಬನ್ನಿ, ಈ ಪಾರ್ಟಿಗೆ ಬನ್ನಿ. ಇಲ್ಲಿಗೆ ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ನೋಡಿ, ಪಿಟ್ಯೂಟರಿ ಗ್ಲ್ಯಾಂಡ್ಗೆ 1 and 2. ಸೆಕೆಂಡ್ ಒನ್ ಬಂದು ನಿಮ್ಗೆ ಏನಾಗಿದೆ? ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿದೆ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಆದ ತಕ್ಷಣ ನೋಡಿ ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಡೌನ್. ಬೆಳಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಎಕ್ಸ್ಟೆನ್ಷನ್ ತಲೆಯಲ್ಲಿ ಎಷ್ಟು ಕ್ಲಿಯರ್ ಆಗಿ ಇಟ್ಕೊಳ್ತೀರಾ
ಪಾರ್ಟ್ ಅನ್ನ ಅಷ್ಟು ಈಸಿಯಾಗಿ ಲೇಬಲ್ ಮಾಡಬಹುದು. ಇಲ್ಲಿ ನೀವು ನೋಡಿ ಫಸ್ಟ್ ಎಕ್ಸ್ಟೆನ್ಷನ್ ನೋಡಿ, ಎಕ್ಸ್ಟೆನ್ಷನ್ ನಂಬರ್ 1, ಎಕ್ಸ್ಟೆನ್ಷನ್ ನಂಬರ್ 2 ಅಂಡ್ ಎಕ್ಸ್ಟೆನ್ಷನ್ ನಂಬರ್ 3. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನು ಎಕ್ಸ್ಟೆನ್ಷನ್ ಇಲ್ಲ, ಡೈರೆಕ್ಟ್ ಆಗಿ ನೋಡಿ ಈ ರೀತಿ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ. ನೋಡಿ ಇಷ್ಟನ್ನ ಬರೆದ ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ನೋಡಿ, ಇಲ್ಲಿ ಏನ್ ಎಕ್ಸ್ಟೆಂಡ್ ಇದೆ ಇದನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ 50% ಆಫ್ ದ ಹ್ಯೂಮನ್ ಬ್ರೈನ್ ಮುಗೀತು. ನೆಕ್ಸ್ಟ್ ಇನ್ನರ್ ನೋಡಿ, ಈಗ ಇನ್ನರ್ ನೋಡಿ ಈ ರೀತಿ ಬರ್ಕೊಳ್ಳಿ. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಬರ್ದಿರೋದನ್ನ ನೋಡಿ ಈಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಐ ರಿಪೀಟ್ ದಿಸ್ ಒನ್ಸ್ ಅಗೇನ್. ನೋಡಿ ಈ ರೀತಿ ಬರ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರ್ಕೊಳ್ಳಿ. ಈ ಬರ್ಕೊಂಡ ನಂತರ ಏನ್ ಮಾಡ್ಬೇಕು, ಇದನ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಟ್ರೈ ಟು ಕಂಪ್ಲೀಟ್ ದಿಸ್. ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಬ್ರೈನ್ ಅಲ್ಲಿ ಒಂದು ಗಾಳಿಪಟ ಇರುತ್ತೆ. ಏನಿರುತ್ತೆ ನಿಮ್ ಬ್ರೈನ್ ಅಲ್ಲಿ? ಒಂದು ಗಾಳಿಪಟ. ಒಂದು ಗಾಳಿಪಟನ ಬರ್ಕೊಳ್ಳಕ್ಕೆ ಇಂಟು ಮಾರ್ಕ್ ಹಾಕೊಳ್ಳಿ. ಸೊ ಈ ಇಂಟು ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಹೀಗೆ ಹೋಗಿ ಅಂಡ್ ದೆನ್ ಡೌನ್ ಈ ರೀತಿ ಬರೋಕೆ ಈ ಇಂಟು ಮಾರ್ಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಇಲ್ಲೂ ಕೂಡ ಎಕ್ಸ್ಟೆನ್ಷನ್ ನೋಡಿ ಈ ರೀತಿ ಹೋಗಿ ಏನಾಗುತ್ತೆ, ಈ ರೀತಿ ಎಕ್ಸ್ಟೆನ್ಷನ್ ಬರುತ್ತೆ. ಸೊ ಇದನ್ನ ಬರ್ಕೊಳ್ಳಕ್ಕೆ ಆ ಇಂಟು ಮಾರ್ಕ್ ನ ನಾನು ಒಳಗಡೆ ಹಾಕಿರೋಂಥದ್ದು. ಓಕೆ, ನೀವು ನನಗಿಂತ ಎಕ್ಸ್ಪರ್ಟ್ ಆಗಿದ್ರೆ ಹಾಗೆ ಬರ್ಕೊಳ್ಳಿ, ನೋ ಇಶ್ಯೂಸ್. ಓಕೆನಾ. ಸೊ ಇಷ್ಟನ್ನ ಬರ್ಕೊಂಡು ಆಯ್ತಲ್ಲ. ಸೊ ಇದನ್ನ ಬರ್ಕೊಂಡ ನಂತರ ನೆಕ್ಸ್ಟ್ ಏನ್ ಬರಿಬೇಕು, ಸೆರೆಬೆಲ್ಲಮ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೆರೆಬೆಲ್ಲಮ್ ನೋಡಿ, ಈಗ ಸೆರೆಬೆಲ್ಲಮ್ ಈ ರೀತಿ ಫ್ಲವರ್ ತರ ಬರಿಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ ಈ ರೀತಿ ಫ್ಲವರ್ ರೀತಿ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೆರೆಬೆಲ್ಲಮ್ ಅಲ್ಲಿ ನೋಡಿ ಈ ರೀತಿ ಟ್ರೀ ರೀತಿ ಇರುತ್ತೆ ಇದು. ಓಕೆನಾ. ಸೊ ಸೆರೆಬೆಲ್ಲಮ್ ಅಲ್ಲಿ ನೋಡಿ ಇಲ್ಲಿ ಲೈನ್ಸ್ ನ ಕೂಡ ನೀವು ಹಾಕೊಳ್ಬಹುದು, ಲೈನ್ಸ್ ಈ ರೀತಿ ಸೆರೆಬೆಲ್ಲಮ್. ಸೊ ನೋಡಿ ಈ ರೀತಿ ಲೈನ್ಸ್ ನ ಹಾಕೊಳ್ಳಿ. ಇನ್ನೊಂದು ಲೇಯರ್ ಬೇಕಾದ್ರೆ ಒಳಗಡೆ ಬರ್ಕೊಳ್ಳಿ. ಇಲ್ಲಿ ಈ ರೀತಿ ಬರ್ಕೊಂಡು ಅಬ್ಸರ್ವ್ ಮಾಡಿ. ಈಗ ಲೈನ್ಸ್ ನ ಹಾಕೊಳ್ಳಿ, ಈ ರೀತಿ ಲೈನ್ಸ್ ನ ಹಾಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ. ಈಗ ಸೆರೆಬೆಲ್ಲಮ್ ಕಂಪ್ಲೀಟ್ ಆಗಿದೆ. ಮೇಜರ್ ಪಾರ್ಟ್ ನ ಬರೆಯೋಣ. ನೋಡಿ ಮೇಜರ್ ಪಾರ್ಟ್. ಸೊ ಲೆಟ್ ಮಿ ರೈಟ್ ಇನ್ಸೈಡ್ ಮೇಜರ್ ಪಾರ್ಟ್. ನೋಡಿ ಮೇಜರ್ ಪಾರ್ಟ್ ಈಗ ಒಳಗಡೆ ನೀವು ಕನ್ವಲ್ಯೂಷನ್ಸ್ ನ ಬರೆಯುವಂಥದ್ದು. ಇದನ್ನ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ ಎಕ್ಸಾಮ್ ಅಲ್ಲಿ. ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನನಗೆ ನಗು ಬರ್ತಿರುತ್ತೆ. ಸೊ ಹೇಗೇಗೋ ಬರ್ದಿರ್ತಾರೆ ನೋಡಿ, ತುಂಬಾ ಈಸಿ. ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಿ, ಈ ರೀತಿ ಈಸಿಯಾಗಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಿ. ಓಕೆನಾ. ನೋಡಿದ್ರೆ ಅದು ಬ್ರೈನ್ ತರ ಇರಬೇಕು, ಬಾಂಬ್ ತರ ಇರಬಾರ್ದು. ಅರ್ಥ ಆಯ್ತಾ. ಸೊ ಆ ರೀತಿ ಬರ್ದಿರ್ತಾರೆ, ಬಾಂಬ್ ತರ ಕಾಣ್ತಿರುತ್ತೆ, ಅದು ಹೆಂಗೆಂಗೋ ಕಾಣ್ತಿರುತ್ತೆ. ಎಕ್ಸಾಮ್ ಅಲ್ಲಿ ತುಂಬಾ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ನೋಡಿ ಈ ರೀತಿ ಎಕ್ಸ್ಟೆನ್ಷನ್ ಆದ್ಮೇಲೆ ಅಲ್ಲಲ್ಲಿ ಕನ್ವಲ್ಯೂಷನ್ಸ್ ನ ಬರೀರಿ. ಅಲ್ಲಲ್ಲಿ ನೋಡಿ ಈ ರೀತಿ ಕನ್ವಲ್ಯೂಷನ್ಸ್ ನ ಬರೀರಿ. ಜಸ್ಟ್ ಈ ರೀತಿ ಕನ್ವಲ್ಯೂಷನ್ಸ್ ನ ಬರೀರಿ. ಬೇಸಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಇದಾದ್ಮೇಲೆ ನೆಕ್ಸ್ಟ್ ನೀವು ಬರ್ಕೊಳ್ಬೇಕಾಗಿರುವಂತದ್ದು ಮೇಜರು. 3 ಎಕ್ಸ್ಟೆನ್ಷನ್ ಬರುತ್ತೆ ನೋಡಿ. ಇಲ್ಲಿಂದ ಶುರುವಾಗುತ್ತೆ 1 2 3 ಥರ್ಡ್ ಎಕ್ಸ್ಟೆನ್ಷನ್ ಇಂದ ಶುರುವಾಗುತ್ತೆ. ಶುರುವಾದದ್ದು ಏನಾಗುತ್ತೆ, ಇಟ್ ವಿಲ್ ಗೋ ಲೈಕ್ ದಿಸ್ ಅಂಡ್ ಇಟ್ ವಿಲ್ ಕಂಪ್ಲೀಟ್ಲಿ ಕವರ್ ದ ಹ್ಯೂಮನ್ ಬ್ರೈನ್. ಈ ಹ್ಯೂಮನ್ ಬ್ರೈನ್ ನ ಈ ಒಂದು ಲೇಯರ್ ನ ರೀತಿ ಏನಾಗುತ್ತೆ, ಇದು ಕವರ್ ಆಗುತ್ತೆ. ಇಟ್ ವಿಲ್ ಕವರ್ ಲೈಕ್ ಅ ಲೇಯರ್ ಇನ್ ದ ಹ್ಯೂಮನ್ ಬ್ರೈನ್. ನೋಡಿ ಈ ರೀತಿ ಕವರ್ ಆಗುತ್ತೆ. ಸೊ ಲೆಟ್ ಮಿ ರೈಟ್ ಲಿಟಲ್ ಬಿಟ್ ಬೆಟರ್ ದನ್ ದಿಸ್. ನೋಡಿ ಈ ರೀತಿ ಕವರ್ ಆಗುತ್ತೆ ನೋಡಿ. ಸೊ ಇಲ್ಲಿ ಬೋರ್ಡ್ ಆಗಿರೋದ್ರಿಂದ ಸ್ವಲ್ಪ ಸ್ಕಿಡ್ ಆಗುತ್ತೆ ಬರಿಬೇಕಾದ್ರೆ. ಬೋರ್ಡ್ ತುಂಬಾ ಸ್ಕಿಡ್ ಆಗುತ್ತೆ, ಬಟ್ ಓಕೆ, ಐ ಡಿಡ್ ಮೈ ಬೆಟರ್ ಇನ್ ದಿಸ್. ನೆಕ್ಸ್ಟ್ ನೋಡಿ ಇಲ್ಲಿ ಫಸ್ಟ್ ಎಕ್ಸ್ಟೆನ್ಷನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಇನ್ನೊಂದು ಲೇಯರ್ ಅನ್ನ ಕೂಡ ನೀವು ಎಕ್ಸ್ಟೆಂಡ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್. 2 ಲೇಯರ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈಗ ನಾನು ಒಂದೇ ಮಾಡಿದೀನಿ, ಇದೇ ರೀತಿ ಇನ್ನೊಂದು ಲೇಯರ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ಯು ಹ್ಯಾವ್ ಟು ರೈಟ್ ಹಿಯರ್. ಇಲ್ಲಿ ನೋಡಿ ಇಲ್ಲಿಂದ ಸೆಕೆಂಡ್ ಇಂದ ಒಂದು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಈ ರೀತಿ ಬಂದು ನೆಕ್ಸ್ಟ್ ಏನಾಗುತ್ತೆ, ಈ ಬ್ರೈನ್ಗೆ ಮತ್ತೆ ಇದೇನಾಗುತ್ತೆ, ಈ ರೀತಿ ಕ್ಯಾರಿಯಪ್ ಆಗುತ್ತೆ. ಈ ರೀತಿ ಕ್ಯಾರಿಯಪ್ ಆಗಿ ಇನ್ನೊಂದು ಜಸ್ಟ್ ಹೋಲ್ ಏನಾಗುತ್ತೆ, ಬ್ರೈನ್ ಅನ್ನ ಸುತ್ಕೊಂಡು ಬರುತ್ತೆ. ಹೋಲ್ ಬ್ರೈನ್ ಅನ್ನ ಸುತ್ಕೊಂಡು ಬರುತ್ತೆ. ಥಿಂಕ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ. ತ್ರೀ ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದು, ಕಲ್ತ್ಕೊಳ್ಬೇಕು ನೀವು. ಓಕೆ, ಎಸ್. ಪ್ರಾಕ್ಟೀಸ್ ಆಗಿದ್ರೆ ಎಷ್ಟೊತ್ತಿಗೆ 2 ಸಲ ಬರತ್ ತೋರಿಸ್ತಿದ್ದೆ. ಬೋರ್ಡ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳ್ತಾ ಇದೆ. ಅಂದ್ರೆ ರೈಟಿಂಗ್ ಬೋರ್ಡ್ ಅಲ್ಲಿ ಬರೀತಾ ಇದೀನಲ್ವಾ ನಾನು, ಸೊ ಸ್ಕಿಡ್ ಆಗತ್ತೆ ಇಲ್ಲಿ ಬರೆಯೋದಿಕ್ಕೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕ್ಲಿಯರ್ ಆಯ್ತಲ್ವಾ? ಓಕೆ, ಎಸ್. ಈಗ ಲಾಸ್ಟ್ ನೋಡಿ, ಲಾಸ್ಟ್ ಈಗ ಲೇಬಲ್ ಮಾಡೋದನ್ನ ತಪ್ಪು ಮಾಡ್ತೀರಾ. ಮೋಸ್ಟ್ ಆಫ್ ಯು
ರಾಂಗ್ ಪಾರ್ಟ್. ಲೇಬಲ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತೀರಾ, ಸೊ ಡೋಂಟ್ ಡೂ ಲೈಕ್ ದಟ್. ಸೊ ಲೇಬಲ್ ಮಾಡ್ಬೇಕಾದ್ರೆ ಫಸ್ಟ್ ನೋಡಿ, ಫಸ್ಟ್ ಯಾವಾಗ್ಲೂ ಬರುವಂತದ್ದು ಅಪ್ಪರ್ ಪಾರ್ಟು ಸೆರೆಬ್ರಮ್ ಫಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಗಾಳಿಪಟಕ್ಕೆ ಹೋಗೋಣ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಏನಾಗುತ್ತೆ, ಈ ಗಾಳಿಪಟ ಇದೆಯಲ್ಲ, ಈ ಮಿಡಲ್ ಪೋರ್ಷನ್, ನಾನು ಯಾಕೆ ಹಂಗೆ ಹೇಳ್ತೀನಿ ಅಂದ್ರೆ ಸ್ಟೂಡೆಂಟ್ಸ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಎಲಿಮೆಂಟ್ರಿ ಕೆನಾಲ್ ಬರುತ್ತಾ ಅಂತ ಕೇಳ್ತಾ ಇದ್ರ ನೋಡಿ, ಎಕ್ಸಾಮ್ ಅಲ್ಲಿ ಬರಬಹುದು, ಬರ್ದೇ ಇರ್ಬೋದು, ಬಟ್ ನಿಮ್ಗೆ ಏನಂತಂದ್ರೆ ತಿಳ್ಕೊಳ್ಬೇಕು, ಯು ಹ್ಯಾವ್ ಟು ಲರ್ನ್ ಇಟ್. ನೋಡಿ, ಈಗ ಈ ಒಂದು ಕೈಟ್ ಸ್ಟ್ರಕ್ಚರ್ ಏನಿದೆ, ಈ ಕಾರ್ನರ್ ಸ್ಟ್ರಕ್ಚರ್ ಇದೆಯಲ್ಲ ಕೈಟ್ ಅಲ್ಲಿ, ಇದನ್ನ ನಾವು ಮಿಡ್ ಬ್ರೈನ್ ಅಂತ ಹೇಳಿ ಕರಿತೀವಿ. ದಿ ಕಾರ್ನರ್ ಆಫ್ ದ ಕೈಟ್ ಈಸ್ ಮೈ ಮಿಡ್ ಬ್ರೈನ್. ಇದು ಮಿಡ್ ಬ್ರೈನ್. ಒಂದು ಕಾರ್ನರ್ ಮಿಡ್ ಬ್ರೈನ್ ಆದ್ರೆ ಇನ್ನೊಂದು ಕಾರ್ನರ್ ಏನಾಗಿರುತ್ತೆ, ಹೈಪೋಥಾಲಮಸ್ ಆಗಿರುತ್ತೆ. ಇದೇ ರೀತಿ ನೀವು ಬರೆಯೋದನ್ನ ಕಲ್ತ್ಕೊಂಡ್ರೆ ತುಂಬಾನೇ ನೆನ್ಪಿಟ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಒಂದು ಕಾರ್ನರ್ ಮಿಡ್ ಬ್ರೈನ್ ಆದ್ರೆ ಇನ್ನೊಂದು ಕಾರ್ನರ್ ಹೈಪೋಥಾಲಮಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಈ ಸೆಕೆಂಡ್ ಗ್ಲ್ಯಾಂಡ್ ಇದೆಯಲ್ಲ, ಇದು ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್. ದಿಸ್ ಇಸ್ ಕಾಲ್ಡ್ ಎಸ್ ಪಿಟ್ಯೂಟರಿ ಗ್ಲ್ಯಾಂಡ್. PUTUITARY. ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ನೋಡಿ, ಇಲ್ಲಿ 2 ಕನ್ವಲ್ಯೂಷನ್ಸ್ ಇದೆ. ಓಕೆ, 2 ಕನ್ವಲ್ಯೂಷನ್ಸ್ ಇರೋದ್ರಿಂದ ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಇಲ್ಲಿ ನಮ್ಗೆ ಅಡ್ಡ ಆಗ್ತಿದೆ ಲೇಬಲ್ ಮಾಡಕ್ಕೆ. ಓಕೆ, ಲೆಟ್ ಮಿ ಟೇಕ್ ಔಟ್ ಟು ದ ಅದರ್ ಸೈಡ್. ಇದನ್ನ ಇನ್ನೊಂದು ಸೈಡಿಗೆ ತಗೊಂಡು ಲೇಬಲ್ ಮಾಡ್ತೀನಿ. ಏನಾಗಿದೆ, ದಿಸ್ ಇಸ್ ಮೈ ಪಿಟ್ಯೂಟರಿ ಗ್ಲ್ಯಾಂಡ್. ವಾಟ್ ಇಸ್ ದಿಸ್? ಇಸ್ ಮೈ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ಪಿಟ್ಯೂಟರಿ ಆಗಿದೆ. ನೆಕ್ಸ್ಟ್ ಈಗ ಹೈಂಡ್ ಬ್ರೈನ್ ಅಲ್ಲಿ ಪಾರ್ಟ್ಸ್ ಅನ್ನ ಮೆನ್ಷನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಆಗಿ. ಫಸ್ಟ್ ಅಲ್ಲ, ಸೆಕೆಂಡ್ ಜಂಕ್ಷನ್ ಏನಾಗಿದೆ, ಸೆಕೆಂಡ್ ಜಂಕ್ಷನ್ ಪಾನ್ಸ್ ಆಗಿದೆ. ಥರ್ಡ್ ಜಂಕ್ಷನ್ ಏನಾಗಿದೆ, ಮೆಡ್ಯುಲ್ಲಾ ಆಗಿದೆ. ಸೆಕೆಂಡ್ ಜಂಕ್ಷನ್ ಪಾನ್ಸ್ ಆಗಿದೆ, ಥರ್ಡ್ ಜಂಕ್ಷನ್ ಮೆಡ್ಯುಲ್ಲಾ ಆಗಿದೆ. ಅಂಡ್ ಇಲ್ಲಿ ನಮ್ಗೆ ಈ ಒಂದು ಬೆಲ್ಲ ಅಂದ್ರೆ ಟ್ರೀ ಸ್ಟ್ರಕ್ಚರ್ ಏನಾಗಿದೆ, ಇದನ್ನ ನಾವು ಸೆರಬೆಲ್ಲಮ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಸೆರಬೆಲ್ಲಮ್. ಎಕ್ಸಾಮ್ ಅಲ್ಲಿ ಫಂಕ್ಷನ್ ಅನ್ನ ಕೊಟ್ಬಿಟ್ಟು ಲೇಬಲ್ ಮಾಡಿ ಅಂತ ಕೇಳ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಬರ್ತೀನಿ, ಯಾರ್ಯಾರು ಯಾವ್ಯಾವ ಪಾರ್ಟ್ ಅಂತ ಆನ್ಸರ್ ಮಾಡ್ತಾ ಬನ್ನಿ. ನೇಮ್ ದ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್, ಓಕೆ, ದಟ್ ವಿಲ್ ಕಂಟ್ರೋಲ್ ದ ವಾಮಿಟಿಂಗ್, ಸ್ನೀಸಿಂಗ್ ಅಂಡ್ ಕಾಫಿಂಗ್. ಮಾರ್ಕ್ ಮಾಡಿ ಅಂತ ಕೇಳ್ತಾರೆ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ವಾಮಿಟಿಂಗ್, ಸ್ನೀಸಿಂಗ್ ಅಂಡ್ ಕಾಫಿಂಗ್? ಪ್ಲೀಸ್ ಲೇಬಲ್ ದಟ್ ಪಾರ್ಟ್ ಅಂತ ಕೇಳ್ತಾರೆ. ಆ ಪಾರ್ಟ್ ಅನ್ನ ಲೇಬಲ್ ಮಾಡಿ ಅಂತ ಕೇಳ್ತಾರೆ. ಯಾವ ಪಾರ್ಟ್ ಅನ್ನ ಲೇಬಲ್ ಮಾಡ್ತೀರಾ? ವಿಚ್ ಪಾರ್ಟ್ ಆಫ್ ದ? ಓಕೆ, ವೆರಿ ಗುಡ್. ಸೊ ಟೆಕ್ನಿಕಲ್ ಆನಂದ್ ಅನ್ನೋ ಐಡಿಯಿಂದ ಕರೆಕ್ಟ್ ಆಗಿ ಫಸ್ಟ್ ಆನ್ಸರ್ ಮಾಡಿದಿರಾ, ಫಾಲೋಡ್ ಬೈ ನೇತ್ರ ಅಂಡ್ ಸೋ ಮೆನಿ ಅದರ್ ಸ್ಟೂಡೆಂಟ್ಸ್ ಮಾಡಿದಿರಾ. ದಿ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ವಿಚ್ ಕಂಟ್ರೋಲ್ಸ್ ವಾಮಿಟಿಂಗ್, ಸ್ನೀಸಿಂಗ್ ಅಂಡ್ ಕಾಫಿಂಗ್, ಮೆಡುಲಾನ ಲೇಬಲ್ ಮಾಡಬೇಕಾಗತ್ತೆ. ಅದೇ ರೀತಿ ದ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ವಿಚ್ ಕಂಟ್ರೋಲ್ಸ್ ದ ಬಾಡಿ ಬ್ಯಾಲೆನ್ಸ್ ಅಂಡ್ ಪೋಸ್ಚರ್ ಅಂತ ಕೇಳಿದ್ರೆ ಏನನ್ನ ಲೇಬಲ್ ಮಾಡ್ತೀರಾ? ಬಾಡಿ ಬ್ಯಾಲೆನ್ಸ್ ಅಂಡ್ ಪೋಸ್ಚರ್ ಅನ್ನ ಲೇಬಲ್ ಮಾಡಿ ಅಂತ ಕೇಳಿದ್ರೆ ವಾಟ್ ಯು ಲೇಬಲ್? ಓಕೆ, ಎಲೆಕ್ಟ್ರಿಸಿಟಿ, ನ್ಯೂಮರಿಕಲ್ಸ್ ಎಲ್ಲ ಕ್ವಶನ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀರಾ ನೀವು ಇಲ್ಲಿ. ಬಟ್ ಇದನ್ನ ಆಲ್ರೆಡಿ ನಾನು 2-3 ಡೇಸ್ ಬಿಫೋರ್ ಇಂದಾನೆ ಹೇಳ್ತಾ ಇದೀನಿ ಅಲ್ವಾ? ಎಸ್, ಹೌದಲ್ವಾ? ಸೊ ಸೆರಬೆಲ್ಲಮ್, ಬಾಡಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಸೆರಬೆಲ್ಲಮ್. ನೋಡಿ, ಈ ರೀತಿ ಫಂಕ್ಷನ್ ಬೇಸ್ಡ್ ಏನು ಲೇಬಲಿಂಗ್ ನ ಕೇಳ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಕಲ್ತ್ಕೊಳ್ಬೇಕು. ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಇಟ್ಸ್ ಆಲ್ರೆಡಿ 11:45. ಮಲ್ಕೊಳ್ಳಿ, ಎಲ್ಲರೂ ರೆಸ್ಟ್ ತಗೊಳ್ಳಿ, ಇನ್ನೂ ಓದಕ್ ಹೋಗ್ಬೇಡಿ. ತುಂಬಾ ಬ್ರೈನ್ ಮೇಲೆ ಪ್ರೆಷರ್ ಆದ್ರೆ ಬೆಳಗ್ಗೆ ಮತ್ತೆ ಆನ್ಸರ್ಸ್ ನೆನಪಾಗಲ್ಲ. ಎಲ್ರು ಆರಾಮಾಗಿ ಎದ್ದೇಳಿ, ಒಂದು 5:30ಗೆ ಎದ್ದೇಳಿ ಎಲ್ಲರೂ. 5:30ಗೆ ಇನ್ನ ಈಗ ಇಂಪಾರ್ಟೆಂಟ್ ಅಂತ ನಾವ್ ಏನ್ ಅನ್ಕೊಂಡಿದೀವಿ, ನಿಮ್ಗೆ ನೆನಪು ಬರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಯಾರು ಓದಿದಾರ ಮತ್ತೆ ಎದ್ದು ದಯವಿಟ್ಟು ಟೆನ್ಷನ್ ತಗೋಬಿಡಿ. ಯಾರಿಗೆ ಇನ್ನೂ ನನ್ಗೆ ಓದ್ಕೊಳ್ಬೇಕು ಅಂತ ಅನ್ನಿಸ್ತಿದೆ, ಫೀಲ್ ಆಗ್ತಿದೆ, ದಯವಿಟ್ಟು ನೀವೇನ್ ಮಾಡಿ, ಬೆಳಗ್ಗೆ ಒಂದು 5:30ಗೆ ಎದ್ದೇಳಿ ಮತ್ತೆ ರಿವೈಸ್ ಮಾಡ್ತೀನಿ. ಅರ್ಥ ಆಯ್ತಾ? ಚಕ್ಕರ್ ಬೋರ್ಡ್, ಅಶ್ವಿತಾ ಚಕ್ಕರ್ ಬೋರ್ಡ್ ಕೇಳ್ತಾ ಇದ್ದೀರಾ? ಸೊ ನಾನು ಲಿಂಕ್ ಅನ್ನ ಹಾಕ್ತೀನಿ, ಬೇಕಾದ್ರೆ ಇಲ್ಲಿ ಕಮೆಂಟ್ ಈ ಸೆಕ್ಷನ್ ಅಲ್ಲಿ ಚಕ್ಕರ್ ಬೋರ್ಡ್ ಲಿಂಕ್ ಹಾಕ್ತೀನಿ. ದಯವಿಟ್ಟು ನೀವೇನ್ ಮಾಡಿ ಅಂದ್ರೆ ಆ ಲಿಂಕ್ ನ ತಗೊಂಡು ಕೈಂಡ್ಲಿ ನೀವೇನ್ ಮಾಡಿ ಅಂತಂದ್ರೆ ವಾಟ್ ಐ ರಿಕ್ವೆಸ್ಟ್ ಯು ಟು ಡೂ ಇಟ್, ಅದನ್ನ ನೋಡ್ಕೊಳ್ಳಿ. ಚಕ್ಕರ್ ಬೋರ್ಡ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು. ಈಗ ಎಕ್ಸ್ಪ್ಲೇನ್ ಮಾಡ್ತಾ ಮತ್ತೆ ಎಲ್ಲರ ಟೈಮು ವೇಸ್ಟ್ ಮಾಡೋದು ಬೇಡ. ಎವಲ್ಯೂಷನ್ ಆಫ್ ಐಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ನೆಫ್ರಾನ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ನಾನು ಹೇಳಿಲ್ವಾ? ಈಗ ನಾನು ನೆಫ್ರಾನ್ ಹೇಳ್ಕೊಟ್ರೆ ನೆಕ್ಸ್ಟ್ ಕ್ವಶನ್ ಏನ್ ಗೊತ್ತಾ ನಿಮ್ಗೆ, ಇನ್ನೊಂದೇನೋ ಬರುತ್ತಾ ಅಂತ ಕೇಳ್ತೀರಾ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಇಲ್ಲಿವರೆಗೂ ಲೈವ್ ಅಲ್ಲಿ ಇದ್ದೀರಾ. 11:47 ಆಲ್ರೆಡಿ. ಮಲ್ಕೊಳ್ಳಿ, 5:30ಗೆ ಆರಾಮಾಗಿ ಎದ್ದೇಳಿ. ಐ ಥಿಂಕ್ ನಾನು ಹೇಳ್ಕೊಟ್ರದೆಲ್ಲ ನಾಳೆ ಎಕ್ಸಾಮ್ ಅಲ್ಲಿ ಖಂಡಿತ ಬರುತ್ತೆ. ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಏನೆಲ್ಲ ಓದ್ಕೊಂಡಿದ್ರೆ ಡೆಫಿನೆಟ್ಲಿ ಅದೆಲ್ಲ ಬಂದೇ ಬರುತ್ತೆ. ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಓದಿರೋರಿಗೆ ಖಂಡಿತ 70+ ಬರುತ್ತೆ. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಓದಿರೋರಿಗೆ ಖಂಡಿತ 40+ ಬರುತ್ತೆ.
ಮೇಕ್ ಶೋರ್ ನಾ ಕೊಟ್ಟಿರೋ ಪಾಯಿಂಟ್ಸ್ ಅನ್ನೆಲ್ಲ ಓದಿದ್ದೀರಾ, ಎಕ್ಸಾಮ್ ಅಲ್ಲಿ ಬರೀತೀರಾ ಅಂತ. ಬರಿದೇನೆ ಬರುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಬರಲ್ಲ. ಅರ್ಥ ಆಯ್ತಾ? ಬರಿದೇನೆ ಬರುತ್ತಾ ಮ್ಯಾಮ್ ಅಂತ ಕೇಳ್ಬೇಡಿ, ಡೆಫಿನೆಟ್ಲಿ ಬರಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಶ್ವಿತಾ ಚೆಕರ್ ಬೋರ್ಡ್ದು ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಕಲ್ತ್ಕೊಳ್ಳಿ. ಓಕೆನಾ? ಸೊ ಹ್ಯಾವ್ ಅ ಗುಡ್ ನೈಟ್ ಚಿಲ್ಡ್ರನ್. ಮಲ್ಕೊಳ್ಳಿ ದಯವಿಟ್ಟು, ಯಾರು ಇನ್ನು ಟೈಮ್ ಸ್ಪೆಂಡ್ ಮಾಡಬೇಡಿ. ಮಿನಿಮಮ್ ಒಂದು 5 hours ಆದ್ರೂ ನಿದ್ದೆ ಮಾಡಿ. ಆಕ್ಚುಲಿ ಮ್ಯಾಕ್ಸಿಮಮ್ 8 hours ನಿದ್ದೆ ಮಾಡಬೇಕು ಬಿಫೋರ್ ದ ಡೇ ಆಫ್ ಎಕ್ಸಾಮ್. ಬಟ್ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ನಾನು ಕೇಳಿದೆ. ಐ ಥಿಂಕ್ ಎಲ್ರಿಗೂ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದೀನಿ. ಯಾವುದೂ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ. ಸೊ ಎಲ್ಲರೂ ಕಲ್ತಿದ್ದೀರಾ ಅನ್ಕೋತೀನಿ. ಬೆಳಗಿನ ಕ್ಲಾಸಲ್ಲಿ ಒಂದ್ಸತಿ ರಿವೈಸ್ ಮಾಡ್ತೀನಿ ಬೇಕಾದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್. ಹ್ಯಾವ್ ಅ ಗುಡ್ ನೈಟ್ ಚಿಲ್ಡ್ರನ್. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬೆಳಗಿನ ಒಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.